ಸೂಟಿಗೊಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವಂತಹ ಜಿನಾ ಸುದೀಂದ್ರ ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಯತ್ತ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಚುಟಳಿಯ ಶ್ರೀ ತೀರ್ಥಕುಮಾರ್ ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಯತ್ತ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿಯಲ್ಲಿ ಕೊಡಗು ಜಿಲ್ಲಾ ಹಿಂದೂ ಮಲಯಾಳಿ ಸಮಾಜದ ಸಲಹೆಗಾರರು SNDP ಮಡಿಕೇರಿ ಶಾಖೆಯ ಅಧ್ಯಕ್ಷರಾಗಿರುವಂತಹ TR ವಾಸುದೇವರವರನ್ನು ಕೂಡ ವೇದಿಕೆಯತ್ತ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಜಿಲ್ಲಾ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿರುವಂತಹ ಮೈಸಿ ಕತಣೀರ ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಯತ್ತ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿಯಲ್ಲಿ SSF ಕಂಡಕೆರೆಯ ಅಧ್ಯಕ್ಷರಾಗಿರುವಂತಹ BM ಇಬ್ರಾಹಿಂ ಶಕಾಫೀರ್ ಅವರನ್ನು ಕೂಡ ವೇದಿಕೆಯತ್ತ ಸ್ವಾಗತಿಸುತ್ತಿದ್ದೇವೆ. SKSF ಅಧ್ಯಕ್ಷರು ಹಾಗೂ ಗುತ್ತಿಗೆದಾರರಾಗಿರುವಂತಹ ಸಂಶುದ್ದೀನ್ ರವರನ್ನು ಕೂಡ ವೇದಿಕೆಯತ್ತ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿಯಲ್ಲಿ ಮಡಿಕೇರಿಯ ಝೈನುಲ್ ಹಬೀದ್ ಅವರನ್ನು ಕೂಡ ವೇದಿಕೆಯತ್ತ ಸ್ವಾಗತಿಸುತ್ತಿದ್ದೇವೆ. SKSFನ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಹ್ಯಾರಿಸ್ ಅವರನ್ನು ಕೂಡ ವೇದಿಕೆಯತ್ತ ಸ್ವಾಗತಿಸ್ತಾ ಇದ್ದೇವೆ. ಹರೀಶ್ ಬಾಕ್ಯವೀರ್ ಅವರನ್ನು ಕೂಡ ವೇದಿಕೆಯತ್ತ ಸ್ವಾಗತಿಸ್ತಾ ಇದ್ದೇವೆ. ಸರ್ವರ ಗಮನಕ್ಕೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಎಲ್ಲರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಬನ್ನಿ. ಅದೇ ರೀತಿಯಲ್ಲಿ ಶ್ರೀ ಸಂಶುದ್ದೀನ್ ಅವರು ಕೂಡ ವೇದಿಕೆಯಲ್ಲಿ ನಮ್ಮೊಂದಿಗೆ ಸೇರ್ತಾ ಇದ್ದಾರೆ. قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد بسم الله الرحمن الرحيم قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس الحمد لله رب العالمين حمدا يوافي نعمه ويكافئ مزيدا اللهم صل وسلم على رسولك سيدنا محمد وعلى آل سيدنا ومولانا محمد اللهم وصل وبلغ مثل ثواب ما قرأناه من القرآن العظيم هذه هدية وسلام ورحمة نازلة وبركة شاملة بعد القبول منا ولن إلى حضرة النبي المصطفى محمد صلى الله عليه وسلم وإلى حضرات جميع الأنبياء والأولياء والعلماء والشهداء والزهاد والصديقين والصالحين وإلى حضرات سائر أهل الخير أجمعين اللهم زد لهم شرفا لا شرفهم وفضلا لا فضلهم وكرامة تليق بأعلى درجاتهم
اللهم انفعنا بعلومهم واحمنا بحمايتهم وانصرنا بنصرتهم يا خير الناصرين. اللهم بحقوقهم يسر عسيرنا وسهل أمورنا وكل هوائجنا ود ديوننا ودفع بلياتنا واشف جميع مرضانا يا شافي المرضى. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. وصلى الله تعالى ಧನ್ಯವಾದಗಳು. ಇದೀಗ ನಮ್ಮ ವೇದಿಕೆಗೆ ಮತ್ತೋರ್ವ ಅತಿಥಿಗಳನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವಂತಹ ಹಾಬಿದ್ ರವರನ್ನ ವೇದಿಕೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವಂತಹ ಹಾಬಿದ್ ರವರನ್ನು ವೇದಿಕೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮತ್ತೋರ್ವ ಅತಿಥಿಗಳು ಮಹಲ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಗಫೂರ್ ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇವೆ. ಮಹಲ್ನ ಅಧ್ಯಕ್ಷರು ಶ್ರೀಯುತ ಗಫೂರ್ ಅವರನ್ನು ಕೂಡ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇವೆ. ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಆಬಿದ್ ರವರನ್ನು ಕೂಡ ವೇದಿಕೆಯತ್ತ ಸ್ವಾಗತಿಸ್ತಾ ಇದ್ದೇವೆ. ಇದು ಸುಂದರ ಸೌಹಾರ್ದತೆ ನಮ್ಮ ಉದ್ದೇಶ, ಸೌಹಾರ್ದತೆ ನಮ್ಮ ಸಂದೇಶ. ಗಾಂಧಿ ಯುವಕ ಸಂಘ ಖಂಡಕೆರೆಯ ಯುವಕರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆಗಮಿಸಿದಂತಹ ಎಲ್ಲ ಅತಿಥಿಗಳಿಗೆ, ನೆರೆದಿರುವಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಲಿದ್ದಾರೆ. ಕೊಡಗು ಜಿಲ್ಲೆಯ ಪ್ರಮುಖ ಪತ್ರಕರ್ತ, ಗಾಂಧಿ ಯುವಕ ಸಂಘದ ಅಧ್ಯಕ್ಷರು, ಈ ಒಂದು ಸಾಮೂಹಿಕ ವಿವಾಹದ ಸಮಿತಿಯ ಪ್ರಮುಖರಾಗಿರುವಂತಹ ಶ್ರೀಯುತ ಇಸ್ಮಾಯಿಲ್ ಖಂಡಕೆರೆಯವರನ್ನು ಸ್ವಾಗತಿಸುತ್ತಿದ್ದೇವೆ. ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳನ್ನು ಹೇಳುತ್ತಾ, ಮಳೆ ಬಂದರೆ ಆಪತ್ತು ಅಂತ ಹೇಳ್ತಾರೆ, ಮಳೆ ಇಲ್ಲದಿದ್ದರೆ ಬೆಳೆ ನಷ್ಟ, ಬೆಳೆ ಹಾನಿ ಅಂತ ಹೇಳ್ತಾರೆ. ಈಗ ಮಳೆ ಬಂದ್ಬಿಟ್ಟು ಸ್ವಲ್ಪ ಡಿಲೇ ಆಯಿತು, ಎಲ್ಲರಿಗೂ ಕ್ಷಮೆ ಕೋರುತ್ತಾ, ಗಾಂಧಿ ಯುವಕ ಸಂಘ ಹಾಗೂ ಸರ್ವಧರ್ಮೀಯ ಬಡ ಹೆಣ್ಮಕ್ಕಳ ಆಚರಣಾ ಸಮಿತಿಯ ಆಶ್ರಯದಲ್ಲಿ ಮೊದಲನೇ ಬಾರಿಗೆ ನಾವು ಒಂದು ಹೆಣ್ಣು ಮಗಳನ್ನ ಮದುವೆ ಸಾಮೂಹಿಕ ವಿವಾಹ ಮಾಡಿಕೊಡುವುದರ ಮೂಲಕ, ಒಂದು ಜೋಡಿ ವಿವಾಹ ಕೊಡುವುದರ ಮೂಲಕ ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಅತಿಥಿಗಳನ್ನು ಈಗಾಗಲೇ ನಮ್ಮ ರಾಹುಲ್ ರವರು ಸ್ವಾಗತಿಸಿದ್ದಾರೆ. ನಾನು ಕೂಡ ಸ್ವಾಗತಿಸಿದರೆ ಪ್ರಾಸ್ತಾವಿಕ ನುಡಿಗಳಿಗೆ ಕೆಲವೊಮ್ಮೆ ಸಮಯ ಸಾಕಾಗಲ್ಲ. ಆದ್ದರಿಂದ ಎಲ್ಲರಿಗೂ ನನ್ನ ಅಧ್ಯಕ್ಷನಾಗಿ ನಾನು ಎಲ್ಲರಿಗೂ ಒಂದೇ ಮಾತಿನಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೀನಿ. ಆತ್ಮೀಯರೇ, ಬಹಳ ಸಂತೋಷದ ವಿಷಯ, ಒಬ್ಬ ಅಧ್ಯಕ್ಷನಾಗಿ ಕಳೆದ 3 ವರ್ಷದಲ್ಲಿ ಬಹುಶಃ ನಾವು ಈ ಸಂಘವನ್ನು ಸ್ಥಾಪನೆ ಮಾಡುವಾಗ ಒಂದು 3-4 ಜನವೇ ಇದ್ದಿದ್ದು. ಒಂದು ನಾನು ಸಂಘವನ್ನು ಸ್ಥಾಪನೆ ಮಾಡೋಣ ಅಂತ ನಾವು ಟೀ ಅಂಗಡಿಯಲ್ಲಿ ಕುಳಿತು ಮಾತಾಡಿದ್ದು. ಒಂದು ಶೋಯಿಲ್ ಅವರು, ಇನ್ನೊಂದು ಉನೈಸ್ ರವರು, ಮತ್ತೊಂದು ಅಜಿನಾನ್ ರವರು ಈ ಪ್ರಾಜೆಕ್ಟ್ನ ಸಂಘವನ್ನ ಸ್ಥಾಪನೆ ಮಾಡೋಣ ಅಂತಂದ್ರು. ಆ ನಿಟ್ಟಿನಲ್ಲಿ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಸಂಘದ ಹೆಸರೇನು ಕೊಡಬೇಕು, ಏನು ಮಾಡಬೇಕು ಅಂತ ಡೌಟ್ ಇತ್ತು. ಏನು ಮಾಡೋದು, ಕೆಲವರು IFCFC ಅಂತ ಹೇಳ್ತಿದ್ರು, ಕೆಲವರು ನಾವು ಏನೋ ಬಿದ್ದು ಸಿಕ್ಕ ಹೆಸರಲ್ಲಿ ಯಾವತ್ತೂ ಕೂಡ ಒಂದು ಸಂಘವನ್ನು ಸ್ಥಾಪನೆ ಮಾಡಬಾರ್ದು ಅಂತ ನಾನು ಹೇಳಿದ್ದೀನಿ. ಯಾಕೆಂದ್ರೆ ಬಿದ್ದು ಸಿಕ್ಕ ಹೆಸರಲ್ಲಿ ಸ್ಥಾಪನೆ ಮಾಡಿ ಇನ್ನೊಬ್ಬರು ಬೆಳೀತಾರೆ, ಅದು ನಮಗೆ ಬೇಡ, ಸ್ವಂತವಾಗಿ ಒಂದು ಹೆಸರನ್ನು ಸೂಚನೆ ಮಾಡಬೇಕು ಅಂತಂದ್ರು. ಕೆಲವರು ನನ್ನ ಮೆಂಟಾಲಿಟಿಯಲ್ಲಿ ನಾವು ಪತ್ರಕರ್ತನಿರ್ಬೋದು, ಬಟ್ ನಾನೇನು ಸರಳತೆ ಇರುವವನು, ಸೌಮ್ಯ ಸ್ವಭಾವದವನು ಅಲ್ಲ. ನಾ ಏಟಿಗೆ ಎದುರೇಟು ಕೊಡಬೇಕು ಅಂತಲೇ ಹೇಳುವವನು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ನನ್ನ ಬರವಣಿಗೆ ಕೂಡ ಆ ರೀತಿ ಇದೆ. ನನ್ನ ವಾಸುದೇವರವನಿಗೆ ಯಾವಾಗ ಹೇಳ್ತಾರೆ, ಏನು ಅಷ್ಟು ತೀಕ್ಷ್ಣವಾಗಿ ಬರೀತೀಯ, ಅದು ಸೂಕ್ಷ್ಮವಾಗಿ ಯಾಕೆ ಬರೀತೀಯ ಅಂತ ವಾಸುದೇವರು ಸುಮಾರು ಕಾರ್ಯಕ್ರಮವನ್ನು ಎತ್ತಿ ಹೇಳಿದ್ದಾರೆ. ಬರೆಯುವಾಗ ಸ್ವಲ್ಪ ಮುಖ್ಯಮಂತ್ರಿಗಳನ್ನ ಒಂದ್ಸಲ ಟೀಕೆ ಮಾಡಿ ಬರೆದಿದ್ದೆ ನಾನು. ಆಗ ನನ್ನನ್ನು ಕಾಂಗ್ರೆಸ್ ವಿರೋಧಿ ಅಂತಂದ್ರು. ಅದಕ್ಕಿಂತ ಮುಂಚೆ ನಾನು ಅಪ್ಪಜ್ರಂಜನ್ನ ಬರ್ದಿದ್ದೆ, ಆಗ ಅವರು ನೀನು BJP ವಿರೋಧಿ ಅಂತ. ಅಪ್ಪಜ್ರಂಜನ್ ನೇರವಾಗಿ ನಾನು ಕರೆದು ಹೇಳಿದ್ರು, ನೀನು ನನ್ನ ಬಗ್ಗೆ ಬರೀತಿದ್ದೆ ಮರೆ, ನೀನು ನನ್ನ ವಿರೋಧಿ ಇರಬೇಕು ಅಂತ. ಆ ನಿಟ್ಟಿನಲ್ಲಿ ಆ ಸಂಘವನ್ನು ಸ್ಥಾಪನೆ ಮಾಡುವಾಗ ಯಾವ ಅಧ್ಯಕ್ಷ ಸ್ಥಾನ, ಯಾವ ಹೆಸರನ್ನು ಕೊಡುವ ನಾವು ಸೂಚಿಸಿದ್ದು, ನಾವೇನು ಗಾಂಧೀಜಿ ಹೇಳ್ತಾರೆ, ಬಲಗನ್ನೆಗೆ ಹೊಡೆದ್ರೆ ಎಡಗನ್ನೆ ತೋರಿಸ್ಬೇಕು ಅಂತ.
ಬಹುಶಃ ನಮ್ಮಲ್ಲಿ ಯಾರು ಅಂತ ಮೆಂಟಾಲಿಟಿ ಇಲ್ಲ. ಬಲಗನ್ನೇ ಹೊಡೆದ್ರೆ ಅವನ ಎಡಗನ್ನೇ ನಾವು ಹೊಡೆದು ಬರ್ತೀವಿ ಅಂತ ಮೆಂಟಾಲಿಟಿ ಅವರು. ಬಹುಶಃ ನಾನಲ್ಲ. ಅವಾಗ ಗಾಂಧಿ ಅಂತ ಹೆಸರು ಸೂಚಿಸಿದಾಗ ಯಾರು ಹೇಳಿದ್ರು ಅದು ಸರಿಯಾಗುತ್ತಾ, ನಿನ್ನ ಮೆಂಟಾಲಿಟಿಗೆ ಅಧ್ಯಕ್ಷ ಸ್ಥಾನಕ್ಕೆ ಆ ಗಾಂಧಿಯಲ್ಲ ಹೆಸರೆಲ್ಲ ಬೇಡ. ಯಾರಾದರೂ ಸೌಮ್ಯ ಸ್ವಭಾವದ ಹೆಸರು ಹೇಳಿದ್ರು. ನನಗೆ ನೆಹರು ಅಂತ ಇದ್ರು. ನಾನು ಹೇಳಿದೆ ನೆಹರು ಅಂತ ಬೇರೆಯವ್ರಿಗೆ ಸಂಘ ಇದೆ, ಈ ಗಾಂಧಿ FCನೇ ಮುಂದುವರಿಸೋಣ ಅಂತಂದ್ರು. ಮೊದಲು ಬರೀ ಫುಟ್ಬಾಲ್ ಕ್ಲಬ್ ಅಂತ ಇದ್ದು, ಅದು ಸಂಘ ಅಂತ ಇಲ್ಲಿ ಇತ್ತಿಲ್ಲ. ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅಲ್ಲಿ ನೋಂದಣಿ ಮಾಡಿದ್ದು. ಜಮಾತ್ ಇಸ್ಲಾಮಿ ಜಿಲ್ಲಾಧ್ಯಕ್ಷರಾದಂಥ ಅಬ್ದುಲ್ ರಹಮಾನ್ ಸಾಹೇಬರು ದಯವಿಟ್ಟು ವೇದಿಕೆ ಬರಬೇಕು. ಅದೇ ರೀತಿ ಹೊನ್ನಪೇಟೆ ಬ್ಲಾಕ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಅಂಕಿತ್ ಪನ್ನಪ್ಪ ದಯವಿಟ್ಟು ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸಂಘದ ಅಧ್ಯಕ್ಷ ಸ್ಥಾನ, ಸಂಘದ ಹೆಸರನ್ನ ಸೂಚಿಸಿದಾಗ ಗಾಂಧಿ ಎಂದ ಹೆಸರನ್ನ ತಕ್ಷಣ ಸೂಚಿಸಿದಾಗ ಈ 4 ಕೂಡ ನನಗೆ ಆಯಿತು ಮಾಡೋಣ ಅಂತಂದ್ರು. ಆದರೆ 1 ವರ್ಷಗಳ ಕಾಲ ಆ ಸಂಘದ ಹೆಸರಲ್ಲಿ ನಾವು ಎಲ್ಲೂ ಕೂಡ ಆಟ ಆಡಿಲ್ಲ. ಒಂದು 3 ಸ್ಟಾರ್ 2 ಸ್ಟಾರ್ ಅಂತ ಒಂದು ಹೆಸರನ್ನ ಹಾಕು ನಾವು ಮಕ್ಕಳಿಗೆ ಪ್ರೋತ್ಸಾಹವನ್ನ ಕೊಟ್ಟಿದ್ದೇವೆ. ಆ ಸಂಘ ಬೆಳೆಯಿತು. ಒಂದು FC ಆಗಿ ನಾವು ಇರಬಾರ್ದು, ಆ ಸಂಘವನ್ನ FC ಆಗಿ ಮುಂದುವರಿಸುವ ನಿಟ್ಟಿನಲ್ಲಿ ಗಾಂಧಿ ಯುವಕ ಸಂಘವಾಗಿ ಪರಿವರ್ತನೆ ಮಾಡಿ ಸಣ್ಣ ಪುಟ್ಟ ಅಂತಹ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಒಂದು ರಂಜಾನ್ ತಿಂಗಳಲ್ಲಿ ಬಡವರಿಗೆ ಕಿಟ್ ಕೊಡೋದು, ಮತ್ತೆ ಆರೋಗ್ಯ ವಿಷಯದಲ್ಲಿ ಏನಾದರೂ ಸಮಸ್ಯೆ ಬಂದಾಗ ನಾವು ಸಹಾಯ ಮಾಡಿದ್ದೇವೆ. ಊರಿನಲ್ಲಿ ಮಾಡಿದ್ದೀವಿ, ಹೊರಗಡೆ ಮಾಡಿದ್ದೀವಿ. ಕೆಲವೊಂದು ನಾನು ಪತ್ರಕರ್ತನಾಗಿದ್ರು ಕೂಡ ಆ ಕಿಟ್ ಕೊಟ್ಟಿದ್ದು ಕೂಡ, ಮತ್ತೆ ಕೆಲವೊಂದು ವಿಷಯಗಳನ್ನು ಕೂಡ ನಮ್ಮ ಗ್ರೂಪ್ ಅಲ್ಲಿ ಕೂಡ ನಾವು ಶೇರ್ ಮಾಡಿಲ್ಲ ಫೋಟೋಸ್ಗಳನ್ನ. ಕಿಟ್ ಕೊಟ್ಟು ಬಿಟ್ಟು ಒಂದು ಕಿಟ್ ಕೊಡೋದು, ಇನ್ನೊಂದು 100 ಫೋಟೋ ಹಿಡಿಯೋದು, ಆ ತರ ಮಾಡಬಾರ್ದು ಅಂತ ಹೇಳಿ ಪತ್ರಿಕೆಯಲ್ಲಿ ಕೂಡ ನಾನು ಕೊಟ್ಟಿಲ್ಲ. ಯಾಕೆಂತಂದ್ರೆ ತಪ್ಪು, ಅದು ಬೇಡ. ಯಾಕೆಂತಂದ್ರೆ ಪತ್ರಿಕೆಯಲ್ಲಿ ಬರೋದು, ಅವರಿಗೆ ಇನ್ಸಲ್ಟ್ ಆಗೋದು, ಕೊಡೋದು 2,000 ರೂಪಾಯಿ ಈ ಕಿಟ್ಟು, ನಾವು ಮಾಡೋದು 5,000 ರೂಪಾಯಿ ಪ್ರಚಾರ. ಅಂತ ಒಂದು ಕಾರ್ಯಕ್ರಮಗಳನ್ನ ಯಾವ್ದು ಕೂಡ ನಾವು ಪ್ರಚಾರ ಮಾಡಿಲ್ಲ. ಅದೇ ರೀತಿ ನಮ್ಮಲ್ಲಿ ಶಾಲೆಯಲ್ಲಿ ನಮಗೆ ಕೇಳಿದ್ರು ನಮಗೆ ಚೇರ್ ಬೇಕು ಅಂತ. ನಾವು ಹೇಳಿದ್ವಿ ಆಯ್ತು, ನೆಕ್ಸ್ಟ್ ವಾರ ಕಾರ್ಯಕ್ರಮ ಮಾಡಿ. ನಮ್ಮ ರವಿಯಣ್ಣನೆಲ್ಲ ಕರೆದುಬಿಟ್ಟು ನಾವು ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಕಿಟ್ ಕೊಟ್ಟಿದ್ವಿ, ನಾವು ಶಾಲೆಗೆ ಚೇರ್ ಕೊಟ್ಟಿದ್ವಿ. ನಂತರ ಅವ್ರು ಹೇಳಿದ್ರು ನೀವು ನಮಗೆ ಟೈಲ್ಸ್ ಹಾಕೊಡ್ಬೇಕು ಅಡುಗೆ ಕೋಣೆಗೆ. ನಾನು ಹೇಳಿದೆ ಶಾಲೆ ಪ್ರಾರಂಭವಾಗಲಿ ನಾವು ಮಾಡ್ಕೊಡ್ತೀವಿ, ಶಾಲೆ ಪ್ರಾರಂಭವಾದರೆ ನಾವು ಟೈಲ್ಸ್ ಹಾಕೊಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಕೆಲವೊಂದು ಸಭಾದವರಿಗೆ ಗೊತ್ತಬೇಕು, ಅವರ ಮುಖಾಂತರ ಕೆಲವೊಂದು ವಿದ್ಯಾರ್ಥಿಗಳು, ಕೆಲವೊಂದು ವಿದ್ಯಾರ್ಥಿನಿಯರು, ಬಡ ವಿದ್ಯಾರ್ಥಿನಿಯರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ನಮಗೆ ಶಿಕ್ಷಣಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ, ನಮಗೆ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಅಂತ. ಸಂಘದಿಂದ ನಾವೇನು ದಾನಿಗಳಲ್ಲ, ಏನೂ ಅಲ್ಲ. ಬಹುಶಃ ವಾಸುದೇವರಂತಹ ಕೊಡುಗೈ ದಾನಿ, ಅವರಂತಹ ಪ್ರಚಾರ ಬಯಸಂತ ಅವ್ರು ಇರುವಾಗ ಯಾವುದು ಕೂಡ ನಮಗೆ ಅಂತೂ ಹಿನ್ನಡೆ ಆಗಲಿ. ಅದೇ ರೀತಿ ಮೈಸೂರು ಅವರು ಯಾವಾಗಲೂ ನಾವು ಒಂದು ಮೆಸೇಜ್ ಹಾಕಿದ್ರೆ ತಕ್ಷಣ ಬಂಧಿಸುವಂತ ಒಬ್ಬ ಮನುಷ್ಯ. ಬಹುಶಃ ಈ ಕಾರ್ಯಕ್ರಮಕ್ಕೆ ಅವರ ದೊಡ್ಡ ಕೊಡುಗೆ ಕೂಡ ಇದೆ. ತಕ್ಷಣ ನಾವು ವಿದ್ಯಾರ್ಥಿಗಳು ನಮ್ಮನ್ನ ಸಂಪರ್ಕ ಮಾಡಿದಾಗ ನಾವು ಅವರಿಗೆ 5,000 ರಿಂದ 15,000 ಡಿಗ್ರಿ ಫೀಸ್ ಕೂಡ ನಮ್ಮ ಕ್ಲಬ್ ಇಂದ ಕೊಟ್ಟಿದ್ದೀವಿ. ಅದನ್ನ ಪ್ರಚಾರ ಪಡಿಸಿಲ್ಲ, ಅವಶ್ಯಕತೆ ಇಲ್ಲ ನಮಗೆ. ನಾವು ಪ್ರಚಾರ ಪಡಿಸೋಕ್ಕೂ ಕೂಡ ಕಾರ್ಯಕ್ರಮವನ್ನ ಮಾಡಿಲ್ಲ, ಮಾಡೋದಿಲ್ಲ. ಹೀಗೆ ಸಂಘ ಬೆಳೆಯುತ್ತಾ ಬಂದಾಗ, ಸಂಘವು ಹೆಸರು ಬರುತ್ತಾ ಬಂದಾಗ, ನಾನು ಅವತ್ತು ಹೇಳಿದ್ದೀನಿ ನಮ್ಮ ಹುಡುಗರಿಗೆ, ನೀವು ನನ್ನೊಂದಿಗೆ ಇರೋದರಿಂದ ನಿಮ್ಮನ್ನು ವಿರೋಧ ಮಾಡ್ತಾರೆ. ನೀವು ಏನೂ ಮಾಡಿರಲ್ಲ, ಬಟ್ ನಿಮ್ಮನ್ನ ವಿರೋಧ ಮಾಡ್ತಾರೆ. ಯಾಕೆ ಅಂತಂದ್ರೆ ನಾನು ಇರೋದು ಪತ್ರಿಕೋದ್ಯಮದಲ್ಲಿ. ಅಲ್ಲಿ ನನಗೆ ಕಾಂಗ್ರೆಸ್ ಅವರು ಬೇಕಾಗುತ್ತೆ, ನನಗೆ ದಳದವರು ಬೇಕಾಗುತ್ತೆ, RSS ಅವರು ಬೇಕಾಗುತ್ತೆ, BJP ಅವರು ಬೇಕಾಗುತ್ತೆ, STP ಅವರು ಬೇಕಾಗುತ್ತೆ, ಬಜರಂಗ ದಳದವರು ಬೇಕಾಗುತ್ತೆ. ಬಹುಶಃ ನನ್ನ ಡಿಗ್ರಿ ಲೈಫ್ ನಲ್ಲಿ ನಾನು 3 ವರ್ಷ ವಿರಾಜಪೇಟೆ ಕಾಲೇಜಲ್ಲಿ ಓದುವಾಗ ನನ್ನ ಡಿಗ್ರಿ ಲೈಫ್ ನನ್ನ ಬೆಂಚ್ಮೇಟ್ ಇಬ್ಬರು ಕಟ್ಟ RSS ವಾದಿಗಳು, ಕಟ್ಟ ಹಿಂದುತ್ವವಾದಿಗಳು. ನಾನು ಅವರೊಂದಿಗೆ ಬೆಳೆದವನು ಡಿಗ್ರಿ ಕಾಲೇಜಲ್ಲಿ. ಅಂತ ಸಿದ್ಧಾಂತ, ಎಲ್ಲರ ಸಿದ್ಧಾಂತವನ್ನ ಒಪ್ಕೊಳ್ಳೋಣ. ಬಟ್ ನನ್ನೊಳಗೆ ಒಂದು ಸಿದ್ಧಾಂತ ಇದೆ. ಆ ಸಿದ್ಧಾಂತವನ್ನ ಯಾರ ಮುಂದೆ ಕೂಡ ನಾನು ಬಕೆಟ್ ಹಿಡ್ದಿಲ್ಲ. ಬಕೆಟ್ ಹಿಡಿದುಕೊಂಡು ಯಾವ ಮೆಂಬರು ಹಾಕಿ ನಾನು ನಿಂತವನಲ್ಲ. ನಾನು ಯಾವ ಸಂಘಟನೆಯ ಪರವಾಗಿಯೂ ಇಲ್ಲ, ಯಾವ ಸಂಘಟನೆ ವಿರೋಧವಾಗಿಯೂ ಇಲ್ಲ. ಗೊತ್ತಿದೆ ನಮ್ಮ ಹುಡುಗರಿಗೆ ನಾನು ಯಾವ ಸಂಘಟನೆ ಸಿದ್ಧಾಂತ ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ಪ್ರಚಾರ ಪಡಿಸ್ಕೊಂಡು, ಇಲ್ಲಿ ಏನೋ ದೊಡ್ಡದಾಗಿ ಏನೋ ಊರಲ್ಲಿ ಏನೋ ಮಾಡಬೇಕು, ಊರಲ್ಲಿ ಇನ್ನೊಬ್ಬರನ್ನ ವಿರೋಧ ಕಟ್ಟಬೇಕು ಅಂತ ಮೆಂಟಾಲಿಟಿ ಕೂಡ ಇಲ್ಲ. ಯಾಕೆಂತಂದ್ರೆ ನಾನು ಬೆಳೆದಿದ್ದು ನನ್ನ ಸ್ವಂತ ಶಕ್ತಿಯಿಂದ. ನನಗೆ ಬೆಳೆಸಿದವರು ಇದ್ದಾರೆ. ನನ್ನ ಗುರುಗಳು ಪತ್ರಿಕೋದ್ಯಮದಲ್ಲಿ ಮುಬಾರಕ್ ರವರು, ನನಗೆ ಅವಕಾಶ ಕೊಟ್ಟವರು ಚಿತ್ತಾರ ಸವಿತಾರೆ ಅವರು. ಯಾರೋ ಇಲ್ಲಿಂದ ಹೇಳ್ತಾರೆ ಅವ್ರನ್ನ ಪತ್ರಿಕೋದ್ಯಮದಲ್ಲಿ ಬೆಳೆಸಿದ್ದು ನಾನು ಅಂತ. ನನ್ನನ್ನು ಯಾರು ಪತ್ರಿಕೋದ್ಯಮ ಬೆಳೆಸಿಲ್ಲ. ನನಗೆ ಪತ್ರಿಕೋದ್ಯಮದಲ್ಲಿ ಸಹಕಾರ ಕೊಟ್ಟದ್ರು ನಮ್ಮ ಸಂಘದವರು ಹೊರತು ಯಾರು ಕೂಡ ನನ್ನ ಪತ್ರಿಕೋದ್ಯಮದ ಬೆಳವಣಿಗೆಗೆ ಯಾರು ಸಹಕಾರ ನೀಡಿಲ್ಲ. ಒಂದಷ್ಟು ಒಳ್ಳೆಯ ಮನಸ್ಸಿನವರಿದ್ದಾರೆ. CK ಸಂಶುದ್ದೀನ್ ಅವರಂತ ಒಳ್ಳೆಯ ವ್ಯಕ್ತಿತ್ವ. ಯಾಕೆಂದ್ರೆ 2019 ನಲ್ಲಿ ನಾನು ಪತ್ರಿಕೋದ್ಯಮಕ್ಕೆ ಕಾಲಿಡುವಾಗ ಬಹುಶಃ ಅವರು ನನ್ನ ಕಾರ್ನಲ್ಲಿ ನನ್ನ ಕರ್ಕೊಂಡು ಹೋಗಿದ್ರು ಕಾರ್ಯಕ್ರಮಕ್ಕೆ ವಿಡಿಯೋ ಮಾಡಕ್ಕೆ. ನನ್ನ ಚಿಕ್ಕ ಮೊಬೈಲ್ ಇತ್ತು, ಅವರ ಮೊಬೈಲ್ ನಲ್ಲಿ ನಾವು ವಿಡಿಯೋ ಮಾಡಿ ನಾನು ಸುದ್ದಿ ಕಳಿಸ್ತಾ ಇದ್ದೆ ಚಿತ್ತಾರಕ್ಕೆ. ಬಹುಶಃ ಸಂತೋಷ್ ರವಿಗರೆಲ್ಲ ಒಳ್ಳೆ ಪರಿಚಯ ಇರ್ಬೋದು. ಆ ಟೈಮಲ್ಲಿ ನನ್ನ ವಿಡಿಯೋ ಕ್ವಾಲಿಟಿ ಇಲ್ಲದಾಗ ಅವ್ರು ನನಗೆ ಬೈತಿದ್ರು, ವಿಡಿಯೋ ಶೇಕ್ ಆಗ್ತಿದೆ, ಈ ರೀತಿ ಕಳಿಸಬಾರ್ದು. ಆ ನಿಟ್ಟಿನಲ್ಲಿ ಕಷ್ಟದಿಂದ ನಾವಿಲ್ಲಿ ಮಾತಾಡಬೇಕು ಅಂದ್ರೆ ಕಷ್ಟದಿಂದ ಸಂಘವನ್ನ ಕಟ್ಕೊಂಡು ಬಂದವರು. 1 ವರ್ಷದ ಹಿಂದೆ ನಾನು ಸುದೀರ್ಘವಾಗಿ ಮಾತಾಡಲ್ಲ, ಒಂದು 5 ನಿಮಿಷದಲ್ಲಿ ನನ್ನ ಮಾತು ನಿಲ್ಲಿಸ್ತೀನಿ. ಸಂಘವನ್ನ ಒಂದು ನಿಟ್ಟಿನಲ್ಲಿ ಬೆಳೆಯಿತು. ಒಂದು ಸಂಘದಿಂದ 5-6 ಜನ ಹೊರಗೆ ಹೋದಾಗ ಇಡೀ ಒಂದು 60 ಜನ ನಮ್ಮ ವಿರುದ್ಧ ಗೂಡುಗಟ್ಟಿದ್ರು. ನಾನು ಅವರ ವಿರೋಧಿ ಅಲ್ಲ. ಅವರು ಈಗ ಕೆಲವರು ಇದ್ದಾರೆ,
ಪಾಪ ಅಲ್ಲಿಂದ ಏನೋ ಹೇಳ್ತಾರೆ, ಮತ್ತೆ ಇವ್ರನ್ನ ಗುಂಡಿಯಲ್ಲಿ ಬೀಳ್ಸೋದು, ಮತ್ತೆ ಅವರು ಅಲ್ಲಿ ಸೆಲೆಬ್ರೇಟ್ ಮಾಡಕ್ ಹೋಗ್ತಾರೆ. ಪಾಪ ಅವರ ಮಾತು ಕೇಳಿ ಇವರು ಗುಂಡಿಗೆ ಬೀಳ್ತಾರೆ. ನಾನು ಯಾರ ವಿರೋಧಿ ಅಲ್ಲ, ಯಾರ ಪರವಾಗಿದೆ. ಇವರು ಹೇಳೋದು ನೀನು ಅವರ ವಿರೋಧಿ, ಇವರ ವಿರೋಧಿ. ನನಗೆ ಯಾರ ವಿರೋಧಿ ಇಲ್ಲ. ನಾನು ಅವರ ಹೆಗಲ ಮೇಲೆ ಕೈ ಹಾಕಿ ನಡೆದವನು, ಅವರೊಂದಿಗೆ ಮಾತಾಡಿದವನು. ಇವರೇ ಒಂದು ಕ್ರಿಯೇಟ್ ಮಾಡೋದು, ನಾನು ಇವರ ವಿರೋಧಿ, ಅವರ ವಿರೋಧಿ. ಯಾರ ವಿರೋಧಿಯೂ ಇಲ್ಲ, ಯಾರ ಪರವೂ ಇಲ್ಲ. ಸಂಘವನ್ನ ಬೆಳೆದಾಗ ಸಂಘದಲ್ಲಿ ಒಂದಷ್ಟು ಜನರು ನಮ್ಮ ಸಂಘವನ್ನ ಮುಗಿಸೋಕೆ ತೀರ್ಮಾನ ಮಾಡಿದ್ರು. ಬಹುಶಃ ಅವರಿಗೆ ಇದೇ ವೇದಿಕೆಯಲ್ಲಿ ಉತ್ತರ. ಇಂತಹ ಒಂದು ಕಾರ್ಯಕ್ರಮ ಈ ಖಂಡಕರ ಇತಿಹಾಸದಲ್ಲಿ ಇದುವರೆಗೆ ನಡೆದಿಲ್ಲ. ಅದಕ್ಕೆ ನಾವೇ ಕಾರಣ. ಸಂಘ ಅವತ್ತು 5 ಜನ ಅಂತಂದ್ರು, ಇವತ್ತು 48 ಜನ ಸದಸ್ಯರಿದ್ದಾರೆ. ವಿದ್ಯಾರ್ಥಿಗಳು ಸೇರಿ 48, ಎಲ್ಲ ವಿದ್ಯಾರ್ಥಿಗಳೇ ಇರೋದು. 18-19 ವರ್ಷದ ವಿದ್ಯಾರ್ಥಿಗಳು. ಅವತ್ತು ನಾವು ನಮ್ಮಿಂದ 5 ಜನ ಬಿಟ್ಟು ಹೋದ್ರು. ಅವ್ರು ಅನ್ಕೊಂಡ್ರು ನಾವು ಎಲ್ಲ ನಿಲ್ಲಿಸ್ಬಿಡ್ತೀವಿ ಅಂತ ಉದ್ದೇಶ ಕೂಡ ಇತ್ತು ನಮ್ಮಲ್ಲಿ. ನಾವು ಕೇಳಿದ್ರೆ 5ರಿಂದ 50,000 ರೂಪಾಯಿ ಕೊಡೋರು ಇದ್ದಾರೆ. ಯಾಕೆಂದ್ರೆ ನಮ್ಮ ಮಾತು ಕೇಳಿ ಕೊಡೋರು ಇದು. ನಮ್ಮ ಕಾರ್ಯಕ್ರಮ ಏನು ಅಂತ ಅವ್ರಿಗೆ ಗೊತ್ತಿದೆ, ನಾವು ಏನ್ ಮಾಡೋದು ಅಂತ. ವೈಯಕ್ತಿಕ ಪ್ರಚಾರಕ್ಕಾಗಿ ಕೆಲಸವನ್ನ ನಾವು ಮಾಡಿದ್ವಿ. ಸಂಘದಲ್ಲಿ ಒಂದು 5 ಜನರು, ಬಹುಶಃ ನನ್ನ ಕಷ್ಟದ ಸಮಯದಲ್ಲಿ, ಬಹುಶಃ ಇದೇನು ಸುಳ್ಳೇನು ಹೇಳ್ತಾ ಇಲ್ಲ, ನನ್ನ ಸ್ವಂತ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ಒಂದು ವರ್ಷದಿಂದ ನಾನು ರಸ್ತೆಯಲ್ಲಿ ನಡೆಯುವಾಗ ಒಂದಷ್ಟು ಜನರು ನನ್ನನ್ನು ಕಾಡುವಾಗ ಉಗುಳೋದು. ಒಬ್ಬ ಮನುಷ್ಯನಿಗೆ, ಒಬ್ಬ ಯುವಕನಿಗೆ ಯಾವ ರೀತಿ ನೋವಾಗ್ಬೋದು. ಬಟ್ ನಾನು ಬಹುಶಃ ಪತ್ರಿಕೋದ್ಯಮದಲ್ಲಿ ಇರೋದ್ರಿಂದ ಗಟ್ಟಿಯಾಗಿದ್ದೇನೆ. ನಮ್ಮ ಹುಡುಗರಿಗೆ ನಾನು ಇದುವರೆಗೆ ನನ್ನ ವೈಯಕ್ತಿಕವಾಗಿ ನನ್ನ ವಿಚಾರವನ್ನು ಅವರ ಹಂಚಿಕೊಂಡಿಲ್ಲ. ಬಹುಶಃ ನನ್ನ ಎಲ್ಲಾ ವಿಚಾರಗಳು ತಿಳಿಯುವಂತ ಒಬ್ಬ ವ್ಯಕ್ತಿ ಸವಾಲ್ ಮಾತ್ರ. ಅವನಿಗೂ ಕೂಡ ನಾನು ಈ ವಿಚಾರ ಇದುವರೆಗೆ ಹೇಳಿಲ್ಲ, ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ. ನನ್ನನ್ನು ಕಾಣುವಾಗ ಇಲ್ಲಿಂದ ಉಗುಳೋದು. ತಾಕತ್ತಿದ್ರೆ, ದಮ್ಮಿದ್ರೆ, ನೀವು ಒಂದ್ ತಂದೆಗೆ ಹುಟ್ಟಿದ ಮಕ್ಕಳಾದ್ರೆ ಧೈರ್ಯವಾಗಿ ನನ್ನ ಎದುರಿಸಿ. ಆ ತಾಕತ್ತಿದೆ ನಿಮಗೆ, ನೋಡೋಣ, ನಾನು ರೆಡಿ ಇದ್ದೀನಿ. ರಸ್ತೆಯಲ್ಲಿ ಕಾಣುವಾಗ ಉಗುಳೋದು, ಮತ್ತೆ ಮಸೀದಿಯಲ್ಲಿ ನನಗೆ ಜೀವನದಲ್ಲಿ ಕೆಟ್ಟ ನೋವುದು. ಒಬ್ರು ನಾನು ನಮಾಜ್ ಮಾಡ್ತಾ ಇದ್ದೀನಿ, ಮಸೀದಿಯಲ್ಲಿ ಒಳಗೋದ್ರೆ ಅಲ್ಲಿ ಯಾರು ದೊಡ್ಡವನು ಸಣ್ಣವನು ಯಾರು ಭೇದ ಭಾವ ಇಲ್ಲ. ನಾನ್ ನಮಾಜ್ ಮಾಡ್ತಿದ್ದೀನಿ ಅಂತೇಳಿ ನನ್ನ ಪಕ್ಕದಿಂದ ಎದ್ದೋಗಿ ಇನ್ನೊಂದು ಕಡೆ ನಮಾಜ್ ಮಾಡಿದ್ದಾರೆ. ಅಂತ ಜನರಿರುವಂತವ್ರು ಯಾರು ಒಂದು 5-6 ಜನರಿಂದ ಮಾತ್ರ ನಾವು ಈ ಕಾರ್ಯಕ್ರಮಕ್ಕೆ ಅನುಮತಿ ತಕೊಂಡೇ ಮಾಡಿರೋದು. ಯಾರೋ ಅಂಗಡಿಯಿಂದ ಕುಳಿತು ನಾವು ಕಾರ್ಯಕ್ರಮಕ್ಕೆ ಅನುಮತಿ ತಕೊಂಡಿಲ್ಲ ಅಂತಂದ್ರೆ ದಾಖಲೆಗೆ ತೋರಿಸ್ಕೊಡ್ತೀವಿ. ಇಂತಹ ದೊಡ್ಡ ಕಾರ್ಯಕ್ರಮ ಮಾಡುವಾಗ ಸುಮ್ಮನೇನು ಅನುಮತಿ ಇಲ್ಲದ ಕಾರ್ಯಕ್ರಮ ಮಾಡಕ್ಕಾಗುತ್ತಾ? ಸುಮ್ಮನೆ ಶಾಮಿಯಾನ ಆಗುತ್ತಾ? ಅಪಪ್ರಚಾರಗಳು ಮಾಡಿ ಅದನ್ನ ಎದುರಿಸುವಂತಹ ಶಕ್ತಿ ನನಗಿದೆ, ನಮ್ಮ ಸಂಘಕ್ಕಿದೆ. ನಾನು ಅಧ್ಯಕ್ಷ. ಇದು ಒಂದು ಕಾರ್ಯಕ್ರಮ ಮಾಡುವಾಗ ಇಲ್ಲಿ ಅನುಮತಿ ತಕೊಂಡಿಲ್ಲ ಅಂದ್ರೆ ನಾವೇ ಶಾಕ್ ಆಗ್ತೀವಿ. ಹುಷಾರ್ ರವಿಯಣ್ಣವ್ರಿಗೆ ಆ ಮ್ಯಾಟ್ರ್ ಗೊತ್ತು, ನಾನು ಎಳೆದು ಮುಂದೆ ಹೋಗ್ತಾ ಇದ್ದಿಲ್ಲ. ಕಾರ್ಯಕ್ರಮ ನಾನು ಅಲ್ಲಿ ಮಡಿಕೇರಿಯಿಂದ ಚಟ್ಟಳ್ಳಿ ಬರ್ತಾ ಇದ್ದೀನಿ, ಸವಾದ್ ಅವ್ರು ಪೊಲೀಸ್ ಸ್ಟೇಷನ್ ಇದ್ದಾರೆ. ನನಗೆ ಒಬ್ರು ಫೋನ್ ಮಾಡಿ ಹೇಳಿದ್ರು, ನೀವು ಕಾರ್ಯಕ್ರಮಕ್ಕೆ ಅನುಮತಿ ತಗೊಂಡಿಲ್ಲ. ನಾನು ಶಾಕ್ ಆದೆ. ನನ್ನ ಬಳಿ ದಾಖಲೆಗಳಿವೆ, ನನ್ನ ಬಳಿ ಈಗಲೂ ಪೊಲೀಸ್ ದಾಖಲೆಗಳಿವೆ. ನಾನು ಬಹುಶಃ ವಾಸನ ತೋರಿಸ್ಕೊಟ್ಟೆ ಕಾರ್ಯಕ್ರಮದ ಬಗ್ಗೆ ನಾವು ಅನುಮತಿ ತಗೊಂಡಿರೋದು. ಇಂತಹ ಅಪಪ್ರಚಾರಗಳು ಮಾಡಿದ್ರೆ ಹೆಂಗೆ ನಾವು ಹೆಂಗೆ ಒಂದು ಕಾರ್ಯಕ್ರಮ ಮಾಡೋದು? ಮಡಿಕೇರಿಯ ಪರ್ಲ್ ಅಲ್ಯೂಮಿನಿಯಂನ ಮಾಲೀಕರಾದಂತಹ ಫೈಜಲ್ ಅವರು ವೇದಿಕೆ ಬರಬೇಕು. ಅದೇ ರೀತಿ ಕುಶಾಲನಗರ ಪತ್ರಕರ್ತರು, ಅದೇ ರೀತಿ ಜಯಪ್ರಕಾಶ್ ಅವರು ದಯವಿಟ್ಟು ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಆತ್ಮೀಯರೇ, ಇದೇ ರೀತಿಯಲ್ಲಿ ಮುನ್ನಡೆಯುವಾಗ ಅಪಪ್ರಚಾರಗಳು ಮಾಡಿ ನನಗೇನು ವಿರೋಧ ಇರಬಾರ್ದು, ವಿರೋಧಿಗಳು ಇರಬಾರ್ದು ಅಂತ ಹೇಳಿಲ್ಲ. ಕೊಡಗು ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಜಾಸಿರ್ ಬಾಯ್ ದಯವಿಟ್ಟು ವೇದಿಕೆ ಬರಬೇಕು ಕೇಳ್ಕೊಳ್ತಾರೆ. ಜಾಸಿರ್ ಬಾಯ್ ಆದ್ಮೇಲೆ ನಾನು ನಿಲ್ಲಿಸ್ತೀನಿ, 1-2 ನಿಮಿಷ, ದೊಡ್ಡದಾಗಿ ಮಾತಾಡಕ್ಕೆ ಹೋಗಲ್ಲ. ಆ ಸಂಘದಲ್ಲಿ ಅವರು ಮಾಡಿದಂತ ನೋವುಗಳು, ಮಸೀದಿಯಿಂದ ಎದ್ದು ನಾನು ನಮಾಜ್ ಮಾಡುವಾಗ ಎದ್ದು ಹೋಗ್ತಿಂತಂದ್ರೆ ಅವರ ಮೆಂಟಾಲಿಟಿ ಯಾವ ರೀತಿ ಇರಬೇಕು ರೀ? ನನಗೆ ಮಸೀದಿಯ ಅಧ್ಯಕ್ಷನಾಗಬೇಡ, ನನಗಿಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗುವ ಅವಶ್ಯಕತೆ ಇಲ್ಲ, ನನಗಿಲ್ಲಿ ಸದಸ್ಯನಾಗುವಂತ ಅವಶ್ಯಕತೆ ಕೂಡ ಇಲ್ಲ, ನನಗೆ ಯಾವ ಹುದ್ದೆ ಮೇಲೆ ಕೂಡ ಆಕಾಂಕ್ಷೆಯೂ ಇಲ್ಲ, ಕೂಡ ಆಸೆಯೂ ಇಲ್ಲ. ಬಹುಶಃ ನನ್ನ ಪತ್ರಿಕೋದ್ಯಮ ಬದುಕು ಕೊಡಗಿನಲ್ಲಿ ಮುಗಿಯಿತು. ನನ್ನನ್ನು ಬಹುಶಃ ಜಯಪ್ರಕಾಶ್ ಅವರು ಇಲ್ಲಿ ಗೊತ್ತಿರ್ಬೋದು, ನನ್ನನ್ನು ಮಾರ್ಚ್ ತಿಂಗಳಲ್ಲಿ ನನ್ನ ಟ್ರಾನ್ಸ್ಫರ್ ಮಾಡಿದ್ದು, ಮಾರ್ಚ್ ಏಪ್ರಿಲ್ ನನ್ನ ಟ್ರಾನ್ಸ್ಫರ್ ಮಾಡಿದ್ದು. ನೀ ಕೊಡಗಲ್ಲಿ ಇರಬೇಡ, ನಿಮ್ಮನ್ನು ನಾನು ಬೆಂಗಳೂರಿಗೆ ಕಳಿಸ್ತೀನಿ, ನೀವು ಇಲ್ಲಿ ಕೆಲಸ ಮಾಡಿದ್ರೆ ನೀವು ಕೊಡಗಿಗೆ ಮಾತ್ರ ಸೀಮಿತ ಆಗ್ತದೆ. ನನ್ನ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ದು. ನಾನು ಲೆಟರ್ ತಗೊಂಡು 2 ಸಲ ಮಂಗಳೂರು ನಮ್ಮ ಎಡಿಟರ್ನ ಕಾಣಕ್ಕೆ ಹೋದೆ. ಸರ್, ಒಂದು 3 ತಿಂಗಳು ನನಗೆ ಕೊಡಗಲ್ಲಿ ಅವಕಾಶ ಕೊಡಬೇಕು. 3 ತಿಂಗಳು ಬಹುಶಃ ಮುಗೀತು. ನನ್ನನ್ನು ಜುಲೈ 1ರಿಂದ ನಂದು ಮುಗೀತು. ನಾನು ಬೆಂಗಳೂರೋ ಯಾವ್ದೋ ಒಂದು ಪೊಲಿಟಿಕಲ್ ಚೀಫ್ ಆಗಿ ನನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಬಹುಶಃ ವಾಸವೇಟ್ನವ್ರು ಇನ್ನೂ ಶಕ್ತಿಯಲ್ಲಿ ನನ್ನ ಕಾಣದೇ ಇಲ್ಲ. ಏನಿದ್ರು ರಾಜ್ಯ ಪತ್ರಿಕೆಯಲ್ಲಿ ಬರೀ ಆ ಸಿದ್ದರಾಮಯ್ಯನ ಮಾಡ್ಕೊಂಡು ಮೋದಿನ ಬೈಕೊಂಡೇ ಇರೋದನ್ನ ಕೆಲಸ ಆಗುತ್ತೆ. ಬಹುಶಃ ರಾಜಕೀಯದಲ್ಲಿ ಪತ್ರಿಕೋದ್ಯಮ ಸಾಗುವಾಗ ಈ ಕಡೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರು. ಗೊತ್ತಾಯ್ತು, ಒಂದು 3 ತಿಂಗಳು ಅವ್ರ ಸಂಘ ಯಾರೋ ಒಬ್ರು ಕ್ಲಬ್ ಅಲ್ಲಿ ನಡೆಸಿ, ನಾನು ಅವರಿಗೆ ವಿರೋಧಿ ಇಲ್ಲ. ಬಹುಶಃ ಅವರನ್ನ ಬಹಳ ಆತ್ಮೀಯರು. ನಾನು ಅವ್ರನ್ನ ಎಲ್ಲರನ್ನ ಕಾರ್ಯಕ್ರಮ ಕರೆದಿದ್ದೀನಿ. ನಾನು ಅವತ್ತು ಅವರಿಗೆ ಹೇಳಿದ್ದೆ,
ಈ ರೀತಿಯಲ್ಲಿ ನಿಮ್ಮನ್ನ ಮುಂದಿರಿಸ್ಕೊಂಡು ಕೆಲವರು ಆಡ್ತಾರೆ, ನೀವು ಅದಕ್ಕೆ ಬಲಿಯಾಗಬೇಡಿ ಅಂತ ಹೇಳಿದ್ದೀವಿ. ಕುಶಾಲನಗರ ಗ್ರಾಮ ಪಂಚಾಯತ್ ಸದಸ್ಯ, ಕೂಡಮಂಗ್ಳೂರು ಗ್ರಾಮ ಪಂಚಾಯತ್ ಸದಸ್ಯ ಶಂಶುದ್ದೀನ್ ಅವ್ರಿಗೆ ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಆದ್ಮೇಲೆ ಈಗ ಮುನ್ನುಗ್ಗುವಾಗ ನಮ್ಮನ್ನ ವಿರೋಧ ಮಾಡಿಕೊಂಡು ಒಂದಷ್ಟು ಜನರು ಬೆಳೆದ್ರು. ನಮ್ಮವರೇ ಒಬ್ಬರು ಮೇಲೆ ಇರುವಾಗ ಒಬ್ಬರು ಕಾಲೆಳಿಬೇಕು, ಕಾಲೆಳಿಯವರು ಕಾಲೆಯೊಳಗೆ ಇರ್ತಾರೆ. ಕಾರ್ಯಕ್ರಮದ ವಿರುದ್ಧ ಇವರು ಗ್ರಾಮ ಪಂಚಾಯತ್ ಸದಸ್ಯರ ದಯವಿಟ್ಟು ಮುಸ್ತಫಾ ಅವರು ಬರಬೇಕು ಕೇಳ್ಕೊಳ್ತಾ ಇದ್ರು. ಅದೇ ರೀತಿಯಲ್ಲಿ ಆದ್ಮೇಲೆ ಈ ಕಾರ್ಯಕ್ರಮವನ್ನ 3 ಹೆಣ್ಮಕ್ಳ ಮದುವೆನ ಒಟ್ಟಿಗೆ ಮಾಡಿಕೊಡ್ಬೇಕು ಅಂತ ಪ್ಲಾನ್ ಇತ್ತು. ಬಟ್ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು, ಕೆಲವೊಂದು ಸಂಪನ್ಮೂಲ ಕ್ರೋಢೀಕರಣದಿಂದ ನಮಗೆ ಕಾರ್ಯಕ್ರಮ 3 ಒಟ್ಟಿಗೆ ಮಾಡೋಕ್ಕಾಗಲ್ಲ, ಆಗಿಲ್ಲ. ಅದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತಾ ಮೊದಲ ಹಂತದಲ್ಲಿ 1 ಹೆಣ್ಣು ಮಗಳದ್ದು, ಇನ್ನು ನಂತರ 2 ಹೆಣ್ಣು ಮಗಳದ್ದು ನಾವು ಚಟ್ಟಳ್ಳಿ ಪ್ರೌಢಶಾಲೆಯಲ್ಲಿ ಮಾಡಲಿಕ್ಕೆ ಉದ್ದೇಶ ಪಟ್ಟಿದ್ದೀವಿ. ಅದೇ ರೀತಿ ನಿಮ್ಮೆಲ್ಲರ ಸಹಕಾರ ಇರಬೇಕು. ಬಹುಶಃ ಈ ಕಾರ್ಯಕ್ರಮವನ್ನು ನಮಗೆ ಋತುಚಂಗಪ್ಪ ಅವರು ಹೇಳಿದ್ರು 1-2 ತಿಂಗಳ ಹಿಂದೆ. ಚಟ್ಟಳ್ಳಿ ಪ್ರೌಢಶಾಲಾ ಮೈದಾನದಲ್ಲಿ ಮಾಡಿ ನಾನು ನಿಮಗೆ ಅವಕಾಶ ಕೊಡ್ತೀನಿ, ಉಚಿತವಾಗಿ ಮಾಡಿ, ನಾವು ಫೀಸ್ ಏನು ತಗೊಳ್ಳಲ್ಲ ಗ್ರೌಂಡಿಗೆ, ನೀವು ಅಲ್ಲೇ ಮಾಡಿ ತಂದರು. ಬಹುಶಃ ನಮ್ಮ ಊರಿನ ಕಾರ್ಯಕ್ರಮ ನಾವು ಇಲ್ಲೇ ಮಾಡಬೇಕು ಅಂತ ಇದ್ದದ್ದು. ಬಹುಶಃ ಇವತ್ತು ಅದಕ್ಕೆ ಒಂದು 90% ಸಕ್ಸಸ್ ಆಗಿದೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಬೆಂಬಲ ಬೇಕು. ಬಹುಶಃ ಸುದೀರ್ಘ 3 ವರ್ಷಗಳ ಅವಧಿಯಲ್ಲಿ ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ನನ್ನೊಂದಿಗೆ ಕೈ ಜೋಡಿಸಿದಂಥ ನನ್ನ ಯುವಕರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೂ ಕೂಡ ನೀವಿದ್ರೆ ಮಾತ್ರ ಈ ಕಾರ್ಯಕ್ರಮದಲ್ಲಿ ಏನಾದರೂ ಲೋಪದೋಷಗಳು ಆದರೆ, ಏನಾದರೂ ಕೆಟ್ಟದಾದರೆ ನಾಳೆ ನನ್ನನ್ನು ಹೇಳ್ತಾರೆ. ಬಹುಶಃ ಅದನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಇದೆ. ಒಳ್ಳೇದಾದರೆ ನೀವೆಲ್ಲರೂ ಮಾಡಿದ್ರು ಅಂತ ಹೇಳ್ತಾರೆ. ನಾವೆಲ್ಲರೂ ಮಾಡಿರೋದು. ಇದರ ಇಸ್ಮಾಯಿಲ್ ಖಂಡೇಕರೆ ಕಾರ್ಯಕ್ರಮ ಮಾಡಿದ್ದಲ್ಲ. ಆ ಮೆಂಟಾಲಿಟಿ ಯಾರಲ್ಲಿ ಇಟ್ಕೊಳ್ಬೇಡಿ. ಗಾಂಧಿ ಯುವಕ ಸಂಘದ ಸದಸ್ಯರು ಮಾಡಿದ್ದು, ಎಲ್ಲರೂ ಮಾಡಿದ್ದು. ಊರಿನಂತಹ ಹಿರಿಯ ಮನಸ್ಸಿನವರು, ಊರಿನ ಒಳ್ಳೆಯ ಮನಸ್ಸಿನವರು ನಾವು ಕಾರ್ಯಕ್ರಮ ಮಾಡೋಕ್ಕೆ ನಮಗೆ ಕೈ ಜೋಡಿಸಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ದಾನಿಗಳಿಗೂ ಕೂಡ ಜಾಬೀರ್ ನಿಜಾಮಿ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ನಮಗೆ ಅವರ ಮುಖಾಂತರ ಅವಕಾಶ ಮಾಡ್ಬೇಕು. ಜಾಬೀರ್ ನಿಜಾಮಿ ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಅದೇ ರೀತಿಯಲ್ಲಿ ವೈಸಿ ಕತ್ತನೀರವರು ದೊಡ್ಡ ಮಟ್ಟದಲ್ಲಿ ನಾನು ಅವರಿಂದ ಅಷ್ಟು ನಿರೀಕ್ಷೆ ಮಾಡಿರಲ್ಲ. ಅವರು ಬೇರೆಯವ್ರ ಕೈಯಿಂದ ಹೇಳಿ ನನಗೆ ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡಿದ್ದೀವಿ. ಬಹುಶಃ ವೈಯಕ್ತಿಕವಾಗಿ ನಾನು ಯಾವುದೇ ಪಕ್ಷದವನಲ್ಲ, ಆದರೆ ನೀವು ಯಾವ ಚುನಾವಣೆಗೆ ಸ್ಪರ್ಧಿಸಿದ್ರು ಕೂಡ ಮೈಸಿ ಕತ್ತನವರಿಗೆ ನನ್ನ ಎಲ್ಲ ರೀತಿಯ ಪೂರ್ಣ ಬೆಂಬಲ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಅಥವಾ ಜಿಲ್ಲಾ ಪಂಚಾಯಿತಿಗೆ ನಿಲ್ಲುವಂಥ ಉದ್ದೇಶವನ್ನು ಪಡ್ಕೊಂಡಿದ್ದೆ. ಖಂಡಿತವಾಗಿ ನನ್ನ ಎಲ್ಲ ರೀತಿಯ ಸಹಕಾರ ನಿಮಗೆ ಇರಲಿದೆ. ಪತ್ರಿಕೆ ಆಗಲಿ, ಇನ್ನೊಂದು ವಿಷಯ ಆಗಲಿ, ನೀವು ಯಾವ ಪಕ್ಷದಲ್ಲಿ ಸ್ಪರ್ಧೆ ಮಾಡಿ ನನ್ನ ವೈಯಕ್ತಿಕವಾದಂಥ ಎಲ್ಲ ಬೆಂಬಲ, ಆ ಪತ್ರಿಕೋನದಲ್ಲಿ ಏನಾಗುತ್ತೆ ಆ ಬೆಂಬಲ ನಾನು ನಿಮಗೆ 100% ಕೊಡ್ತೀನಿ. ನಿಮ್ಮಂಥವರು ಗೆದ್ದು ಬನ್ನಿ. ಎಲ್ಲ ರೀತಿಯಲ್ಲೂ ಸಹಕಾರ ಮಾಡಿದ್ದಾರೆ. ಕೆಲವರು ನಮ್ಮ ಪೊನ್ನಣ್ಣ ಸರ್ ದೇವಿ ಅವರೆಲ್ಲ 11ಕ್ಕೆ ಕಾರ್ಯಕ್ರಮ ಮಾಡಿ ನಾನು ಬರ್ತೀನಿ, ಅವ್ರು ಬೆಂಗಳೂರಲ್ಲಿದ್ದರು. ಬಹುಶಃ ಮೊನ್ನೆ ಫೋನ್ ಮಾಡಿದ್ರು ನನಗೆ, ಬೆಳಿಗ್ಗೆ 8 ಫೋನ್ ಮಾಡಿ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲ್ಲ, ಏನು ವ್ಯವಸ್ಥೆ ಮಾಡಬೇಕು ಮಾಡಿಕೊಡ್ತೀನಿ ಅಂತ. ಬಹುಶಃ ಚುನಾವಣೆಯಲ್ಲಿ ಅವರೊಂದಿಗೆ ಇದ್ದಿದ್ದಕ್ಕೆ ಬಹುಶಃ ನನಗೆ ಒಳ್ಳೆ ಸಾರ್ಥಕ ಆಯಿತು. ನನಗೆ ಅಂಥ ಒಬ್ಬ ನಾಯಕನನ್ನು ನಾನು ಸಪೋರ್ಟ್ ಮಾಡಿದ್ದಕ್ಕೆ, ನಾನೊಂದು ಕಾರ್ಯಕ್ರಮ ಮಾಡುವಾಗ ನನ್ನೊಂದಿಗೆ ಕೈ ಜೋಡಿಸಿದ್ರು, ಅವರಿಗೆ ಕೂಡ ನಾನು ಪ್ರೀತಿಯ ಧನ್ಯವಾದ ಹೇಳ್ತಾ ಇದ್ದೀನಿ. ಅದೇ ರೀತಿ ನನ್ನ ಮದನ ತಿಮ್ಮಯ್ಯ ಸರ್, ಕ್ರಿಕೆಟ್ ಆಗಲಿ, ಕ್ರೀಡೆ ಆಗಲಿ, ಏನೇ ಹೇಳಿದ್ರು ಅವರು ಆಗಲ್ಲ ಅಂತ ಹೇಳಲ್ಲ. ಅವರಿಗೆ ಕೂಡ ಅವರಂಥ ಒಂದು ಭರವಸೆಯ ನಾಯಕರು ಕೂಡ, ಅವರ ಮೇಲೆ ಈ ಜಿಲ್ಲೆಯ ಜನರು ಮತ್ತು ಕ್ರೀಡಾಪಟುಗಳು ಕೂಡ ಭಾಳ ನಿರೀಕ್ಷೆ ಇಟ್ಟಿದ್ದಾರೆ. ಅದೆಷ್ಟೋ 100 ವಿದ್ಯಾರ್ಥಿಗಳನ್ನು ಹಾಗೂ 100 ಕ್ರೀಡಾಪಟುಗಳನ್ನ ಸೃಷ್ಟಿಸಿದಂಥ ಒಬ್ಬ ವ್ಯಕ್ತಿತ್ವ, ಪ್ರಗತಿ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಮುಖ್ಯಸ್ಥರಾಗಿರುವ ಮಾದಣ್ಣ ತಿಮ್ಮಯ್ಯ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ TR ವಾಸುದೇವ್, ನಾನೇನು ಏನೇ ಡೊನೇಷನ್ ಕೇಳುವಾಗ ಎಲ್ಲರ ಬಳಿ ಕೇಳಿ ಮತ್ತೆ ನಾನು ಅವರಿಗೆ ಫೋನ್ ಮಾಡೋದು. ಅವ್ರು ಹೇಳ್ತಾರೆ 100 ಜನ ಬಂದಿದ್ರು, ಏನು ಮಾಡೋದು ಇಸ್ಮಾಯಿಲ್ ಜಿ ಅಂತ. ಏನಾದರೂ ಮಾಡಿ ವಾಸೆಟ್ ಅಂತ ಕೇಳಿದ್ರೆ ನಿಲ್ಲ ಒಂದು 5 ನಿಮಿಷ ಮತ್ತೆ ಫೋನ್ ಮಾಡ್ತಾರೆ, ನೋಡು ಏನಾದರೂ ಬಂತ ಅಂತ ವ್ಯಕ್ತಿತ್ವ. ಆದರೆ ಹೇಳ್ತಾರೆ ಎಲ್ಲೂ ನನ್ನನ್ನು ಹೇಳ್ಬಾರ್ದು, ನನ್ನ ಹೆಸರು ಹೇಳ್ಬಾರ್ದು, ನನ್ನ ನೇಮ್ ಮೆನ್ಷನ್ ಮಾಡಬಾರ್ದು ಅಂತ. ಕಳೆದ 1 ವರ್ಷದಿಂದ ನಾನು ಪರದಾಡ್ತಾ ಇದ್ದೀನಿ ಅವ್ರ ಬಗ್ಗೆ ಶಕ್ತಿಯಲ್ಲಿ ಒಂದು ವಿಶೇಷ ಲೇಖನ ಬರೀಬೇಕು ಅಂತ. ಇದುವರೆಗೆ ನನಗೆ ಅವಕಾಶ ಕೊಟ್ಟಿಲ್ಲ, ಒಂದು ಸಮಯನೂ ಕೊಟ್ಟಿಲ್ಲ. ನಾನು ಸಂತೋಷ್ ಅವರಿಗೆ ಕೇಳಬೇಕು ಅಂತ ಅವ್ರು ಹೇಳ್ತಾರೆ, ಇಸ್ಮಾಯಿಲ್ ಅವ್ರು ಫೋನ್ ಮಾಡಿದ್ರು ಮ್ಯಾಟ್ರ್ ಕೊಡಬೇಕಂತ. ಬಹುಶಃ ಮುಂದಿನ ದಿನಗಳಲ್ಲಿ ನಿಮ್ಮಂಥ ಅವರು ಸಮಾಜದಲ್ಲಿ ವಾಸೇಟನ್ ಯಾರು ಅಂತ ಗೊತ್ತಾಗಬೇಕು. ನಿಮ್ಮಂಥ ಒಳ್ಳೆಯ ಮನಸ್ಸಿನವರಿಗೆ ಕೂಡ ನಾನು ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೂ ವೇದಿಕೆಯಲ್ಲಿ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ನೀವು ಕೆಲವರಿಗೆ ಫೋನ್ ಮಾಡಿ ಕಾರ್ಯಕ್ರಮಕ್ಕೆ ಹೋಗಬೇಡಿ, ಅವರ ಕಾರ್ಯಕ್ರಮಕ್ಕೆ ಹೋದರೆ ಹಾಗೆ ಆಗುತ್ತೆ. ಯಾರು ಬಂದರೂ ಬಾರದಿದ್ರು ಕಾರ್ಯಕ್ರಮ ನಡೆಯುತ್ತೆ. ಒಂದಿಬ್ಬರು ಯಾರೋ ಲೋಕಲ್ ಲೀಡರ್ಗಳು ಬಂದಿಲ್ಲ ಅಂತಂದರೆ ಏನಾಗಲ್ಲ. ನಮ್ಮಿಂದ ಗೆದ್ದವರು ನಮಗೆ ಫೋನ್ ಮಾಡಿ ಹಂಗೆ ಹೇಳುವಾಗ ಚಿಂತಿಸಬೇಕಾಗುತ್ತೆ. ನಾವು ಸ್ವಲ್ಪ ಚುನಾವಣೆಯನ್ನು ಮುಗ್ದಿಲ್ಲ, ಬಹುಶಃ ನಿಲ್ಲುವಂಥ ಪ್ಲ್ಯಾನ್ ಇದ್ದರೆ ಸೋಲಿಸುವಂಥ ಶಕ್ತಿ ಕೂಡ ನನ್ನಲ್ಲಿದೆ. ಯಾರೋ ಲೋಕಲ್ ಲೀಡರ್ ಫೋನ್ ಮಾಡಿ ನಾವು ಬರಲ್ಲ ಹಾಗೆ ಹೀಗೆ ಅದೆಲ್ಲ ಬೇಡ. ಬೆದರಿಕೆಗಳೆಲ್ಲ ನಿಮ್ಮ ಮನೇಲಿ ಇಟ್ಕೊಳ್ಳಿ, ನನ್ನ ಜೊತೆ ಬೇಡ. ನಾನು ನೇರವಾಗಿ ಮಾತಾಡುವವನು, ನೇರವಾಗಿ ಬರೆಯುವವನು.
ಅದೇ ರೀತಿಯಲ್ಲಿ ನಮ್ಮ ಕುಟುಂಬ ಸಾರು ಕೂಡ ಕಾರಣಾಂತರಗಳಲ್ಲಿ ಬರೋಕ್ಕಾಗಲ್ಲ ಅಂತ ನನಗೆ ಫೋನ್ ಮಾಡಿ ತಿಳಿಸಿದರು. ಅವರು ಕೂಡ ನನಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಹಕಾರ ನೀಡುವಂಥ ವ್ಯಕ್ತಿತ್ವ, ಮಾರ್ಗದರ್ಶಕರು ಹಾಗೂ ಪತ್ರಿಕೋದ್ಯಮ ಹಾಗೂ ಸಂಘಕ್ಕೆ ಎಲ್ಲ ರೀತಿಯ ಸಹಕಾರ ನೀಡುವಂಥ ನಮ್ಮ ಅಪ್ಪಾಜಿ ಜಯಪ್ರಕಾಶ್ ಅವರು ಕೂಡ ಒಳ್ಳೆ ರೀತಿಯ ಸಹಕಾರ ನೀಡ್ತಾರೆ. ಅದೇ ರೀತಿ ಶಂಶುದ್ದೀನ್ ಅವರು, ಸಿಕೆ ಶಂಶುದ್ದೀನ್ ಬಹುಶಃ ಹೇಳಿದ್ರಷ್ಟು ಮುಗಿಯಲ್ಲ. ಅವರು ಮಾಡಿದಂಥ ನಮಗೆ ಕೊಟ್ಟ ಮಾರ್ಗದರ್ಶನ, ಅವರು ಕೊಟ್ಟಂಥ ಸಲಹೆ ನಿಜ ಕೂಡ ಅವಿಸ್ಮರಣೀಯ. ನನ್ನ ಜೀವನದಲ್ಲಿ ನಿಮಗೆ ಸದಾ ನಾನು ಆಭಾರಿಯಾಗಿರ್ತೀನಿ. ಅದೇ ರೀತಿಯಲ್ಲಿ ಮಡಿಕೇರಿ ಪರ್ಲ್ ಅಲ್ಯೂಮಿನಿಯಂ ಫೈಜಲ್ ಅವರು ಕೂಡ ಎಲ್ಲ ಕಾರ್ಯಕ್ರಮ ಕೂಡ ಸಪೋರ್ಟ್ ಮಾಡುವವರು, ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಯಾರಾದರೂ ಹೆಸರು ಬಿಟ್ಟು ಹೋಗಿದ್ರೆ ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳ್ತಾ. ರವೀಣ, ನಾನು ನಿಮ್ಮ ಬಗ್ಗೆ ಜಾಸ್ತಿ ಮಾತಾಡಲ್ಲ, ಮತ್ತೆ ನಾಳೆ ನಿಮಗೆ ಮತ್ತೆ ಫೋನ್ ಬರುತ್ತೆ, ಅದರಿಂದ ಬೇಡ. ಅದೇ ರೀತಿಯಲ್ಲಿ ಮಾತಾಡಿದ್ರೆ ನಾಳೆ ನಿಮಗೆ ಫೋನ್ ಬರುತ್ತೆ, ನನಗೊಂದು ಮೆಸೇಜ್ ಬರುತ್ತೆ. ಸರಿಯಾಗಲ್ಲ ರವೀಣ. ನಮ್ಮ ಜಾಸಿರ್ ಬಾಯಿ ಅವರು, ಜಾಸಿರು JDS ಅಲ್ಪಸಂಖ್ಯಾತ ಘಟಕ ಅಧ್ಯಕ್ಷ ಆಗಿದ್ದಕ್ಕಿಂತ ಈ ಪ್ರೆಸೆಂಟಲ್ಲಿ ಆಗಿರೋದಕ್ಕೆ ಅವರಿಗೆ ಏನೋ ಕೆಲವರು ನನಗೆ ಫೋನ್ ಮಾಡಿ ಹೇಳ್ತಾರೆ, ನೀವು ಅವರಿಗೆಲ್ಲ ಸಪೋರ್ಟ್ ಮಾಡ್ತಿರಲ್ಲ, ಅವ್ರು BJP JDS ಮೈತ್ರಿ, ಯಾರು ಮೈತ್ರಿ ಆದರೆ ನಮಗೆ ಜನರಿಗೆ ಒಳ್ಳೆಯದಾದರೆ ಸಾಕು. ಜಾಸ್ತಿ ಬಹುಶಃ ಸಿದ್ದಾಪುರ ನಿಲ್ತಾರೆ ಅಂತ ಹೇಳಿದ್ದಾರೆ ಜಿಲ್ಲಾ ಪಂಚಾಯತಿಗೆ. ನಿಲ್ಲಿ ನಮ್ಮ ಎಲ್ಲ ರೀತಿಯ ಸಹಕಾರ, ಎಲ್ಲ ನಂದಲ್ಲ, ಕ್ಲಬ್ದಲ್ಲ, ನನ್ನ ಸಹಕಾರ ಇರುತ್ತೆ. ಜಾಸ್ತಿ ಬೈ ಹಿಮಂತ ಅವರು ಮುಂದೆ ಬರಲಿ ಅಂತ ಹೇಳ್ತಾ, ಬಹುಶಃ ಸುದೀರ್ಘ 3 ವರ್ಷದ ಅವಧಿಯಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ಒಳ್ಳೆ ರೀತಿಯಲ್ಲಿ ಕೊಂಡ್ಕೊಂಡಿದ್ದೀನಿ. ನನ್ನ ಅಧ್ಯಕ್ಷ ಅವಧಿಯಲ್ಲಿ ಇದೊಂದು ಕಾರ್ಯಕ್ರಮ ಆಗಿದೆ ಎಂಬ ಹೆಮ್ಮೆ ಇದೆ, ನಿಮ್ಮೆಲ್ಲರ ಸಹಕಾರದಿಂದ ಆಗಿದ್ದು. ಬಹುಶಃ ನನ್ನ ವೃತ್ತಿ ಕೂಡ ಒಂದು ಮಂಗಳೂರು, ಒಂದು ಬೆಂಗಳೂರಿಗೆ ಹೋಗಲೇಬೇಕು, ಅನಿವಾರ್ಯತೆ ಇದೆ. ವೃತ್ತಿಯಲ್ಲಿ ಬೆಳವಣಿಗೆ ಆಗಬೇಕಾಗುತ್ತೆ, 100% ಹೋಗಲೇಬೇಕಾಗುತ್ತೆ. ಬಹುಶಃ ಸಂಘದ ಅಧ್ಯಕ್ಷನಾಗಿ ನನಗೆ ಇರೋಕ್ಕಾಗಲ್ಲ. ಬಹುಶಃ ಇವತ್ತು ನನ್ನ 3 ವರ್ಷಗಳಲ್ಲಿ ನನಗೆ ನೀಡಿದಂಥ ಬೆಂಬಲ ಸಹಕಾರಕ್ಕೆ ನಮ್ಮ ಹುಡುಗರಿಗೆ ನಾನು ಧನ್ಯವಾದ ಹೇಳ್ತಾ, ಮುಂದೆ ಅಧ್ಯಕ್ಷರನ್ನು ನಾವೇ ಆಯ್ಕೆ ಮಾಡೋಣ, ಸಂಘವನ್ನು ಇನ್ನೂ ಗಟ್ಟಿಯಾಗಿ ಕರ್ಕೊಂಡು ಹೋಗೋಣ. ಈ ನನ್ನ ಮುಂದಿನ ದಿನಗಳಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಇರೋದಿಲ್ಲ, ಬಟ್ ನಿಮ್ಮೆಲ್ಲ ರೀತಿಯಲ್ಲಿ ನಾನು ನಿಮ್ಮೊಂದಿಗೆ ಇರ್ತೀನಿ. ಕ್ರೀಡೆ ಆಗಲಿ, ಕ್ರೀಡಾ ಚಟುವಟಿಕೆಗಳಾಗಲಿ ಎಲ್ಲ ರೀತಿ ನಿಮ್ಮಲ್ಲಿ ಇರ್ತೀನಿ. ಬಹುಶಃ ನನಗೆ ಇವತ್ತು ಪ್ರೆಸಿಡೆಂಟ್ ಹಾಕಿದ್ದಾರೆ, ಇಲ್ಲಿ ಪ್ರೆಸಿಡೆಂಟ್ ಬ್ಯಾಡ್ಜ್ ಕೊಟ್ಟಿದ್ದಾರೆ. ಇವತ್ತು ಪ್ರೆಸಿಡೆಂಟ್ ಮುಗಿಯಿತು. ವಿದಾಯದಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಪ್ರೆಸಿಡೆಂಟ್ ಅಧ್ಯಕ್ಷ ಸ್ಥಾನ, ಗಾಂಧಿ ಯುವಕ ಸಂಘ ಅಧ್ಯಕ್ಷ ಸ್ಥಾನ ಪೇಪರಲ್ಲಿ ಬರಲ್ಲ, ಯಾರೂ ಬರಲ್ಲ. ಬಹುಶಃ ನಾವು ಎಷ್ಟೇ ಮಾಡಿದರೂ ಕೂಡ ಜನರು ಏನಾದರೂ ಒಂದು ಹೇಳ್ತಾರೆ, ಎಷ್ಟೇ ಕೆಲಸಗಳು ಮಾಡಿದರೂ ಕೂಡ ಜನರು ಹೇಳ್ತಾರೆ. ಬಹುಶಃ ಒಂದು ವಿದಾಯದ ಭಾಷಣ ಕೂಡ ಅಧ್ಯಕ್ಷ ಸ್ಥಾನದಿಂದ, ಬಹುಶಃ ಇನ್ನೂ ಗಾಂಧಿ ಯುವಕ ಸಂಘದ ಅಧ್ಯಕ್ಷ ಸ್ಥಾನದಲ್ಲಿ ಬಿಟ್ಟು ಈ ರೀತಿಯಲ್ಲಿ ಭಾಷಣ ಮಾಡೋಕ್ಕೂ ನನಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಚಟ್ಟಳ್ಳಿ ಪೊಲೀಸ್ ಠಾಣಾಧಿಕಾರಿ ಮಂಜುನಾಥ್ ಅವರು, ಮಹೇಶ್ ಅವರು ಬಂದಿದ್ದಾರೆ, ಅವರಿಗೆ ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ. ಅಧ್ಯಕ್ಷ ಸ್ಥಾನಕ್ಕೆ ಅವಧಿ ಇವತ್ತು ಮುಗಿಯಿತು. ಇನ್ನೇನಿದ್ದು ನಿಮ್ಮ ಒಬ್ಬ ಸದಸ್ಯ, ಒಬ್ಬ ಅಧ್ಯಕ್ಷನನ್ನು ಆಯ್ಕೆ ಮಾಡಬೇಕು. ಸುಮಾರು ಜನರಿದ್ದಾರೆ, ಈಗಾಗಲೇ ಆಕಾಂಕ್ಷಿಗಳು 5-6 ಜನ ಹೇಳಿದ್ದಾರೆ ನನಗೆ ಅಧ್ಯಕ್ಷ ಸ್ಥಾನ ಆಗಬೇಕು, ನಮಗೆ ಕೊಡಬೇಕು ಅಂತ. ಸಂಘದಿಂದ ಇವತ್ತು ಇಲ್ಲಿಂದ ಇಳಿಯುವಾಗ ಸಂಘದ ಅಧ್ಯಕ್ಷನಾಗಿ ಸಂಘದ ಚಟುವಟಿಕೆಗಳು, ಕ್ರೀಡಾ ಚಟುವಟಿಕೆಗಳಾಗಲಿ, ಸಾಮೂಹಿಕ ಕಾರ್ಯಕ್ರಮಗಳಾಗಲಿ ನನ್ನ ಎಲ್ಲ ರೀತಿಯ ಬೆಂಬಲ ಇರುತ್ತೆ. ಹಾಗೂ ನಾನು ಅಧ್ಯಕ್ಷ ಸ್ಥಾನದಿಂದ ಇಳಿಯುವಾಗ ಹೆಮ್ಮೆಯಿಂದ ಒಂದು ದೊಡ್ಡ ಮಟ್ಟದ ಆರ್ಥಿಕ ಸಂಪನ್ಮೂಲವನ್ನು ಸಂಘಕ್ಕೆ ಕ್ರೋಢೀಕರಿಸಿ ನಾನು ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ನಾನು ರಾಜೀನಾಮೆ ನೀಡ್ತಾ ಇದ್ದೀನಿ ಅಂತ ಹೇಳ್ತಾ, ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳು. ನೇರ ದಿಟ್ಟ ನ್ಯಾಯವಾದಂತಹ ಮಾತು, ಅತಿ ಅದ್ಭುತವಾದಂತಹ ಮಾತಿನ ವಹಿವಾಟು ಇಲ್ಲಿ ಕಂಡು ಬಂದಿದೆ. ನೋಡಿ, ಬಹಳಷ್ಟು ಕಷ್ಟವನ್ನು ಅನುಭವಿಸಿ, ಬಹಳಷ್ಟು ಸಂಕಷ್ಟದಿಂದ ಈ ಒಂದು ಗಾಂಧಿ ಯುವಕ ಸಂಘ ಮುಂದೆ ಬಂದಿದೆ. ಇಂತಹ ಹಲವಾರು ಕಾರ್ಯಕ್ರಮವನ್ನು ಕೂಡ ಮುಂದಿನ ಹಂತದಲ್ಲಿ ಆಯೋಜನೆಯನ್ನು ಕೂಡ ಮಾಡಲಿ ಎಂಬ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಧನ್ಯವಾದಗಳು ಇಸ್ಮಾಯಿಲ್ ರವರಿಗೆ. ಮುಂದಿನದಾಗಿ ಈ ಒಂದು ಕಾರ್ಯಕ್ರಮದ ಕುರಿತು ಮಾತನಾಡಲಿದ್ದಾರೆ SSF ಕಂಡಕ್ಕೆರೆ ಯೂನಿಟ್ನ ಅಧ್ಯಕ್ಷರಾಗಿರುವಂತಹ अस्सलामु अलैकुम वरहमतुल्लाहि ताला वबरकातुहू। बिस्मिल्लाह वल्हम्दुलिल्लाह वस्सलातु वस्सलामु अला अशरफि रसूलिल्लाह व अला आलिहि अल ಫಾಯಿಝೀನ ಬಿರಿಲ್ಲಲ್ಲಾಹ್ ಮಾ ಬಾದ್. ಗೌರವಾನ್ವಿತ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿಗಳೇ ಹಾಗೂ ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ನನ್ನ ಸಹೋದರರೇ, ಅತ್ಯಂತ ಸಂತೋಷದ ಒಂದು ನಿಮಿಷದಲ್ಲಾಗಿದೆ ನಾವೆಲ್ಲರೂ ಕಳೆದುಕೊಳ್ಳುತ್ತಾ ಇರುವಂತಹದ್ದು. ಪ್ರೀತಿಯ ಸಹೋದರರೇ, ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿದಂತಹ ಒಂದು ರಾಷ್ಟ್ರವಾಗಿದೆ ಭಾರತ. ಸರ್ವರಿಗೂ ಸರ್ವ ರೀತಿಯಲ್ಲಿಯೂ ಜೀವಿಸುವಂತಹ, ಇಷ್ಟ ಬಂದಂತಹ ಧರ್ಮವನ್ನು ಆಚರಿಸುವಂತಹ ಒಂದು ಸಂವಿಧಾನವನ್ನಾಗಿದೆ ಈ ಒಂದು ಭಾರತ ದೇಶ ಜನರಿಗೆ ಕೊಟ್ಟಿರುವಂತಹದ್ದು. ಆದರೆ ಇವತ್ತು ಇಂತಹ ಒಂದು ರಾಷ್ಟ್ರ
ಹಲವಾರು ಸಮಸ್ಯೆಗಳಿಗೆ ಈಡಾಗುತ್ತಿರುವಂತಹದ್ದು ನಿಜಕ್ಕೂ ಬೇಸರವಾದಂತಹ ಒಂದು ಸಂಗತಿಯಾಗಿದೆ. ಬಡತನ, ನಿರುದ್ಯೋಗ, ಕೋಮುವಾದಂತಹ ಹಲವಾರು ಸಮಸ್ಯೆಗಳು ಇವತ್ತು ಭಾರತವನ್ನು ಕಾಡುತ್ತಿರುವಂತಹ ಸಂದರ್ಭದಲ್ಲಿ ಶ್ರೀಮಂತರು ಶ್ರೀಮಂತಿಕೆಯನ್ನು ಹೆಚ್ಚಿಸುತ್ತಾ ಇರುವಾಗ ಬಡವರು ಬಡವರಾಗಿಯೇ ಉಳಿಯುವಂತಹ ಒಂದು ಸಂದರ್ಭದಲ್ಲಾಗಿದೆ ನಾವೆಲ್ಲರೂ ಜೀವಿಸ್ತಾ ಇರುವಂತಹದ್ದು. ಸೇವೆಗೆ ಎಲ್ಲ ಧರ್ಮಗಳು ಹೆಚ್ಚಿನದಾದಂತಹ ಮಹತ್ವವನ್ನು ಕಲ್ಪಿಸಿದೆ. ಯಾವುದೇ ಧರ್ಮವನ್ನು ನಾವು ತೆಗೆದುಕೊಂಡರೂ ಸೇವೆ ಮಾಡುವುದಕ್ಕೆ ಹೆಚ್ಚಿನದಾದಂತಹ ಸ್ಥಾನಮಾನಗಳನ್ನು ಎಲ್ಲ ಧರ್ಮಗಳು ಎಲ್ಲರಲ್ಲಿಯೂ ಉಪದೇಶ ಮಾಡುವಂತಹ ಒಂದು ಕಾರ್ಯವಾಗಿದೆ. ಅದರಂತೆಯೇ ಪರಿಶುದ್ಧವಾದಂತಹ ಇಸ್ಲಾಂ ಕೂಡ ಸೇವೆಗೆ ಉತ್ತಮವಾದಂತಹ ಒಂದು ಸ್ಥಾನವನ್ನು ಕಲ್ಪಿಸಿದಂತಹ ಒಂದು ಧರ್ಮವಾಗಿದೆ. ಅದರಂತೆಯೇ ನಮ್ಮ ಸ್ವಾಗತ ಭಾಷಣದಲ್ಲಿ ಈ ಒಂದು ಗಾಂಧಿ ಯುವಕ ಸಂಘದ ಅಧ್ಯಕ್ಷರು ಹೇಳಿದಂತೆಯೇ ಸಂಘದ ಉದ್ದೇಶ 3 ಉದ್ದೇಶ: ಒಂದು ಶಿಕ್ಷಣ, ಮತ್ತೊಂದು ಕ್ರೀಡೆ, ಮತ್ತೊಂದು ಚಾರಿಟಿ. ಈ ಒಂದು ಪ್ರವರ್ತನೆಗಳನ್ನು ಮುಂಗಂಡು ಮಾಡುವಂತಹ ಸೇವನೆಗಳು ನಿಜಕ್ಕೂ ಶ್ಲಾಘನೀಯವಾದಂತಹ ಒಂದು ಸೇವನೆಗಳಾಗಿದೆ. ಶಿಕ್ಷಣ ಎಂಬುವಂತಹ ಒಂದು ರಾಷ್ಟ್ರದ ಬೆಳವಣಿಗೆಗೆ ಬೇಕಾದ ಅತ್ಯಂತ ದೊಡ್ಡ ಮಾಪನವಾಗಿದೆ. ಆ ಒಂದು ಶಿಕ್ಷಣಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಉತ್ತೇಜನವನ್ನು ಈ ಒಂದು ಸಂಘ ನೀಡುತ್ತಾ ಇರುವಂತಹದ್ದು ನಿಜಕ್ಕೂ ಪ್ರಶಂಸನೀಯವಾದಂತಹ ಒಂದು ಕಾರ್ಯವಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಊರಿನಲ್ಲಿ ಅತ್ಯಂತ ದ್ವಿತೀಯ ಪಿ ಯು ಸಿನಲ್ಲಿಯೂ ಮತ್ತು SSLCಯಲ್ಲಿಯೂ ಉತ್ತಮವಾದಂತಹ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಈ ಒಂದು ವೇದಿಕೆಯಲ್ಲಿ ಬಹುಮಾನವನ್ನು ವಿತರಿಸುವಾಗ, ಅದೇ ರೀತಿಯಲ್ಲಿ ನಮ್ಮ ಊರಿನಲ್ಲಿ ಈ ಒಂದು ಶಿಕ್ಷಣ ಪಡೆದುಕೊಳ್ಳುವುದರಲ್ಲಿ ಯಾರಾದರೂ ಹಿಂಜರಿಕೆಯನ್ನು ಅವರಿಗೆ ಬೇಕಾದಂತಹ ಫೀಸಿನ ವಿಷಯದಲ್ಲಾಗಲಿ ಇನ್ನಿತರ ಹಲವಾರು ವಿಷಯಗಳಲ್ಲಾಗಲಿ ಯಾವುದಾದರೂ ಮಕ್ಕಳು ಬೇಸರವನ್ನು ಅನುಭವಿಸುತ್ತಿದ್ದರೆ ಅವರಿಗೆ ನೆರವಾಗುವಂತಹ ವಿಚಾರ. ಅದೇ ರೀತಿಯಲ್ಲಿ ಕ್ರೀಡೆ ಮತ್ತೊಂದು ವಿಷಯವಾಗಿದೆ. ಕ್ರೀಡೆ ವಿದ್ಯಾರ್ಥಿಗಳ ನಮ್ಮ ಈ ಒಂದು ಊರಿನಲ್ಲಿ ಹಲವಾರು ಕ್ರೀಡಾಪಟುಗಳಿದ್ದು ಅವರಿಗೆ ಬೇಕಾದಂತಹ ಉತ್ತೇಜನವನ್ನು ನೀಡುತ್ತಾ ಈ ಒಂದು ಸಂಘವು ಹಲವಾರು ಕ್ರೀಡಾಪಟುಗಳನ್ನು ಬೆಳೆಸುತ್ತಾ ಇದ್ದಾರೆ. ಕಳೆದ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅಂತರ್ಮಟ್ಟದ ಪುರುಷರ ವಿಭಾಗದಲ್ಲಿ ನಮ್ಮ ಈ ಒಂದು ಸಂಘದ ಒಂದು ಸದಸ್ಯ ಆ ಒಂದು ಕ್ರೀಡೆಯಲ್ಲಿ ಪಾಲ್ಗೊಂಡು ಆ ಒಂದು ಕ್ರೀಡೆಯಲ್ಲಿ ವಿನ್ನರ್ ಆಗುವಂತಹ ಮುಖಾಂತರ ನಮ್ಮ ಒಂದು ಊರಿಗೂ ಸಂಘಕ್ಕೂ ಕೀರ್ತಿಯನ್ನು ತಂದಿರುವಂತಹದ್ದು ನಿಜಕ್ಕೂ ಸಂಘಕ್ಕೆ ದೊಡ್ಡ ರೀತಿಯ ಒಂದು ಹೆಮ್ಮೆಯಂತಹ ವಿಷಯವಾಗಿದೆ. ಈ ಒಂದು ರೀತಿಯಲ್ಲಿ ಹಲವಾರು ರೋಗಿಗಳು ಇನ್ನಿತರ ಹಲವಾರು ಚಾರಿಟಿಗಳ ಮುಖಾಂತರ ಈ ಒಂದು ಸಂಘವು ಮಾಡುತ್ತಿರುವಂತಹ ಸೇವನೆ ಅತ್ಯಂತ ಶ್ಲಾಘನೀಯವಾದಂತಹ ಒಂದು ಸೇವನೆಯಾಗಿದೆ ಎಂದು ಮಾತ್ರ ಹೇಳುತ್ತಾ ಈ ಒಂದು ಅತ್ಯಂತ ಸಂತೋಷವಾದಂತಹ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಪರವಾಗಿಯೂ SSF ಕಂಡಕೆರೆ ಯೂನಿಟಿನ ಪರವಾಗಿಯೂ ಸ್ವಾಗತವನ್ನು ಕೋರುತ್ತಾ ಎಲ್ಲಾ ವಿಧದ ಶುಭಕಾಮನೆಗಳನ್ನು ಅರ್ಪಿಸುತ್ತಾ ಮಾತಿಗೆ ಇತಿಶ್ರೀಯನ್ನು ಹಾಡುತ್ತಾ ಇದ್ದೇನೆ. ಆಖಿರು ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಸಹೋದರ ಜೊತೆಗೆ ಸಹೋದರಿಯರೇ, ಇಸ್ಮಾಯಿಲ್ ಮೈಕ್ ಚೂರು ಡೌನ್. ಇಸ್ಮಾಯಿಲ್ ಮೈಕ್ ಗಾಂಧಿ ಯುವಕ ಸಂಘದ ಸರ್ವ ಸದಸ್ಯರೇ, ಇಂದು ಈ ಒಂದು ಸುಂದರ ವೇದಿಕೆಯಲ್ಲಿ ಹಮ್ಮಿಕೊಂಡಿರುವಂತಹ ಸರ್ವಧರ್ಮೀಯ ಬಡ ಹೆಣ್ಣು ಮಕ್ಕಳ ಸಾಮೂಹಿಕ ವಿವಾಹ ಆಚರಣೆ ನಿಜವಾಗಲೂ ತುಂಬ ಸಂತೋಷ, ಖುಷಿ ಕೊಡ್ತದೆ. ಕೊಡಗಿನಾದ್ಯಂತ ಅನೇಕ ಸಂಘ ಸಂಸ್ಥೆಗಳಿದೆ. ಬಡ ಹೆಣ್ಣು ಮಕ್ಕಳು ನಿಜವಾಗಲೂ ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳು. ಆ ತಂದೆ ತಾಯಿಗೆ ಇರುವಂತ ಕಷ್ಟ, ಒಂದು ಹೆಣ್ಣು ಮಗುವನ್ನ ಮದುವೆ ಮಾಡಿ ಕೊಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತೇಳಿ ಆ ತಂದೆ ತಾಯಿ ಇಬ್ಬರಿಗೆ ಮಾತ್ರ ಗೊತ್ತು. ಅಂಥದ್ರಲ್ಲಿ ಈ ತರ ಚಿನ್ನ ಮಡುಗುವಲ್ಲಿ ಹೂವಾದರೂ ಇಟ್ಟು ನಮ್ಮ ಗಾಂಧಿ ಯುವಕ ಸಂಘ, ಮೊತ್ತ ನಾನು ಹೇಳಬಾರದು, ಆದರೂ ಒಂದು ನಾನು ಹೇಳ್ತೇನೆ, ತಪ್ಪಿಲ್ಲ ಅಂತ ನಾನು ಭಾವಿಸ್ತೇನೆ. ಅದು ಹೆಚ್ಚೋ ಕಡಿಮೆಯೋ ಅದರಲ್ಲಿ ಹೆಚ್ಚೇ ಆಗ್ಬೋದು. ಈಗಿನ ಪರಿಸ್ಥಿತಿಯಲ್ಲಿ ಕಡಿಮೆ ಪಕ್ಷ ಒಂದು 5 ಪವನ್ ಚಿನ್ನ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ಹೇಳಿದರೆ
ಅದರ ಅವಸ್ಥೆ ಏನು, ಅದರ ಕಷ್ಟ ಏನು ಅಂತೇಳಿ ಅದು ಮಾಡುವವರಿಗೆ ಮಾತ್ರ ಗೊತ್ತು. ನಾವು ಒಂದು ವಿವಾಹ ಪಾಪದವರಿಗೆ, ತುಂಬಾ ಗರೀಬರಿಗೆ ಕಾರ್ಯಕ್ರಮದಲ್ಲಿ 4 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಮುಂದುವರಿಸ್ತಾ ಇದ್ದೇನೆ. ಈ ಥರ ನಿಜವಾಗಲೂ ನಾನಾ ಕಾರ್ಯಕ್ರಮಗಳನ್ನು ನಾವುಗಳೆಲ್ಲ ಹಮ್ಮಿಕೊಂಡು ನಡೆಸ್ತಾ ಬರ್ತಾ ಇದ್ದೇವೆ. ಈ ಥರ ಒಂದು ಬಡ ಹೆಣ್ಣು ಮಕ್ಕಳ, ನಾನು ಆಗಲೇ ಹೇಳಿದಾಗೆ, ಒಂದು ಬಡ ಹೆಣ್ಣು ಮಗಳನ್ನು ವಿವಾಹ ಕೊಡಲಿಕ್ಕೆ ಆ ತಂದೆ ತಾಯಿಗೆ ನೆರವಾಗುವಂತಹ ಈ ಥರ ಸಂಘ ಸಂಸ್ಥೆಗಳು ಕೊಡಗಿನಲ್ಲಿ 4-6 ಸಂಘ ಸಂಸ್ಥೆಗಳು ಹುಟ್ಟಲಿ. ನಿಜವಾಗಲೂ ಇದು ಈಗ ನೀವು ಮಾಡ್ತಾ ಇರೋದು ಜನಸೇವೆಯಲ್ಲ. ಕನ್ನಡದಲ್ಲಿ ನಾವು ಹೇಳ್ತೇವೆ ಜನಾರ್ದನನ ಸೇವೆ, ದೇವರ ಸೇವೆ. ನಿಜವಾಗಲೂ ಇದೆಲ್ಲ ದೇವರು ಮೆಚ್ಚುವಂಥ ಕೆಲಸ. ನಾವೊಂದು ಸ್ಪೋರ್ಟ್ಸ್ ಇದೆ, ಇಲ್ಲ 4-6 ಏನೆಲ್ಲೋ ಕಾರ್ಯಕ್ರಮಗಳಿದೆ, ಅದಕ್ಕೆಲ್ಲ ನೆರವಾಗ್ತೀವಿ, ಮಾಡ್ತೀವಿ. ನಿಜವಾಗಲೂ ಈ ಗಾಂಧಿ ಯುವಕ ಸಂಘವನ್ನು ನಿಜವಾಗಲೂ ಮೆಚ್ಚಿಕೊಂಡಿದ್ದೇನೆ. ಈ ಥರ ಕಾರ್ಯಕ್ರಮಗಳು 100 ನಿಮ್ಮಿಂದ ನಡೆಯಲಿ. ಹಾಗೆ ನಮ್ಮ ಈಗ ಇಸ್ಮಾಯಿಲ್ ಅವರು ಹೇಳಿದರು, ಅವರು ಪತ್ರಿಕೋದ್ಯಮದಲ್ಲಿರೋದು. ನಿಜವಾಗಲೂ ನಾವು ಚಿನ್ನ ಇದ್ದಾಗೆ. ಪತ್ರಿಕೋದ್ಯಮ ಅಂದರೆ ನಿಜವಾಗಲೂ ಅವರಿಗೆ ನಾವು ಕನ್ನಡದಲ್ಲಿ ಹೇಳುವಾಗ ಚೆಂಡೆ ಅಂತಿದೆ. ಆ ಕಡೆಯಿಂದಲೂ ಏಟು, ಈ ಕಡೆಯಿಂದಲೂ ಏಟು, 2 ಕಡೆಯಿಂದಲೂ ಏಟು ಬೀಳೋದು ಪತ್ರಕರ್ತರಿಗೆ. BJP ಅವರಿಗೆ ಹೇಳಿದ್ರು, BJP ಅವರಿಂದಲೂ ಸಿಗ್ತದೆ, ಕಾಂಗ್ರೆಸ್ನವರಿಂದಲೂ ಸಿಗ್ತದೆ. ನಿಜವಾಗ್ಲೂ ಅವ್ರು ಹೇಳಿದ್ರೆ ತುಂಬ ಅರ್ಥ ಇದೆ. ಅದರ ನೋವು ಅವರಿಗೆ ಮಾತ್ರ ಗೊತ್ತಿರ್ಬೋದು. ಅದು ಚಿನ್ನಕ್ಕೂ ಪತ್ರಕರ್ತ ಮಾಧ್ಯಮ ಮಿತ್ರರು ಇವರಿಗೆಲ್ಲ ಒಂದೇ ಮಾತು. ಅವರು ಚಿನ್ನ ಏನಂತ ಹೇಳಿದರೆ ಅದು 4 ಮಾತು ಕೇಳದೆ ಅವರ ಭವಿಷ್ಯವನ್ನು ನಿಜವಾಗ್ಲೂ ರೂಪಿಸ್ಲಿಕ್ಕಾಗಲ್ಲ. ಮಡಿಕೇರಿಯಲ್ಲಿ ಈಗ ನೋಡಿ, ನಮ್ಮ ಕೊಡಗಿನಲ್ಲಿ 4-6 ಮಾಧ್ಯಮ ಪತ್ರಕರ್ತರಿದ್ದಾರೆ, ಮಾಧ್ಯಮದವರಿದ್ದಾರೆ. ಒಂದು ಮಾಧ್ಯಮವನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸಬೇಕು, ಒಂದು ಮಾಧ್ಯಮವನ್ನು ಒಂದು ಲೆವೆಲಿಗೆ ನಾವು ತಂದು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಅದರ ಕಷ್ಟ ಏನಿದೆ ಅಂತ ಅವರಿಗೆ ಮಾತ್ರ ಗೊತ್ತು, ನಮಗೆ ಗೊತ್ತಿಲ್ಲ. ನಮಗೆ ಪೇಪರ್ಲಿ ಓದ್ಬೋದು, ಟಿವಿಯಲ್ಲಿ ನೋಡ್ಬೋದು, ಇದು ಇಷ್ಟೇ ಅಂತ ಅಲ್ಲದೆ ಅದರ ಕಷ್ಟ ಏನಿದೆ ಅಂತ ಅವರಿಗೆ ಮಾತ್ರ ಗೊತ್ತು. ಅವರು ಕೂಡ ಎಷ್ಟೋ ಜನಗಳಿಗೆ ಅನ್ನ ಕೊಟ್ಟು ಅವರ ಏನು ಸ್ಟಾಫ್ಗಳನ್ನ ಇಟ್ಟು ಅವರೊಂದು ಹಂತಕ್ಕೆ ಒಂದು ಸಂಸ್ಥೆಯನ್ನು ತಂದು ನಿಲ್ಲಿಸಬೇಕು ಅಂತ ಹೇಳಿದರೆ ನಿಜವಾಗಲೂ ತುಂಬ ಕಷ್ಟ ಇದೆ. ಹಾಗೆ ಇರಲಿ, ಬಾಕಿ ಇರೋ ವಿಷಯ ಎಲ್ಲ ಅವರು ಹೇಳಿದ್ರು. ಹೀಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದಿದ್ದೀರಿ. ಜೊತೆಗೆ ಲತೀಫ್, ಸುಂಟಿಕೊಪ್ಪದ ಲತೀಫ್ ಅವರು ನಿಜವಾಗಲೂ ಈ ಸನ್ಮಾನಕ್ಕೆ ನಾನು ಹೇಳ್ತಾ ಇದ್ದೇನೆ, ಅವರು ಯೋಗ್ಯರು. ಸುಂಟಿಕೊಪ್ಪದ ಲತೀಫ್ ಅವರು ನಿಜವಾಗಲೂ ಈ ಒಂದು ಸನ್ಮಾನಕ್ಕೆ ಇವತ್ತು ಈ ಥರ ಒಂದು ಕಾರ್ಯಕ್ರಮ ಇಟ್ಟು ಅದರಲ್ಲಿ ಅವರನ್ನು ಸನ್ಮಾನ ಮಾಡಿದ್ದು ನಿಜವಾಗಲೂ ನಾವೆಲ್ಲ ತುಂಬ ಸಂತೋಷ ಪಡಬೇಕು. ಏಕೆಂತೇಳಿದ್ರೆ ಅವರನ್ನು ಇಲ್ಲಿಂದಲ್ಲ, ನಾನು ಪೇಪರ್ಲಿ ಅದರಲ್ಲಿ ಇದರಲ್ಲಿ ಎಲ್ಲ ಓದಿದ್ದೇನೆ, ದುಬೈಲಿಂದ ಹಿಡಿದು ಅವ್ರನ್ನ ಸನ್ಮಾನ ಮಾಡದೇ ಇರುವ ವ್ಯಕ್ತಿಗಳೇ ಇಲ್ಲ, ಸಂಘ ಸಂಸ್ಥೆಗಳೇ ಇಲ್ಲ. ನಿಜವಾಗ್ಲೂ ಅಂಥ ಒಂದು ವ್ಯಕ್ತಿ, ಅದನ್ನು ನಿಜವಾಗ್ಲೂ ನಾವೆಲ್ಲ ಮೆಚ್ಚಬೇಕು. ಜಾತಿ, ಧರ್ಮ, ಪಕ್ಷ, ಪಾರ್ಟಿ ಯಾವುದೂ ಇಲ್ಲ ಮನುಷ್ಯನಿಗೆ. ನನ್ನ ಕಣ್ಣಾರೆ ನಾನು ಕಂಡಿದ್ದು ಸುಂಟಿಕೊಪ್ಪ ಗದ್ದೆ ಹಾಳದಿಂದ ಸ್ವಲ್ಪ ಮುಂದೆ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಆ ಮನುಷ್ಯ, ಅವ್ರು ಯಾರು, ಕುಲ, ಗೋತ್ರ ಏನು ಗೊತ್ತಿಲ್ಲ. ಅವ್ರದ್ದು ಆಗ ಹೊಸದಾಗಿ ಆ ಮನುಷ್ಯ ಇನೋವಾ ಕಾರ್ ತಗೊಂಡಿದ್ದಾರೆ, ಒಬ್ಬರೇ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಆ ಮನುಷ್ಯನೇ ಗಾಡಿಯಿಂದ ಇಳಿತಾರೆ, ಅವ್ರನ್ನೇ ಎತ್ತಾಕೊಂಡು ಹೋಗ್ತಾರೆ. ನೆಟ್ಟಿಗೆ ಎಲ್ಲಿಗೂ ಹೋಗ್ತಾ ಇದ್ದ ಮನುಷ್ಯ ಆ ಕಡೆಗೆ ಹೋಗುವ ಕಾರ್ ತಿರುಗಿಸಿ ಈ ಕಡೆ ಮಡಿಕೇರಿಗೆ ಹೋಗ್ತಾ ಇದ್ದಾರೆ. ಇದು ನನ್ನ ಅನುಭವ, ನನ್ನಲ್ಲಿ ಕಂಡಿದ್ದು. ಅವರು ಯಾರು ಏನು ಗೊತ್ತಿಲ್ಲ. ಈ ಥರದ ಜನಗಳು ಕೊಡಗಿನಲ್ಲಿ ಹುಟ್ಟಬೇಕು, ಈ ಥರದ ಕೆಲಸಗಳು ಮಾಡಬೇಕು. ಇದೆಲ್ಲ ದೇವರು ಮೆಚ್ಚುವಂಥ ಕೆಲಸ. ಅದೇ ಥರ ನಾವು 2018 ಫ್ಲಡ್ ಆಯಿತು. ಎಷ್ಟು ಜನರಿಗೆ ಕಷ್ಟ ಆಗಲಿಲ್ಲ, ಎಷ್ಟು ಜನ ದಿಕ್ಕಾಪಾಲಾಗಿ ಇಲ್ಲಿದ್ದವರು, ವಿರಾಜಪೇಟೆ ತಾಲೂಕಲ್ಲಿದ್ದವರು, ಸೋಮವಾರಪೇಟೆ ತಾಲೂಕು, ಕೊಡ್ಲಿಪೇಟೆ ಇರುವವರು, ಪುಟ್ಟ ಕಡೆ ಅಷ್ಟು ಎಲ್ಲ ಜನ ಚಿಂದಿ ಆದರು. ಆದರೆ ಆ ಥರ ಒಂದು ಫ್ಲಡ್ ಆದಾಗ ಮತ್ತೆ ಒಂದು ಕೊರೋನಾ ಬಂದಾಗ ಆಗಲೂ ಕೂಡ ಲತೀಫ್ ಅವರ ನಿಜವಾಗಲೂ ನಾವು ಅವ್ರನ್ನ ಹೇಳ್ಬೇಕು, ಅವ್ರನ್ನ ಹೊಗಳೋದಲ್ಲ. ನನಗೆ ಇತ್ತೀಚಿನ ಪರಿಚಯ ಅವ್ರದ್ದು. ನಾನು ಟಿವಿಲಿ ಅದರಲ್ಲಿ ಪೇಪರ್ನಲ್ಲಿ ಎಲ್ಲ ನೋಡಿದ್ದೀನಿ, ಜೊತೆಗೆ ಖುದ್ದಾಗಿ ಆ ಮನುಷ್ಯನ ಕಂಡಿದ್ದೀನಿ, ಗೊತ್ತು. ಯಾಕೆಂತ ಹೇಳಿದ್ರೆ ಈ ಕೊರೋನಾ ಟೈಮಲ್ಲಿ ಅಷ್ಟೇ ಅವರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಏನೂ ಇಲ್ಲ. ಆಸ್ಪತ್ರೆ ಆಗಲಿ, ಅನಾಥಾಶ್ರಮ ಆಗಲಿ, ಸಿಕ್ಕಿದಲ್ಲಿ ಅವರಿಗೆ ದೇವರು ಅಂಥವರಿಗೆಲ್ಲ ಏನು ಚೀಲದಲ್ಲಿ ತುಂಬಿಸಿಕೊಡ್ಬೇಕು. ಅವರಿಗೆಲ್ಲ ದೇವರು ನಿಜವಾಗಲೂ ದೇವರು ಅಂತ ಹೇಳುವ ಆ ಒಂದು ಶಕ್ತಿ ನಿಜವಾಗ್ಲೂ ಅಂಥವ್ರನ್ನ ಹುಟ್ಟಿಸ್ಬೇಕು, ಅಂಥವ್ರನ್ನ ಬೆಳೆಸ್ಬೇಕು. ಪಾಪದವರು ನಾನು ಹೇಳೋದು ಒಂದು ಹಂತದಲ್ಲಿ ಈಗ ನಮ್ಮ ಕೊಡಗಿನಲ್ಲಿ ಎಷ್ಟು ಜನ ಬೇಡ, ಸಾವಿರಾರು ಜನ ಇದ್ದಾರೆ. ಏನು ಕೋಟ್ಯಾಧೀಶರುಗಳು ಸಾವಿರಾರು ಜನ ಇದ್ದಾರೆ. ಯಾರಿಗೆ ಉಪಕಾರಕ್ಕೆ? ಅವರಾಯ್ತು, ಅವರು ಬೆಳೀತಾರೆ, ಅವರ ಫ್ಯಾಮಿಲಿಗೆ ಅಂತ ಅಲ್ಲದೆ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ ನಾನು, ದೊಡ್ಡ ಶ್ರೀಮಂತರು ಯಾರು ಕೂಡ ಯಾವ ಸಹಾಯಕ್ಕೂ ಇಲ್ಲ. ಈವನ್ ಒಂದು ಕಾರ್ಮಿಕ, ಒಂದು ಕೂಲಿ ಕೆಲಸ ಮಾಡುವವನ ಹತ್ರ ಹೋಗಿ ನಾವೇ ಒಂದು ದೇವಸ್ಥಾನ, ಸಂಘ ಸಂಸ್ಥೆ ಇದೆ ಅಂತ ಹೇಳಿದ್ರೆ ಅವರು ಸಹಾಯ ಮಾಡ್ತಾರೆ.
ನಿಜವಾಗಲೂ ಆ ಪರಮಾತ್ಮ ದೊಡ್ಡ ಶ್ರೀಮಂತರಿಗೆ, ಕೊಡಗಿನಲ್ಲಿರುವ ದೊಡ್ಡ ಶ್ರೀಮಂತರಿಗೆ ಒಳ್ಳೆ ಮನಸ್ಸು ಕೊಟ್ಟು ಈ ಥರ ಕಾರ್ಯಕ್ರಮಗಳು ಮಾಡಲಿಕ್ಕೆ ಅವರಿಗೆ ಮನಸ್ಸು ಕೊಡಲಿ. ಈಗ ನಾನು ಲತೀಫ್ ಅವರ ವಿಷಯ ಹೇಳುವಾಗ ಈ ವಿಷಯನ ಹೇಳಿದೆ. ಹಾಗೆ ಅಂಥವರು ನಿಜವಾಗ್ಲೂ ಕೊಡಗಿನಲ್ಲಿ ಹುಟ್ಟಲಿ. ಹಾಗೆ ಕೊರೋನಾ ಟೈಮಲ್ಲಿ ಆದರೂ ಅಷ್ಟೇ, ಫ್ಲಡ್ ಟೈಮಲ್ಲಿ ಪತ್ರಿಕಾ ರಂಗ, ನಾವು ಪತ್ರಕರ್ತರು ಅಂದರೆ ಏನು ಮಾಡ್ತೀವಿ, ಟಿವಿನ ಇನ್ನು ಪಬ್ಲಿಕ್ ಟಿವಿ ಅಂತೆಲ್ಲ ಇದೆಯಲ್ಲ, ಆ ಥರ ದೊಡ್ಡ ಶ್ರೀಮಂತರು ಅಂತ ತಿಳ್ಕೊಳ್ತೀವಿ. ಕೊಡಗಿನಲ್ಲಿ ಇರುವಂಥ ಪತ್ರಕರ್ತರು ಎಷ್ಟು ಕಷ್ಟದಲ್ಲಿ ಬೆಳೀತಾ ಇದ್ದಾರೆ, ಎಷ್ಟೋ ಕಷ್ಟದಲ್ಲಿದ್ದಾರೆ. ಆದರೆ ಲತೀಫ್ ಅವರು, ನಾನು ಈ ಥರ ಒಂದು ವೇದಿಕೆ ಸಿಕ್ಕಲಿ, ಆ ಮನುಷ್ಯ ಇವತ್ತು ನಾನು ಎದುರಿಗೆ ಸಿಗ್ತಾರೆ ಅಂತ ಏನು ಮಾಡಿದೆ, ಅವರು ಇಲ್ಲ, ಅವರ ಅನುಪಸ್ಥಿತಿಯಲ್ಲಿ ಹೇಳ್ತಾ ಇದ್ದೀನಿ. ಆ ಥರ ಜನ ನಿಜವಾಗ್ಲೂ ಹುಟ್ಟಬೇಕು. ಇಡೀ ಪತ್ರಕರ್ತನಿಗೆ, ಕೊಡಗು ಜಿಲ್ಲೆಯಲ್ಲಿ ಇರುವಂತಹ ಪ್ರತಿಯೊಬ್ಬ ಪತ್ರಕರ್ತನಿಗೆ ಅಲ್ಲಿಂದ ಸುಂಟಿಕೊಪ್ಪದಲ್ಲಿ ಮನುಷ್ಯ ಪ್ರತ್ಯೇಕವಾಗಿ ಬರದೆ ಅವರ ಅಸಿಸ್ಟೆಂಟ್ಗಳಿಗೆ ಹೇಳಿ, ಎಲ್ಲ ಪತ್ರಕರ್ತರುಗಳಿಗೂ, ಅದು ಈಗ ಇಸ್ಮಾಯಿಲ್ ಅವರು ಹೇಳಿದ್ರಲ್ಲ, ಏನು ಒಂದು ಬಾಳೆಹಣ್ಣು ಕೊಟ್ಬಿಟ್ಟು 25 ಫೋಟೋ ಪೋಸ್ ಕೊಡ್ತಾರೆ, ಹಾಗೆ ಅಲ್ಲ. ಆ ಮನುಷ್ಯ ಕೊಡುವಂಥದ್ದು ಅವರ ಮನೆಗೂ ಕೂಡ ಯೂಸ್ ಮಾಡ್ಲಿಕ್ಕಿಲ್ಲ ಅಂತ ಪದಾರ್ಥಗಳನ್ನ ಅಷ್ಟು ಪ್ಯಾಕ್ ಮಾಡಿ ಒಬ್ಬೊಬ್ಬರಿಗೂ ಪ್ರಚಾರ ಬೇಡ. ಆವತ್ತು ಕೂಡ ಪ್ರಚಾರಕ್ಕೆ ಬಯಸದ ವ್ಯಕ್ತಿ ಲತೀಫ್ ಅವರು. ನಿಜವಾಗಲೂ ಇಂಥವ್ರು ಹುಟ್ಟಬೇಕು. ತುಂಬ ಈ ಥರ ಇದರಲ್ಲಿ ಇನ್ನು ಮಾನ್ಯ ನಮ್ಮ ಅತಿಥಿಗಳು ಇನ್ನೂ ಮಾತಾಡೋರು ಇರ್ಬೋದು. ಹೆಚ್ಚಾಗಿ ನಾನು ಏನು ಹೇಳಲ್ಲ, ನನಗೂ ಮಾತಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ, ಗೊತ್ತಿಲ್ಲ. ಈಗ ನಿಮ್ಮ ಮುಂದೆ ಈಗಲೇ ಕೂತಿದ್ದೇನೆ. ಪತ್ರಕರ್ತರು, ಮಾಧ್ಯಮ ಮಿತ್ರರು, ನನ್ನ 2 ಹೆಣ್ಣು ಮಕ್ಕಳು ಬಂದಿದ್ದಾರೆ. ಎಲ್ಲರ ಮುಂದೆ ಕೂರುವಾಗ ನನಗೂ ಮಾತಾಡಲಿಕ್ಕೆ ಬೆವರು ಬರ್ತಾ ಉಂಟು. ಸಣ್ಣ ಸಣ್ಣ ಮಕ್ಕಳ ಮುಂದೆ ಎಲ್ಲ ಮಾತಾಡೋದಾದ್ರೆ ಚೆನ್ನಾಗಿ ಮಾತಾಡ್ಬೋದು. ಆಗಲಿ ನಮ್ಮ ಗಾಂಧಿ ಯುವಕ ಸಂಘ ಇಂಥ 106 ಕಾರ್ಯಕ್ರಮ ನಡೆಯಲಿ. ಅವರ ಸಂಘಕ್ಕೆ ನಾನು ಮತ್ತೊಮ್ಮೆ ಶುಭ ಹಾರೈಸ್ತೇನೆ. ನನಗೆ 2 ಮಾತಾಡಲಿಕ್ಕೆ ಮೈಕು ವೇದಿಕೆ ಕೊಟ್ಟ ತಮ್ಮಗಳಿಗೆ ಎಲ್ರಿಗೂ ಒಂದಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಬಹಳಷ್ಟು ಜನ ಆಗಲೇ ಆ ಒಂದು ಸನ್ಮಾನ ಕಾರ್ಯಕ್ರಮಗಳಿದೆ, ಹಾಗೂ ಬೇರೆ ಬೇರೆ ಗೆಸ್ಟ್ಗಳು ಮಾತಾಡ್ಲಿಕ್ಕೆ ಇಲ್ಲಿ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಇಸ್ಮಾಯಿಲ್ ಕಂಡಕೆರೆಯವರ ಬಗ್ಗೆ ನಾನು 2 ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಇವಾಗ ತಾನೇ ಕೂತಿದ್ದೆ ಇಲ್ಲಿ, ಭಾಳಷ್ಟು ವಿಚಾರಗಳನ್ನ ಕೇಳಿದೆ, ನನಗೆ ಗೊತ್ತಿಲ್ಲದಂಥ ವಿಚಾರಗಳು ಭಾಳಷ್ಟು ಕೇಳಿದೆ. ಅಫ್ಕೋರ್ಸ್ ಒಂದು ಮಾತನ್ನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ನಾನು ಭಾಳಷ್ಟು ದೇಶಗಳಿಗೆ ಹೋಗಿದ್ದೀನಿ, ಭಾಳಷ್ಟು ರಾಜ್ಯಗಳನ್ನು ನೋಡಿ ನಮ್ಮ ದೇಶದಲ್ಲಿ, ಹಾಗೂ ಬೇರೆ ಬೇರೆ ಕ್ಷೇತ್ರಗಳಿಗೆ, ಹಾಗೂ ಬೇರೆ ಬೇರೆ ಪ್ರೋಗ್ರಾಮ್ ಫಂಕ್ಷನ್ಸ್ಗಳಿಗೆ ಹೋಗಿದ್ದೀನಿ. ಬೇರೆ ಬೇರೆ ಜನರನ್ನ ಇನ್ಫ್ಯಾಕ್ಟ್ ಮಾತಾಡಿದ್ದೀನಿ. ನಮ್ಮ ಪ್ರೆಸಿಡೆಂಟಿಂದ ಹಿಡಿದ್ಬಿಟ್ಟು ಗ್ರಾಮ ಪಂಚಾಯತ್ ಮೆಂಬರ್ಸ್ವರೆಗೂ ಎಲ್ಲರಂದ್ರೆ ಮಾತಾಡಿದ್ದೀನಿ. ನಾನಂದರೆ ನನ್ನ ಪರಿಚಯ ಭಾಳಷ್ಟು ಜನರಿಗೆ ಇರಲಿಕ್ಕಿಲ್ಲ. ನಾನು ಇದುವರೆಗೆ 42 ಬಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ನ ರಗ್ಬಿ ಏನಿದೆ ಅದನ್ನು ದೇಶವನ್ನು ಪ್ರತಿನಿಧಿಸಿದ್ದೇನೆ. ಹಾಗೂ ಬೇರೆ ಬೇರೆ ಕಂಪನಿಗಳಿಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದ್ದೀನಿ. ಸೊ ನಾನು ಇಸ್ಮಾಯಿಲ್ ಅವ್ರಿಗೆ ಒಂದು ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಅಫ್ಕೋರ್ಸ್ ನಾನು ಯಾವುದೇ ಪಕ್ಷ ಹಾಗೂ ಯಾವುದೇ ಧರ್ಮದ ಬಗ್ಗೆ ನಾನು ನೋಡಿ ಇಲ್ಲಿ ಬಂದಿಲ್ಲ. ನಾನು ಅವ್ರು ಮಾಡಿದಂತಹ ಕೆಲಸಕ್ಕೋಸ್ಕರ ನಾನು ಅವ್ರನ್ನ ಸಪೋರ್ಟ್ ಮಾಡಿದ್ದೀನಿ. ಅವರಂತಲ್ಲ, ಅವರಂತಹ ಭಾಳಷ್ಟು ಯುವಕರಿದ್ದೀರ ಇಲ್ಲಿ. ಸೊ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಇನ್ಫ್ಯಾಕ್ಟ್ ನಾನು ಯಾವತ್ತಾದರೂ ನಾನು ಇದ್ದೇ ಇರ್ತೀನಿ, ಹಾಗೂ ನಿಮ್ಮ ಕೆಲಸಗಳಿಗೆ ನಾನು ಸಪೋರ್ಟ್ ಮಾಡ್ತೀನಿ. ಯಾವುದೇ ಒಂದು ಧರ್ಮ ಹಾಗೂ ಯಾವುದೇ ಒಂದು ನಿಮ್ಮ ಪೊಸಿಷನ್ ನೋಡಿ ನಾನು ಬರುವಂಥವನ್ನಲ್ಲ. ಅಫ್ಕೋರ್ಸ್ ನಾನು ವಿರಾಜಪೇಟೆಯಲ್ಲಿ ಇವಾಗ ಪ್ರಗತಿ ಶಾಲೆ ಅಂತ ಒಂದು ಶಾಲೆಯನ್ನು ನಡೆಸ್ತಾ ಇದ್ದೀನಿ. ಸೊ ನಮ್ಮ ವಿರಾಜಪೇಟೆ ನಗರ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೀನಿ. ಬೇರೆ ಬೇರೆ ಪೊಸಿಷನ್ಗಳಲ್ಲಿ ನಾನು ಇವಾಗ ಇದ್ದೀನಿ ಇನ್ಫ್ಯಾಕ್ಟ್. ಸೊ ಹಾಗಾಗಿ ಇಸ್ಮಾಯಿಲ್ ಅವ್ರಿಗೆ ಅದೊಂದು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾವುದು ಇಸ್ಮಾಯಿಲ್ ಹಾಗೂ ಗಾಂಧಿ ಯುವಕ ಸಂಘದವರಿಗೆ ಒಂದು ಮೆಸೇಜ್ ಏನು ಅಂತಂದರೆ, ನಿಮ್ಮ ಯಾವುದೇ ಕಾರ್ಯಕ್ರಮ ಇದ್ರೂ ದಯವಿಟ್ಟು ಕರೀರಿ. ಅಫ್ಕೋರ್ಸ್ ನಾನು ಎಲ್ಲ ಕಾರ್ಯಕ್ರಮಗಳಿಗೆ ಬರ್ತೀನಿ, ಸಪೋರ್ಟ್ ಮಾಡ್ತೀವಿ. ಮತ್ತು ಇನ್ನೊಂದು ವಿಚಾರ, ಇಲ್ಲಿ ಭಾಳಷ್ಟು ಯಂಗ್ಸ್ಟರ್ಸ್ ಇದ್ದೀರಾ ಹಾಗೂ ಈ ಸಂಘದ ಮೆಂಬರ್ಸ್ ಇದ್ದೀರಾ. ಮೊದಲನೇ ಬಾರಿಗೆ ಕಂಡಕರೆ ಇದೆ ಅಂತ ಒಂದು ಜಾಗ ನನಗೆ ಆ್ಯಕ್ಚುಲಿ ಗೊತ್ತಾಗಿದ್ದು ಯಾವಾಗ ಅಂತ ಹೇಳ್ತೀನಿ, ಇನ್ನೂ ಹೇಳಿಲ್ಲ. ಇಸ್ಮಾಯಿಲ್ ಅವ್ರು ಬಂದಾಗಲೇ, ಯಾಕೆಂತಂದರೆ ಅವ್ರ ಹೆಸರ ಪಕ್ಕದಲ್ಲಿ ಕಂಡಕೆರೆ ಅಂತ ಹಾಕ್ಕೊಂಡಿದ್ದಾಗಲೇ ನಾನು ಕಂಡಕೆರೆ ಏನಿದು ಅಂತ ಕೇಳಿದಾಗ, ನಾನು ಆನ್ಲೈನ್ ಗೂಗಲ್ ಮಾಡಿದಾಗ ಹಾಗೂ ಭಾಳಷ್ಟು ಜನರನ್ನು ನೋಡಿದಾಗ ಈ ಥರ ಒಂದು ಜಾಗ ಇದೆ ಅಂತ ನನಗೆ ಗೊತ್ತಾಯಿತು. ಸೊ ನಾನು ಇದೇನಕ್ಕೆ ಹೇಳ್ತೀನಿ ಅಂತಂದರೆ, ಈ ಥರದ ಒಂದು ಯುವಕ ಇಸ್ಮಾಯಿಲ್ ಕಂಡಕೆರೆ ಅಂತ ಒಂದು ಯುವಕ ರಾಜ್ಯ ಮಟ್ಟದಲ್ಲಿ, ಇವಾಗ ರಾಜ್ಯ ಮಟ್ಟದಲ್ಲಿ ಭಾಳಷ್ಟು ಜನರಿಗೆ ಅವ್ರನ್ನ ಗೊತ್ತು, ಇನ್ನು ರಾಷ್ಟ್ರ ಮಟ್ಟದಲ್ಲೂ ಇನ್ನು ಮುಂದೆ ಗೊತ್ತಾಗ್ತದೆ. ಆವಾಗ ಗೊತ್ತಾಗುವಾಗ, ಈ ಹೆಸರು ಫೇಮಸ್ ಆಗುವಾಗ ಅಫ್ಕೋರ್ಸ್ ಈ ಒಂದು ಊರನ್ನ ಒಂದು ಜಮ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಅವರು ಈ ಊರನ್ನ ಹೇಗೆ ಪಬ್ಲಿಸೈಸ್ ಮಾಡ್ತಿದ್ದಾರೆ ಅಂತಂದ್ರೆ, ಇನ್ನು ಮುಂದೆ ಇನ್ನೂ ರಾಷ್ಟ್ರ ಲೆವೆಲಲ್ಲಿ ಅವರು ಒಳ್ಳೆ ಪತ್ರಕರ್ತರಾಗಿ ಬರಲಿ ಅಂತ ನನ್ನ ಒಂದು ಆಸೆ. ಯಾಕೆಂತಂದ್ರೆ ಆವಾಗ ತಾನೇ ಈ ಊರನ್ನ ಬಹಳಷ್ಟು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್ ಆಗ್ಲಿಕ್ಕೆ ಸಾಧ್ಯ. ಮತ್ತು ಪ್ರತಿಯೊಂದು ಇನ್ಫ್ಯಾಕ್ಟ್ ಯಂಗ್ಸ್ಟರ್ಸ್ ಇದ್ದಾರೆ, ಈ ಯಂಗ್ಸ್ಟರ್ಸ್ಗಳಿಗೂ ಆಪರ್ಚುನಿಟಿ ಸಿಗ್ಲಿಕ್ಕೆ ಅದೇ ಸಾಧ್ಯ. ನೀವೊಂದು ರೋಲ್ ಮಾಡಲ್ ಆಗಿದ್ದೀರಾ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಇದೇ ಥರ ಇನ್ನು ಫ್ಯೂಚರಲ್ಲೂ ಬಹಳಷ್ಟು ಒಳ್ಳೆ ಕೆಲಸಗಳು ಮಾಡಿ ನಾವು ಇದ್ದೀವಿ ನಿಮ್ಮ ಜೊತೆ. ಮತ್ತು ಸ್ಪೋರ್ಟ್ಸ್ ಅಂತಲೇ ಅಲ್ಲ, ಎಜುಕೇಷನ್ ಲೆವೆಲಲ್ಲಾಗಲಿ ಸ್ಪೋರ್ಟ್ಸ್ ಲೆವೆಲಲ್ಲಾಗಲಿ ಯಾವುದೇ ವಿಚಾರಗಳಲ್ಲೂ ನಾವು ಇರ್ತೀವಿ. ಇಲ್ಲಿ ಬಹಳಷ್ಟು ಯಂಗ್ಸ್ಟರ್ಸ್ ಲೀಡರ್ಸ್ಗಳಿದ್ದಾರೆ. ಇವಾಗ ತಾನೇ ನೋಡ್ತಾ ಇದೆ, ಗೋಣಿಕೊಪ್ಪ ಆಗಲಿ, ಮಡಿಕೇರಿ, ನಾಪೋಕ್ಲು ಎಲ್ಲ ಕಡೆಯಿಂದ ಬಂದಿದ್ದಾರೆ. ಅವರೆಲ್ಲ ಬಂದಿರೋದು ನಿಮ್ಮ ಈ ಒಂದು ಸಪೋರ್ಟ್ಗೋಸ್ಕರ, ಈ ಊರಿನ ಸಪೋರ್ಟ್ಗೋಸ್ಕರ. ಯಾವುದೇ ವಿಚಾರ ಇದ್ರೂ ಹೇಳಿ, ನಾವೆಲ್ಲ ಜೊತೆಯಲ್ಲಿರ್ತೀವಿ ಅಂತ ಹೇಳ್ತಾ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಇನ್ಫ್ಯಾಕ್ಟ್ ನಾನು ಧನ್ಯವಾದ ಕೋರ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅನಂತ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇತರ ಸಹೋದರ ಧರ್ಮದ ಎಲ್ಲ ಮಿತ್ರರಿಗೂ ಕೂಡ ಹೃದಯಾಂತರದ ನಮಸ್ಕಾರಗಳೊಂದಿಗೆ ಆತ್ಮೀಯ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯ ವ್ಯಕ್ತಿಗಳ ಪ್ರೀತಿಯ ಸಹೋದರರೇ, ಹೆಚ್ಚಾಗಿ ಮಾತಾಡುವಂತಹ ಸಮಯ ಇದಲ್ಲ. ಕೆಲವೊಂದು ವಿಷಯಗಳನ್ನು ಮಾತ್ರ ಇಲ್ಲಿ ಹೇಳಲೇಬೇಕಾದಂತಹ ಕೆಲವೊಂದು ವಿಷಯಗಳನ್ನು ಮಾತ್ರ ಹೇಳಿ ಆದಷ್ಟು ಬೇಗ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಾನು ಕೆಳಗೆ ಬಂದಾಗ, ಕಾರ್ಯಕ್ರಮಕ್ಕೆ ಬಂದು ಕೆಳಗೆ ಕೂತಿದಾಗ ಬೋರ್ಡನ್ನು ನೋಡಿದೆ, ಗಾಂಧಿ ಯುವಕ ಸಂಘ. ಅದರ ಮೇಲೆ ಹಾಕಿದಂತಹ ಒಂದು ಕ್ಯಾಪ್ಷನ್, ಕರ್ನಾಟಕ ರಾಜ್ಯದಲ್ಲಿ 48 ನಾನು ಮಾಡಿದ ಸಾಧನೆಗಳಲ್ಲ ಇದು, ಜನಗಳು ನೀಡಿದಂತಹ ಬೆಂಬಲ ಪ್ರೋತ್ಸಾಹ. ಕರ್ನಾಟಕ ರಾಜ್ಯಾದ್ಯಂತ ಕೇರಳ ಸೇರಿ 52 ಜೀವನ್ಮರಣ ಹೋರಾಟ ನಡೆಸಿದಂತಹ ರೋಗಿಗಳಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳನ್ನು ನಾನು ಮಾಡಿ 18.5 ಕೋಟಿ ರೂಪಾಯಿ 12 ತಿಂಗಳಲ್ಲಿ ಸೇವ್ ದ ಡ್ರೀಮ್ಸ್ ಮಾಡಿಕೊಟ್ಟಿದ್ದರೆ, ಅಲ್ಲೆಲ್ಲವೂ ಕೂಡ ನಾವು ಅಲ್ಲಿ ಆ ರೋಗಿಯನ್ನು ಸಹಾಯ ಮಾಡುವುದಕ್ಕಿಂತ ಹೆಚ್ಚು ಇಷ್ಟಪಟ್ಟಿದ್ದು, ಪ್ರಚಾರಪಡಿಸಿದ್ದು, ಭಾಷಣಗಳು ಮಾಡಿದ್ದು ಗಾಂಧಿ ಯುವಕ ಸಂಘ ಹಾಕಿದಂತಹ ಆ ಕ್ಯಾಪ್ಷನ್ಗಾಗಿತ್ತು. ಸೌಹಾರ್ದತೆ ನಮ್ಮ ಉದ್ದೇಶ, ಸೌಹಾರ್ದತೆ ನಮ್ಮ ಸಂದೇಶ. ನಾವು ಈ ವೇದಿಕೆಯಲ್ಲಿ ನೋಡ್ತಾ ಇರಬಹುದು, ಒಂದು ಭಾರತವನ್ನು ನೋಡ್ತಾ ಇದ್ದೇವೆ. ಭಾರತ ಅಂತ ಹೇಳಿದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನ ವೃಂದಾವನ. ಒಂದು ಗಾರ್ಡನ್ ಆಗ್ಬೇಕಂದ್ರೆ, ಒಂದು ವೃಂದಾವನ ಆಗ್ಬೇಕು ಅಂತ ಹೇಳಿದ್ರೆ ಆ ವೃಂದಾವನದಲ್ಲಿ ಹಲವಾರು ಬಗೆಯ ಹೂಗಳಿರಬೇಕು. ಆಗ ಮಾತ್ರ ಅದನ್ನು ವೃಂದಾವನ ಅಂತ ಹೇಳಲಿಕ್ಕೆ ಸಾಧ್ಯವಿದೆ. ಇವತ್ತು ಗಾಂಧಿ ಯುವಕ ಸಂಘ ಒಂದು ದೊಡ್ಡ ಸಂದೇಶ ಇಲ್ಲಿ ನೀಡ್ತಾ ಇದೆ. ಸಾಮೂಹಿಕ ವಿವಾಹಕ್ಕೆ ಖಂಡಿತವಾಗಿಯೂ ನಾನು ವಿರೋಧಿಯಾಗಿದ್ದೇನೆ. ಸಾಮೂಹಿಕ ವಿವಾಹಗಳು ಬೇಕು, ಆದರೆ ಸಾಮೂಹಿಕ ವಿವಾಹಕ್ಕೆ ನಾನು ಇವತ್ತು ವಿರೋಧ ಮಾಡಲಿಕ್ಕೆ ಕಾರಣ ಇದೆ. ಆದರೆ ಅದನ್ನು ಈ ವೇದಿಕೆಯಲ್ಲಿ ನಾನು ಹೇಳಲ್ಲ. ಆದರೆ ಇಂತಹ ಕಾರ್ಯಗಳು ಮಾಡಬೇಕಾದ ಅನಿವಾರ್ಯತೆ ಇವತ್ತು ಸಂಘಗಳಿಗೆ ಬರ್ತಾ ಇದೆ. ನಾನು ಹೇಳಿ ಬಂದಿದ್ದು, ಈ ಒಂದು ಸೌಹಾರ್ದತೆಯ, ಶಾಂತಿಯ ಸಂದೇಶಗಳನ್ನು ಸಾರುವಂತಹ ಸಂಘಟನೆಗಳು, ಅದೇ ರೀತಿ ಸಂಘ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಬೆಳೆಯುವಂತಹ ಸನ್ನಿವೇಶಗಳು ನಿರ್ಮಾಣವಾಗಿದೆ. ಯಾಕೆಂತ ಹೇಳಿದ್ರೆ ನೋಡಿ, ಇವತ್ತು ಇಲ್ಲಿ ಕಾಂಗ್ರೆಸ್ನವರಿದ್ದಾರೆ, ಬಿಜೆಪಿಯವರಿದ್ದಾರೆ, JDSನವರಿದ್ದಾರೆ, ಎಲ್ಲ ಸರ್ವಧರ್ಮೀಯ ಮಿತ್ರರು ಕೂಡ ಇದ್ದಾರೆ. ಒಂದು ಸುಂದರವಾದ ಒಂದು ಭಾರತವನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಕೆಲವೊಂದು ಕಡೆಗಳಲ್ಲಿ ನಡೆಯುವಂತಹ ಅಹಿತಕರ ಘಟನೆಗಳು, ಅಥವಾ ಯಾವುದಾದರೊಂದು ಸ್ಥಳದಲ್ಲಿ ಬಾಂಬ್ ಸ್ಫೋಟನೆಗಳಾದರೆ, ಅಥವಾ ಏನಾದರೊಂದು ಗಲಾಟೆ ಆದರೆ ಧರ್ಮಗಳ ಮಧ್ಯೆ ಪರಸ್ಪರ ಕಿತ್ತಾಟ ಮಾಡಲಿಕ್ಕೂ ಕೂಡ ಈ ರಾಜಕೀಯ ಕಾರಣವಾಗುತ್ತೆ ಎಂಬ ಬೇಸರ ನಮಗಿದೆ. ಯಾವ ಧರ್ಮವೂ ಕೂಡ ಇಲ್ಲಿ ನಮಗೆ ಅಶಾಂತಿಯನ್ನು ಅಥವಾ ಭಯೋತ್ಪಾದನೆಯನ್ನು, ಕೋಮವಾದವನ್ನು ಯಾವ ಧರ್ಮವೂ ಕೂಡ ಕಲಿಸಲ್ಲ. ನನ್ನ ಆತ್ಮೀಯ ಭಾರತ ದೇಶದ ಈ ಸುಂದರ ರಾಜ್ಯದಲ್ಲಿ ಹೆಚ್ಚಾಗಿರುವಂತಹ ಹಿಂದೂ ಧರ್ಮ, ಆ ಹಿಂದೂ ಧರ್ಮದ ಸಹೋದರರು ಪ್ರತಿಯೊಂದು ದಿನ ಕೂಡ ಮಾಡುವಂತಹ ಪ್ರಾರ್ಥನೆಗಳೇನು? ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ, ಎಲ್ಲರಿಗೂ ಕೂಡ ಶಾಂತಿ ಇರಲಿ. ಸರ್ವೇ ಜನ ಸುಖಿನೋ ಭವಂತು, ಲೋಕೋ ಸಮಸ್ತೋ ಸುಖಿನೋ ಭವಂತು, ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಅಂತ ಎಲ್ಲ ಹಿಂದೂ ಧರ್ಮೀಯರು ಪ್ರಾರ್ಥನೆ ಮಾಡ್ತಾರೆ. ಅಲ್ಲೆಲ್ಲಿಯೂ ಕೂಡ ಹಿಂದೂ ಧರ್ಮದವರಿಗೆ ಮಾತ್ರ ಒಳ್ಳೆಯದಾಗ್ಲಿ ಅಂತ ಹಿಂದೂ ಧರ್ಮದವರು ಪ್ರಾರ್ಥನೆ ಮಾಡಲ್ಲ. ಅಲ್ಲಾಹುಮ್ಮ ಅಂತ ಸಲಾಮ್ ಮಿಂಕ ಸಲಾಮ್ ವ ಇಲೈಕ ಯರ್ಜು ಸಲಾಮ್. ಒಬ್ಬ ಮುಸಲ್ಮಾನ್ 5 ವಕ್ತ ನಮಾಜಿನಲ್ಲೂ ಕೂಡ ಅವನು ಪ್ರಾರ್ಥನೆ ಮಾಡುವಾಗ ಎಲ್ಲರಿಗೂ ಕೂಡ
ಶಾಂತಿ ಇರಲಿ, ಸಮಾಧಾನವಿರಲಿ, ಪ್ರೀತಿ ಇರಲಿ, ಸೌಹಾರ್ದತೆ ಇರಲಿ ಅಂತ ಒಬ್ಬ ಮುಸಲ್ಮಾನ್ ಎಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡ್ತಾನೆ. ಇರ್ಹಮು ಮನ್ ಫಿಲ್ ಅರ್ದ್, ಭೂಮಿಯಲ್ಲಿರುವಂತಹ ಸಕಲರಲ್ಲೂ ಕೂಡ, ಕೇವಲ ಮುಸಲ್ಮಾನರಲ್ಲಿ ಮಾತ್ರ ನೀನು ಕರುಣೆಯನ್ನು, ಕಾರುಣ್ಯವನ್ನು ಪ್ರತಿಪಾದಿಸಬೇಕು ಅಂತ ಇಸ್ಲಾಂ ಹೇಳ್ತಾ ಇಲ್ಲ. ಭೂಮಿಯಲ್ಲಿರುವ ಸಕಲರಲ್ಲೂ ಕೂಡ ಪ್ರೀತಿಯನ್ನು ತೋರಿಸಬೇಕು ಅಂತ ಪವಿತ್ರವಾದ ಇಸ್ಲಾಂ ಹೇಳುವುದಾದರೆ, ಇಗರ್ಜಿಗಳಲ್ಲಿ, ಚರ್ಚ್ಗಳಲ್ಲಿ ಯು ಲವ್ ಯುವರ್ ಎನಿಮೀಸ್, ನಿನ್ನ ಶತ್ರುವನ್ನು ನೀನು ಮಿತ್ರವಾಗಿ ಕಾಣು, ಯಾರನ್ನು ಕೂಡ ಶತ್ರುವಾಗಿ ಕಾಣಬೇಡ ಅಂತ ಪವಿತ್ರವಾದ ಕ್ರೈಸ್ತ ಧರ್ಮ ಹೇಳುವುದಾದರೆ, ಎಲ್ಲಿಯೂ ಕೂಡ ಧರ್ಮಗಳು ನಮ್ಮನ್ನು ಅಶಾಂತಿಯನ್ನು, ಸೌಹಾರ್ದತೆಯನ್ನು ಕಲಿಸುವುದಿಲ್ಲ. ಪ್ರೀತಿಯನ್ನು ಮತ್ತು ಭಾವೈಕ್ಯತೆಯನ್ನು, ಸೌಹಾರ್ದತೆಯನ್ನು ಎಲ್ಲ ಧರ್ಮಗಳು ಕೂಡ ನಮಗೆ ಕಲಿಸ್ತಾ ಇದೆ. ನಾನು ಹಲವಾರು ವೇದಿಕೆಗಳಲ್ಲಿ ಇದರ ಬಗ್ಗೆ ಮಾತಾಡಿದ್ದೇನೆ, ಹೆಚ್ಚಾಗಿ ಮಾತಾಡಲ್ಲ. ಆದರೆ ಇವತ್ತು ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ಆ ಒಂದು ಮಾತು ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಆಗ್ತೇನೆ. ಇವತ್ತು ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ಧರ್ಮಗಳು ಹೇಳಿದ ರೀತಿಯಲ್ಲಿ ಬದುಕಲಿಕ್ಕೆ ನಾವು ಯಾರು ತಯಾರಿಲ್ಲ. ಮತಕ್ಕಾಗಿ ಬಡಿಯರೋ, ಒಬ್ಬ ಬುದ್ಧಿಜೀವಿ ಹೇಳಿದ್ದಾರೆ, ಮತಕ್ಕಾಗಿ ಬಡಿಯರೋ, ಮತಕ್ಕಾಗಿ ಸಿಡಿಯರೋ, ಮತಕ್ಕಾಗಿ ಮಿಡಿಯರೋ, ಮತಕ್ಕಾಗಿ ಬದುಕರೋ ಜನರು. ಈಗ ಬೆಳಗ್ಗಿನ ಹೊತ್ತು 4:50 ಆಗುವಾಗ ಮಸೀದಿಗಳಲ್ಲಿ ಒಂದು ಆಜಾನ್ ಬರ್ತದೆ, ಹಯ್ಯ ಅಲಲ್ ಸ್ವಲಾ, ಹಯ್ಯ ಅಲಲ್ ಫಲಾ, ನೀವು ಬನ್ನಿ ನಿಮ್ಮ ಸ್ವರ್ಗ ಲೋಕಕ್ಕೆ ದಾರಿ ಕೊಡ್ಲಿಕ್ಕೆ ನಮಾಜಿಗೆ ಬನ್ನಿ ಅಂತ ನಮ್ಮ ಮಸೀದಿಗಳಲ್ಲಿ ಬಾಂಗ್ ಕೊಟ್ರೆ, ನಮ್ಮಲ್ಲಿ ಮುಸಲ್ಮಾನರಲ್ಲಿ ಒಂದು 10% ಜನ ಮಾತ್ರ ನಮಾಜಿಗೆ ಹೋಗ್ತಾರೆ. ಅದೇ ರೀತಿ ದೇವಸ್ಥಾನದಲ್ಲಿ ಬನ್ನಿ, ಓಂ ಶಾಂತಿ ಶಾಂತಿ, ನೀವು ಬನ್ನಿ ನಿಮ್ಮ ಶಾಂತಿಗೆ ಬೇಕಾಗಿ, ನಿಮ್ಮ ಮನಸ್ಸಿನ ನೆಮ್ಮದಿಗೆ ಬೇಕಾಗಿ ನೀವು ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆಗಳನ್ನು ಮಾಡಿ, ಪೂಜೆಗಳನ್ನು ಮಾಡಿ ಅಂತ ದೇವಸ್ಥಾನದ ಪೂಜಾರಿ, ಧರ್ಮಗುರು ಕರೆಯುವಾಗ ಒಂದು 10% ಜನ ಮಾತ್ರ ಆ ಪೂಜೆಗೆ ಹೋಗ್ತಾರೆ. ಅದೇ ರೀತಿ ಇಗರ್ಜಿಗಳಲ್ಲಿ ಬನ್ನಿ, ನೀವು ನಿಮ್ಮ ಮನಃಶಾಂತಿಗೆ ಭಾನುವಾರ ಬಂದು ನೀವು ಪ್ರಾರ್ಥನೆ ಮಾಡಿ ಅಂತ ಇಗರ್ಜಲ್ಲಿ ಕರೆಯುವಾಗ ಒಂದು 10% ಜನ ಮಾತ್ರ ಹೋಗ್ತಾರೆ, 90% ಜನ ಹೋಗಲ್ಲ. ಆದರೆ ಜನಗಳು ಹೋಗುವ ಒಂದು ಸನ್ನಿವೇಶ ಇದೆ. ಅದೇ ಮಸೀದಿಯಲ್ಲಿ, ಅದೇ ಮೈಕಿನಲ್ಲಿ, ಅದೇ 4:50ಕ್ಕೆ ಅದೇ ಧರ್ಮಗುರುಗಳು ಹಯ್ಯ ಅಲಲ್ ಸ್ವಲಾ, ಹಯ್ಯ ಅಲಲ್ ಫಲಾ ಎಂಬ ಶಬ್ದದ ಬದಲಾಗಿ ಬನ್ನಿ ನಮ್ಮ ಮಸೀದಿಯನ್ನು ಯಾರೋ ಅಟ್ಯಾಕ್ ಮಾಡ್ತಾ ಇದ್ದಾರೆ, ದಂಡೆತ್ತಿ ಬರ್ತಾ ಇದ್ದಾರೆ, ಮಸೀದಿಯನ್ನು ಕೆಡವಲಿಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ 100% ಮುಸಲ್ಮಾನರು ಕೂಡ ಓಡಿ ಹೋಗ್ತಾರೆ. ಅದೇ ದೇವಸ್ಥಾನದಲ್ಲಿ, ಅದೇ ದೇವಸ್ಥಾನವನ್ನು ಯಾರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಆ ದೇವಸ್ಥಾನವನ್ನು ಸಂರಕ್ಷಣೆ ಮಾಡಲು 100% ಸಹೋದರರು ಹೋಗ್ತಾರೆ. ಅದೇ ಇಗರ್ಜುಗಳಲ್ಲೂ ಅದೇ ರೀತಿ. ಇಲ್ಲಿ ನಾನು ಹೇಳ್ತಾ ಇರುವುದು, ಮತಕ್ಕಾಗಿ ಬಡಿಯಲಿಕ್ಕೆ ಜನ ಇದ್ದಾರೆ, ಧರ್ಮಕ್ಕಾಗಿ ಸಿಡಿಯಲಿಕ್ಕೆ ಜನ ಇದ್ದಾರೆ, ಆದರೆ ಧರ್ಮಗಳು ಹೇಳಿದ ರೀತಿಯಲ್ಲಿ ಬದುಕಲಿಕ್ಕೆ ಇವತ್ತು ಜನ ಇಲ್ಲ. ಧರ್ಮಗಳು ಹೇಳಿದ ರೀತಿಯಲ್ಲಿ ನಾವು ಬದುಕಿದ್ರೆ, ಧರ್ಮ ಗ್ರಂಥಗಳು ಹೇಳಿದ ರೀತಿಯಲ್ಲಿ ಸಜ್ಞಾನಂ ಶೋಭಿ ಸಜ್ಞಾನಂ ಅರೇ ನಬಿ ಎಂಬ ಉದಾತ್ತವಾದ ಸಂದೇಶ ಭಗವದ್ಗೀತೆ ಎತ್ತಿ ಹಿಡಿತಾ ಇದೆ. ವಿಶುದ್ಧ ಕುರ್ಆನ್ ಹೇಳ್ತಾ ಇದೆ, ನೀವು ಎಲ್ಲರಲ್ಲೂ ಕೂಡ ಯಾ ಅಯ್ಯುಹನ್ನಾಸ್ ಇನ್ನಾ ಖಲಕ್ನಾಕುಂ ಮಿನ್ ದಕರಿನ್ ವ ಉನ್ಸಾ ವಜಅಲ್ನಾಕುಂ ಶುಊಬನ್ ವ ಕಬಾಯಿಲ ಲಿತಆರಫು. ಒಂದು ಗಂಡು ಮತ್ತು ಹೆಣ್ಣಿನಿಂದ ನಿಮ್ಮನ್ನು ನಾವು ಸೃಷ್ಟಿಸಲ್ಪಟ್ಟು, ನಿಮ್ಮನ್ನು ಹಲವಾರು ಜಾತಿಗಳಾಗಿ, ಹಲವಾರು ಧರ್ಮಗಳಾಗಿ, ಹಲವಾರು ವಿಭಾಗಗಳಾಗಿ, ಹಲವಾರು ಸಂಘಟಕರಾಗಿ ನಿಮ್ಮನ್ನು ನಾವು ಮಾಡಿದ್ದೇವೆ. ಎಲ್ಲರೂ ಕೂಡ ಒಂದೇ ಸಂಘಟನೆಯವರಾಗಿದ್ದರೆ, ಎಲ್ಲರೂ ಕೂಡ ಒಂದೇ ಧರ್ಮದವರಾಗಿದ್ದರೆ, ದೇವನಿಗೆ ಇಷ್ಟೆಲ್ಲ ಮಾಡಿದ ದೇವನಿಗೆ ಎಲ್ಲರನ್ನೂ ಕೂಡ ಒಂದೇ ಧರ್ಮದೊಳಗೆ ತರಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರನ್ನೂ ಕೂಡ ಒಂದೇ ಧರ್ಮ ತತ್ವ ಸಿದ್ಧಾಂತಗಳಿಗೆ ತರಲಿಕ್ಕೆ ದೇವನಿಗೆ ಸಾಧ್ಯತೆ ಇದೆ. ಆದರೆ ಆ ದೇವನ ಹೇಳ್ತಾ ಇದ್ದೇನೆ, ನಿಮ್ಮನ್ನು ಒಂದು ಗಂಡು ಮತ್ತು ಹೆಣ್ಣಿನಿಂದ ಸೃಷ್ಟಿಸಲ್ಪಟ್ಟು ನಿಮ್ಮನ್ನು ಹಲವಾರು ಜಾತಿ, ಧರ್ಮ, ಪಕ್ಷ, ಪಂಗಡ ಎಲ್ಲ ಬೇರೆ ಬೇರೆ ಮಾಡಿದ್ದು ಲಿತಆರಫು, ಒಡೆದಾಡ್ಲಿಕ್ಕೆ ಅಲ್ಲ, ಬಡದಾಡ್ಲಿಕ್ಕೆ ಅಲ್ಲ, ಪರಸ್ಪರ ಜಗಳವಾಡ್ಲಿಕ್ಕೆ ಅಲ್ಲ. ಲಿತಆರಫು, ಇಲ್ಲಿ ಗಾಂಧಿ ಯುವಕ ಸಂದೇಶ ನೀಡಿದಂತಹ ಅದೇ ಸಂದೇಶ ವಿಶುದ್ಧ ಕುರ್ಆನ್ ಹೇಳ್ತಾ ಇದೆ. ಲಿತಆರಫು, ನೀವು ಪರಸ್ಪರ ಅರಿತುಕೊಳ್ಳಲಿಕ್ಕೆ ಬೇಕಾಗಿ, ಪರಸ್ಪರ ಪ್ರೀತಿಯಿಂದ, ಸೌಹಾರ್ದತೆಯಿಂದ, ಪ್ರೇಮದೊಂದಿಗೆ ಬಾಳ್ಲಿಕ್ಕೆ ಬೇಕಾಗಿ, ನೀವು ಪರಸ್ಪರ ಗುರ್ತಿಡ್ಲಿಕ್ಕೆ ಬೇಕಾಗಿ. ಎಲ್ಲರೂ ಒಂದೇ ಧರ್ಮದವರು, ಒಂದೇ ವರ್ಣದವರಾದರೆ ಪರಸ್ಪರ ಗುರ್ತಿಡ್ಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯಲ್ಲಿ ಬದುಕಲಿಕ್ಕೆ
ನಮ್ಮನ್ನು ಕಲಿಸ್ತಾ ಇದೆ. ಆತ್ಮೀಯ ಸಹೋದರರೇ, ನಾನು ಹೆಚ್ಚೇಳ್ತಾ ಇಲ್ಲ, ಆ ಒಂದು ಕ್ಯಾಪ್ಷನ್ ಬಹಳ ಇಷ್ಟವಾಯಿತು. ಅದಾಗಿದೆ ನಮ್ಮ ದೇಶಕ್ಕೂ, ನಮ್ಮ ದೇಶ ಅಂತ ಹೇಳಿದ್ರೆ ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಹಮಾರ, ಸರ್ವ ದೇಶಗಳಿಗಿಂತ ಅಲ್ಲಮಾ ಇಕ್ಬಾಲ್ ಹೇಳ್ತಾರೆ, ನಾನು ಅರಬಿ, ಒಬ್ಬ ಮುಸಲ್ಮಾನನಾಗಿ ಅರಬಿಯ ದೇಶವನ್ನು ನಾನು ಪ್ರೀತಿಸಲ್ಲ, ಕಾರಣ ಸರ್ವೇ ಜಹಾನ್ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಹಮಾರ, ಸರ್ವ ದೇಶಗಳಿಗಿಂತ ಸುಂದರ ಮನೋಹರ, ಸರ್ವ ದೇಶಗಳಿಗಿಂತ ಚಂದ ಅದು ನನ್ನ ಭಾರತ. ಕಾರಣ ಭಾರತದಲ್ಲಿ ಹುಟ್ಟಿದ್ದಕ್ಕೆ ನಾನು ಹೆಮ್ಮೆ ಪಡ್ತೇನೆ, ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೆ ಮತ್ತೊಮ್ಮೆ ಹೆಮ್ಮೆ ಪಡ್ತೇನೆ. ಆತ್ಮೀಯ ಸಹೋದರರೇ, ನಾನು ಹೇಳಲಿಕ್ಕಿರುವುದು ಇಂತಹ ಸೌಹಾರ್ದತೆಯ ಪ್ರೀತಿಯ ಸಭೆಗಳನ್ನು, ಅದನ್ನು ಒಗ್ಗೂಡಿಸುವ ಸಭೆಗಳನ್ನು ಇನ್ನೂ ಕೂಡ ಮಾಡಬೇಕು. ಸರ್ವಧರ್ಮೀಯ ಸಾಮೂಹಿಕ ವಿವಾಹ ಈ ಗಾಂಧಿ ಯುವಕ ಸಂಘ ಹಮ್ಮಿಕೊಂಡಿದ್ದು ಬಹಳ ಸಂತೋಷ ಇದೆ. ನಾನು ಕೇಳಿದೆ ಇಸ್ಮಾಯಿಲ್ ರವರಲ್ಲಿ, ಇವತ್ತು ಒಂದು ಜೋಡಿ ವಿವಾಹ ನಡೀತಾ ಇದೆ, 2 ಅಪ್ಲಿಕೇಶನ್ ಇತರ ಸಹೋದರ ಧರ್ಮದ ಮಿತ್ರರದ್ದು ಕೂಡ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ಸಮಾಜದಲ್ಲಿ ಹಲವಾರು ಸಂಕಷ್ಟಕ್ಕೊಳಗಾಗುವ, ನೋವಿಗೊಳಗಾಗುವ ಎಷ್ಟೋ ಮಂದಿ ಇದ್ದಾರೆ. ನಾನೊಬ್ಬ ಸಾಮಾಜಿಕ ಜಾಲತಾಣಗಳಲ್ಲಿ ರೋಗಿಗಳಿಗೆ ವಿಡಿಯೋ ಮಾಡಿ ಹಾಕುವನಾಗಿದ್ದೇನೆ. ಅಲ್ಲಿಯೂ ಕೂಡ ಜಾತಿ ನೋಡಿಲ್ಲ, ಧರ್ಮ ನೋಡಿಲ್ಲ, ಪಕ್ಷ ನೋಡಿಲ್ಲ. ನಿಮಗೆ ಗೊತ್ತಿರಬಹುದು, ಇದೇ ಕೊಡಗು ಜಿಲ್ಲೆಯಲ್ಲಿ ಕಲ್ಲುಗುಂಡಿ ಎಂಬ ಪ್ರದೇಶದಲ್ಲಿ ಶಿವಪ್ರಸಾದ್ ಭವಾನಿ ಎಂಬ ಒಂದು ದಂಪತಿಗೆ 2.5 ವಯಸ್ಸು ಮಾತ್ರ ಇರುವಂತಹ ಮಾರಕವಾದ ಲುಕೂಮಿಯ ಕ್ಯಾನ್ಸರ್ಗೆ ತುತ್ತಾದ ಒಂದು ಮಗುವಿತ್ತು. ಆ ಮಗುವಿಗೆ 30 ಲಕ್ಷ ರೂಪಾಯಿ ಮಂಗಳೂರಿನ KMC ಹತ್ತಾವರದಲ್ಲಿ ಕಟ್ಟಿದರೆ ಮಾತ್ರ ಆ ಮಗುವಿನ ಜೀವ ಬದುಕಿಸಲು ಸಾಧ್ಯವಾಗಿತ್ತು. ಆ ಸಂದರ್ಭದಲ್ಲಿ ಸೇವ್ ದ ಡ್ರೀಮ್ಸ್ ಅಲ್ಲಿ ಹೋಗಿ ಒಂದು ವಿಡಿಯೋ ಮಾಡಿ, ಕರುಣೆ ಇರುವಂತಹ ಕರ್ನಾಟಕದ ಸರ್ವಧರ್ಮೀಯ ಮಿತ್ರರು ಗಂಟೆಗಳಲ್ಲಿ ಸಹಾಯ ಮಾಡಿದಾಗ ಆವತ್ತು 2 ದಿನದಲ್ಲಿ ಆ ಮಗುವಿಗೆ 30 ಲಕ್ಷ ರೂಪಾಯಿ ನಾವು ಜಮಾ ಮಾಡಿಕೊಟ್ಟಿದ್ದೆವು. ಇದೇ ಸಿದ್ದಾಪುರದಲ್ಲಿರುವಂತಹ ಒಂದು ಮಗು, ಆ ಮಗುವಿನ ಹೆಸರು ನನಗೆ ಆರ್ವಿ ಎಂಬ ಸಣ್ಣ ಒಂದು ಮಗು, ಬೆಂಗಳೂರಿನ ನೆಲ್ಲುತ್ಕೇರಿಯಲ್ಲಿ ಇರುವಂತಹ ಮಗು, ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಜೀವನ್ ಮರಣ, ಹುಟ್ಟಿ 5 ತಿಂಗಳು ಮಾತ್ರ ಆಗಿದ್ದ, 5 ವರ್ಷಗಳ ನಂತರ ಭಗವಂತನು ನೀಡಿದ ಒಂದು ಮಗು. ಆ ಮಗುವಿನ ಜೀವ ಉಳಿಸಲು 10 ಲಕ್ಷ ರೂಪಾಯಿ ಬೇಕು ಅಂತ ಹೇಳಿದಾಗ ದಿನಗಳಲ್ಲಿ ಕೊಟ್ಟು ಸಹಾಯ ಮಾಡಿದ ಸರ್ವಧರ್ಮೀಯ ಮಿತ್ರರು. ನಾನು ಇದನ್ನ ಏಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ನನಗೆ ಈ ಒಂದು ಸೋಷಿಯಲ್ ಮೀಡಿಯಾಕ್ಕೆ ಬಂದಾಗ ಗೊತ್ತಾಗ್ತಾ ಇದೆ, ನಾನು ಕೆಲವೊಮ್ಮೆ ಬಿಜೆಪಿಯವರನ್ನು ದೂಷಿಸಿದ್ದು ಇದೆ. ನಾನು ಅವರ ಹಂಗೆ ಆಗಿರ್ಬೋದು, ಹಿಂಗೆ ಆಗಿರ್ಬೋದು. ನಾನು ವಿಡಿಯೋ ಚಾರಿಟಿಗೆ ಬಂದ ನಂತರ ಎಷ್ಟೋ ನನ್ನ ಬಿಜೆಪಿಯ ನೇತಾರರು, ಸಹೋದರರು, ಅದೇ ರೀತಿ ಕಾಂಗ್ರೆಸ್ನವರು, JDSನವರು ನಾವು ಹಾಕುವಂತಹ ವಿಡಿಯೋಗೆ ಅವರ ಕೈಯಲ್ಲಾಗುವ ಸಹಾಯ ನೀಡಿ ನನಗೆ ಮೆಸೇಜ್ ಮಾಡ್ತಾರೆ. ನನಗೆ ಅದ್ಭುತವಾಗಿದ್ದು, ನಾನು ಭದ್ರಾವತಿಯಲ್ಲಿ ಒಂದು ಮಗುವಿಗೆ ವಿಡಿಯೋ ಮಾಡಿದೆ. 1 ಕೋಟಿ, ಇದು ಹೇಳಿ ನಿಲ್ಲಿಸ್ತೇನೆ, 1 ಕೋಟಿ ರೂಪಾಯಿ ಬೇಕಿತ್ತು. ನ್ಯೂರೋಬ್ಲಾಸ್ಟೋಮಾ ಎಂಬ ಕ್ಯಾನ್ಸರ್ಗೆ ತುತ್ತಾದ ಮಗುವಿಗೆ 1 ಕೋಟಿ 80 ಲಕ್ಷ ರೂಪಾಯಿ ಬೇಕಿತ್ತು. ಯಾವ ರೀತಿ 1 ಕೋಟಿ 80 ಲಕ್ಷ ಬಾಡಿಗೆ ಮನೆಯಲ್ಲಿರುವ ಆ ಕುಟುಂಬಕ್ಕೆ ಆಸ್ಪತ್ರೆಯಲ್ಲಿ, ಮಣಿಪಾಲ್ ಆಸ್ಪತ್ರೆಯಲ್ಲಿ ಕಟ್ಲಿಕ್ಕೆ ಬೇಕು ಅಂತ ಗೊತ್ತಿಲ್ಲ. ನಾನು ಅವತ್ತು ಪ್ರಥಮವಾಗಿ 1 ಕೋಟಿ 80 ಲಕ್ಷ ಮಾಡಿಕೊಡ್ಲಿಕ್ಕೆ ಯಾವ ರೀತಿ ನನಗೆ ಸಾಧ್ಯವಾಗುತ್ತೆ ಎಂದು ಗೊತ್ತಿರಲಿಲ್ಲ. ಅವತ್ತು ನಾನು ಆ ಕುಟುಂಬವನ್ನು ಕರೆದು ಪ್ರಥಮವಾಗಿ ಹೋಗಿದ್ದು. ಅವತ್ತು ನಾನು ಒಂದು ತಂಡವನ್ನು ಕಳಿಸಿದ್ದು ಅವತ್ತಿನ ಮುಖ್ಯಮಂತ್ರಿ ಆಗಿದ್ದಂತಹ, ಮಾಜಿ ಮುಖ್ಯಮಂತ್ರಿಗಳಾದಂತಹ ಬೊಮ್ಮಾಯಿ ಸರ್ ಅವರ ಬಳಿ ಆ ಕುಟುಂಬವನ್ನು ಕಳಿಸಿದಾಗ 80 ಲಕ್ಷ ರೂಪಾಯಿ ಅವತ್ತಿನ ಸರ್ಕಾರ ಟ್ಯಾಕ್ಸ್, ಆ ಇಂಜೆಕ್ಷನ್ ಟ್ಯಾಕ್ಸ್ ಅನ್ನು ಬಿಟ್ಟುಕೊಟ್ಟಿತ್ತು. 1 ಕೋಟಿ ರೂಪಾಯಿ ಆ ಮಗುವಿಗೆ, ರಿಜಾ ಫಾತಿಮಾ ಹೇಳುವ ಮಗುವಿಗೆ ವಿಡಿಯೋ ಮಾಡಿದಾಗ ಎಲ್ಲ ಸಹೋದರರು ಕೂಡ, ಕಾಂಗ್ರೆಸ್ಸಿನವರು, ಬಿಜೆಪಿಯವರು, ಎಲ್ಲ ಧರ್ಮದವರು ಕೂಡ ಅವತ್ತು ಸಹಾಯ ಮಾಡಿ 1 ಕೋಟಿ 4 ದಿನದಲ್ಲಿ ಮಾಡಿಕೊಟ್ಟು ಇವತ್ತು ಆ ಮಗು ಜೀವನಕ್ಕೆ ಮರಳಿ ಬರ್ತಾ ಇದೆ. ನಾನು ಹೇಳಿ ಬಂದಿದ್ದು, ನಮ್ಮೆಡೆಯಲ್ಲಿ ಸೌಹಾರ್ದತೆ, ಪ್ರೀತಿ ಇದು ನಾವು ಬೆಳಿಬೇಕು. ನಾವು ಯಾವುದೇ ಒಂದು ಲಾಭಕ್ಕೆ ಬೇಕಾಗಿ ಪರಸ್ಪರ ಗುದ್ದಾಟ, ಒಡೆದಾಟಕ್ಕೆ ನಾವು ಬಾಳದೆ, ನಮ್ಮ ಈ ದೇಶ ಒಂದು ಒಳ್ಳೆಯ ಪಾರಂಪರ್ಯವನ್ನು ನಮಗೆ ತೋರಿಸಿಕೊಟ್ಟಿದೆ, ಅದನ್ನು ಮುಂದುವರಿಸಿ ಹೋಗ್ಬೇಕು. ಅದೇ ರೀತಿ ಇವತ್ತು ಗಾಂಧಿ ಯುವಕ ಸಂಘ, ಯಾಕೆ ನಾನು ಹೇಳಿದ್ದೆ ಅಂತ ಹೇಳಿದ್ರೆ, ಇಲ್ಲಿ ಆ ರೀತಿ ಕಾಣ್ತಾ ಇಲ್ಲ. ಹಲವಾರು ಸಾಮೂಹಿಕ ವಿವಾಹಗಳು ಯಾವ ರೀತಿ ಇಲ್ಲಿ ಅಂತ ಕೇಳಿದ್ರೆ, ಕುಟುಂಬಕ್ಕೆ, ಹೆಣ್ಣು ಮಗುವಿಗೆ ಆ ಕುಟುಂಬಕ್ಕೆ ಮುಂದೆ ಬಂದು, ಜನಗಳ ಮುಂದೆ ಬಂದು ಸಹಾಯ ಕೇಳಲಿಕ್ಕೆ ಆಗಲ್ಲ. ನನಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ. ನಾನಿದು ಸುಳ್ಳು ಹೇಳುವುದಾದರೆ, ಇವತ್ತು ಬೇಕಾದರೆ ಕೊಟ್ಟಂಬಡಿಯ ಆಜಾದ್ ನಗರ ಮಸೀದಿಯಲ್ಲಿ, ಮೂಲೆ ಮಸೀದಿಯಲ್ಲಿ ಇವತ್ತು ಒಂದು ಹೆಣ್ಣಿನ ನಿಕಾಹ್ ನಡೀತಾ ಇದೆ. ನಾನು ಇದನ್ನು ನಿಮಗೆ ಇದಕ್ಕೆ ಮಾತ್ರ ಹೇಳ್ತಾ ಇರುವುದು. ಆ ನಿಕಾಹಿಗೆ, ಆ ಹೆಣ್ಣು ಮಗುವಿಗೆ ಮದುವೆಗೆ ನಿಸಾರ ಹಸನಿ ಉಸ್ತಾದ್ ಕಡಂಗ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಆ ನಿಕಾಹಿಗೆ ಬೇಕಾದ, ಹೆಣ್ಣಿಗೆ ಬೇಕಾದ ಎಲ್ಲ ಚಿನ್ನವನ್ನು ಕೂಡ ನೀಡಿದ್ದು ಸೇವ್ ದ ಡ್ರೀಮ್ಸ್. 6 ಪೌಂಡ್ ಚಿನ್ನ ನೀಡಿದೆ. ಇವತ್ತು ಆ ನಿಕಾಹ, ಅದು ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದು. ನಾವು 11 ಜೋಡಿ ಸಾಮೂಹಿಕ ವಿವಾಹವನ್ನು ಮಾಡಿದ್ದೇವೆ.
ಎಲ್ಲಿಯೂ ಕೂಡ ಈ ರೀತಿ ವೇದಿಕೆ ಹಾಕಿ ಅಲ್ಲ, ಆ ಕುಟುಂಬಕ್ಕೆ, ಆ ಕಮಿಟಿಯವರಿಗೆ, ಅಲ್ಲಿ ಊರಿನ ಕಮಿಟಿಯವರಿಗೆ ನಾವು ಚಿನ್ನ ನೀಡ್ತಾ ಇದ್ದೇವೆ. ಇನ್ನೂ ಕೂಡ ಗಾಂಧಿ ಯುವಕ ಸಂಘದಲ್ಲೂ ಕೂಡ ಇವತ್ತು ನೋಡಿ ಹಲವಾರು ಕಡೆ ಸಾಮೂಹಿಕ ಯಾವ ರೀತಿ ಅಂತ ಹೇಳಿದ್ರೆ ಹೆಣ್ಣು ಗಂಡನ್ನು ಮುಂದೆ ನಿಲ್ಲಿಸ್ತಾರೆ, ಅವರ ಫೋಟೋ ತೆಗಿತಾರೆ. ಈ ರೀತಿ ಪ್ರಚಾರ ಮಾಡಿ ಇರುವಂತಹ ಒಂದು ಸಾಮೂಹಿಕ ವಿವಾಹಕ್ಕೂ ಕೂಡ ಯಾರು ಹೋಗಬೇಡಿ. ಅದಕ್ಕೆ ನಾನು ಸಂಪೂರ್ಣವಾಗಿ ಬೆಂಬಲ ನೀಡ್ತೇನೆ. ನನ್ನ ಕೈಯಲ್ಲೇನಿಲ್ಲ. ಇಸ್ಮಾಯಿಲ್ ರವರು ಹೇಳಿದ್ರು, ಗುರುಗಳೇ 3-4 ಮಾಡಬೇಕು ಅಂತ ನನಗೆ ಒಳ್ಳೆ ಉದ್ದೇಶ ಇತ್ತು. ಯಾವ ರೀತಿ ನಮಗೆ ಆರ್ಥಿಕತೆ ಜೋಡಣೆ ಆಗಲಿಲ್ಲ ಅಂತ ಹೇಳಿದ್ರು. ನನಗೂ ಕೆಲವೊಂದು ದಿನಗಳ ಮುಂಚೆ ಮಾತ್ರ ಅವರನ್ನು ಪರಿಚಯ. ಇವತ್ತು ಬಂದಾಗ ಅವರು ಈ ವಿಷಯವನ್ನು ಹೇಳಿದಾಗ ನಾನು ಹೇಳಿದೆ, ಖಂಡಿತವಾಗಿ ನನ್ನ ಕೈಯಲ್ಲೇನಿಲ್ಲ, ನನಗೆ ಕೊಡುವ ಜನಗಳಿದ್ದಾರೆ, ಅವರಿಂದ ಕೊಡುವಂತಹ ಕರುಣೆ ಇರುವ, ಮನುಷ್ಯತ್ವ ಇರುವ ಜನರಿಂದ ನೀವು ಮುಂದೆ ಮಾಡುವ ಒಂದು ವಿವಾಹಕ್ಕೆ 5 ಪವನ್ ಚಿನ್ನ ಸೇವ್ ದ ಡ್ರೀಮ್ಸ್ ಖಂಡಿತವಾಗಿ ನೀಡುತ್ತೇವೆ. ನನ್ನ ಕೈಯಲ್ಲೇನಿಲ್ಲ, ನಾನೊಬ್ಬ ಸಾಲಗಾರ. ಉಸ್ಮಾನ್ ಅವರಿಗೆ ಗೊತ್ತು, ಉಸ್ಮಾನ್ ಅವರ ಒಳ್ಳೆಯ ಮನುಷ್ಯ ಅವರು. ನಾವು ನಮ್ಮ ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ಕಂಡು ಬಂದಿದ್ದೇವೆ. ಇವತ್ತು ಬಡವರ ಬೆಳಕು ಪ್ರಶಸ್ತಿ ಕೊಡ್ತೀನಿ ಅಂತ ಇಸ್ಮಾಯಿಲ್ ರವರು ಹೇಳಿದಾಗ ಖಂಡಿತವಾಗಿ ನಾನು ಹೇಳಿದೆ, ಖಂಡಿತವಾಗಿಯೂ ನಾನು ಅದಕ್ಕೆ ಅರ್ಹನಲ್ಲ. ಕಾರಣ ನಾನು ಮಾಡುವಂತಹ ವಿಡಿಯೋಗೆ ಜನಗಳು ಸಹಾಯ ನೀಡ್ತಾರೆ, ನಾನೇನು ಮಾಡಲ್ಲ. ನಾನು 1 ರೂಪಾಯಿ ಕೂಡ ಇಷ್ಟರವರೆಗೂ ಒಂದು ರೋಗಿಗೆ ನನ್ನ ಕೈಯಿಂದ ಕೊಡಲಿಕ್ಕೆ ಸಾಧ್ಯವಿಲ್ಲ. ನನಗೆ ಕೊಡುವಂತಹ ಜನಗಳ ಸಹಕಾರದಿಂದ ಜಾತಿ ಮತ ವರ್ಣ ನೋಡಗದೆ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟು ನಾವು ಇವತ್ತು ಕೊಡಗಿನಾದ್ಯಂತ ನೀವು ನೋಡಿರ್ಬೋದು. ಅದೇ ರೀತಿ ಇಲ್ಲಿ ಹಲವಾರು ಯುವಕರಿದ್ದೀರಾ. ಈ ಯುವಕರಲ್ಲಿ ಅದೇ ರೀತಿ ನಮ್ಮ ಎಲ್ಲ ರಾಜಕೀಯ ನೇತಾರರಿದ್ದಾರೆ. ನಿಮ್ಮಲ್ಲಿ ಒಂದು ದೊಡ್ಡ ಬೆಂಬಲ ಕೂಡ ನಾನು ಸೇವ್ ದ ಡ್ರೀಮ್ಸಿನ ಪರವಾಗಿ ಈ ವೇದಿಕೆಯಲ್ಲಿ ಕೇಳ್ತಾ ಇದ್ದೇನೆ. 2 ದಿನಗಳ ಮುಂಚೆ ನಾವೆಲ್ಲ ಕಣ್ಣೀರು ಹಾಕಿದ್ದೆವು, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ಈಗಲೂ ಕೂಡ ಆ ಹೆಸರು ಕೇಳುವಾಗ ಕಣ್ಣೀರು ಬರ್ತಾ ಇದೆ. ಮುಖೇಶ್ ಎಂಬ ಅಯ್ಯಂಗೇರಿಯಲ್ಲಿರುವಂತಹ ಒಬ್ಬ ಯುವಕ. ಆ ಯುವಕನಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಇರುವುದು 2 ಸಹೋದರಿಯರು ಮಾತ್ರ. ಆ ಯುವಕ ಅಯ್ಯಂಗೇರಿಯಲ್ಲಿ ಎಲ್ಲರೊಂದಿಗೆ ಪ್ರೀತಿಯಿಂದ ಸೌಹಾರ್ದತೆಯಿಂದ ಬೆಳೆಯುವಂತಹ ಯುವಕ ಆಕ್ಸಿಡೆಂಟ್ ಆಗಿ ರಸ್ತೆ ಅಪಘಾತ ಸಂಭವಿಸಿ ಮಂಗಳೂರಿನ ಆಸ್ಪತ್ರೆಯಲ್ಲಿ ಅತ್ಯಂತ ಚಿಂತಾಜನಕ ಸ್ಥಿತಿಯಲ್ಲಿದ್ದ. ಆ ಯುವಕನ ಜೀವ ರಕ್ಷಿಸಲು ಆತ್ಮೀಯ ಸಹೋದರರೇ, ಅವತ್ತು 14 ಲಕ್ಷ ರೂಪಾಯಿ ಆಸ್ಪತ್ರೆಗೆ ಕಟ್ಟಲು ಬೇಕಾಗಿತ್ತು. ರಾತ್ರಿ ಹಗಲು ಕಷ್ಟಪಟ್ಟು ಅಯ್ಯಂಗೇರಿಯವರು, ಸೇವ್ ದ ಡ್ರೀಮ್ಸ್ನವರು, ಕೊಡಗು ಜಿಲ್ಲೆಯ ಮೈಸಿಯಂತಹ ನೇತಾರರು ನಮ್ಮೊಂದಿಗೆ ಕೈ ಜೋಡಿಸಿ ನಾವು ಅದಕ್ಕೆ ಬೇಕಾಗಿ ವಿಡಿಯೋ ಮಾಡಿ ಅಮೌಂಟ್ ಮಾಡಿ ಕೊಟ್ಟೆವು. ಆದರೆ 2 ದಿನಗಳ ಮುಂಚೆ ಮುಖೇಶ್ ಇಹಲೋಕ ತ್ಯಜಿಸಿದ್ದಾನೆ. ಮೆಡಿಕಲ್ ರಿಪೋರ್ಟ್ ಬಂತು. 14 ಲಕ್ಷ ರೂಪಾಯಿ ಬಿಲ್ ಕಟ್ಟಿದರೆ ಮಾತ್ರ ಆ ಮುಖೇಶಿನ ಬಾಡಿಯನ್ನು, ಆ ಮುಖೇಶಿನ ಶರೀರವನ್ನು ಆ ಕುಟುಂಬಕ್ಕೆ ರವಾನಿಸ್ತಾರೆ ಅಂತ ಮಂಗಳೂರಿನ KMCಯ ಆ ಆಸ್ಪತ್ರೆಯಲ್ಲಿ ಹೇಳಿದಾಗ ನಾನು ಅವರಿಗೆ ಅಲ್ಲಿ MDಗೆ ಫೋನ್ ಮಾಡಿ, ನನ್ನ ಸೋಷಿಯಲ್ ಮೀಡಿಯಾದ ಲೈವ್ನಲ್ಲಿ ನೀವು ಕಾಣ್ಬೋದು, MDಗೆ ಫೋನ್ ಮಾಡಿ ಗೌರವವಾಗಿ ನಾನು ಮಾತಾಡಿದೆ. 14 ಲಕ್ಷ ಬಿಲ್ಲು ಮಾಡಿದ್ದೀರಾ, ಆದರೆ ಒಂದು ಜೀವ ಹೋಯ್ತಲ್ಲ ಅಂತ ಕೇಳಿದಾಗ ಅಲ್ಲಿಯ ಎಲ್ಲ ವೈದ್ಯಾಧಿಕಾರಿಗಳು ನನಗೆ ನಿರಂತರವಾಗಿ ಫೋನ್ ಮಾಡಿ ಹೇಳಿದ್ರು, ಗುರುಗಳೇ ನಮ್ಮೆಲ್ಲ ಶ್ರಮ ನಾವು ಪಟ್ಟಿದ್ದೇವೆ, ನಾವು ನಮ್ಮ ಶ್ರಮ ಪಡುವುದಕ್ಕಿಂತ ಒಂದು ಖಾಸಗಿ ಆಸ್ಪತ್ರೆ ಆಗುವಾಗ ಅದರ ಮಿಷನರಿಗಳನ್ನು ನಾವು ಉಪಯೋಗಿಸಬೇಕು, ನಾವೆಲ್ಲ ಪಟ್ಟಿದ್ದೇವೆ. ಆದರೆ ಅವನ ತಲೆಗೆ ಬಲವಾದ ಪೆಟ್ಟು ಬೀಳಲು ಕಾರಣ ಹೆಲ್ಮೆಟ್ ಧರಿಸಿರಲಿಲ್ಲ ಅಂತ. ಈಗ ಕೊಡಗಿನಲ್ಲಿ ನನಗೆ 10 ಕೇಸುಗಳು ನನ್ನ ಮುಂದೆ ಇದೆ. ನಾನು ಸುಮ್ಮನೆ ಗೊಬ್ಬರ ನಿಮಗೆ ನಾನು ಕೊಡ್ತೇನೆ, ಯಾರಿಗೂ ಬೇಕಾದರೂ. ಆಕ್ಸಿಡೆಂಟ್ ಆಗಿ ಮಂಗಳೂರಿನ ಆಸ್ಪತ್ರೆಯಲ್ಲೂ ಮೈಸೂರಿನ ಆಸ್ಪತ್ರೆಯಲ್ಲೂ ಚಿಂತಾಜನಕ ಸ್ಥಿತಿಯಲ್ಲಿರುವಂತಹ 16 ವಿಡಿಯೋಗಳು ಮಾಡಲಿಕ್ಕೆ ನನ್ನ ಮುಂದೆ ಜನ ಬರ್ತಾ ಇದ್ದಾರೆ. ನಾನು ಹೇಳ್ತಾ ಇರುವುದು, ಆತ್ಮೀಯ ಯುವಕರೇ, ನೀವು ಎಚ್ಚರಗೊಳ್ಳಲೇಬೇಕು. ಇವತ್ತು ಯುವಕರು ಹೆಲ್ಮೆಟ್ ಹಾಕದೆ ನಿಯಮಗಳನ್ನು ಲಂಘಿಸಿ ಗಾಡಿಗಳನ್ನು ವಾಹನವನ್ನು ಚಲಾಯಿಸುವಾಗ ನಿಮಗೆ ಏನಾದರಾದರೆ ಅದು ನಿಮಗೆ ನಷ್ಟವಲ್ಲ. ಮುಖೇಶಿನ ಸಹೋದರಿ ಮೊನ್ನೆಯೂ ಕೂಡ ಫೋನ್ ಮಾಡಿ, ಗುರುಗಳೇ ಒಂದು ಅಣ್ಣನ ಸ್ಥಾನದಲ್ಲಿ ನಿಮ್ಮನ್ನು ನೋಡಿದ್ದೇನೆ, ನನ್ನ ಅಣ್ಣ ನನಗೆ ಬಿಟ್ಟೋದ, ಇನ್ನು ನನಗೆ ಯಾರೂ ಇಲ್ಲ, ನಷ್ಟ ಆ ತಂಗಿಗೆ. ಆದ್ದರಿಂದ ಎಲ್ಲ ಯುವಕರಲ್ಲಿ ಹೇಳ್ತಾ ಇರುವುದು, ಹೆಲ್ಮೆಟ್ ಧರಿಸಬೇಕೆಂಬ, ವಾಹನ ಸಂಚಾರ ನಿಯಮಗಳನ್ನು ಪಾಲಿಸಬೇಕೆಂಬ ಒಂದು ದೊಡ್ಡ ಸಂದೇಶದ ಭಾಗವಾಗಿ ಸೇವ್ ದ ಡ್ರೀಮ್ಸ್ ಕೊಡಗು ಜಿಲ್ಲಾದ್ಯಂತ ಒಂದು ಕ್ಯಾಂಪೈನ್ ನಡೆಸ್ತಾ ಇದೆ. ಅದಕ್ಕೆ 100ರಷ್ಟು ಬರುವಂತಹ ಹೆಲ್ಮೆಟ್ ಅನ್ನು ವಿತರಣೆ ಮಾಡುವುದರ ಮೂಲಕ ಒಂದು ದೊಡ್ಡ ಮೆಸೇಜ್ ನೀಡಲಿಕ್ಕೆ ನಾವು ರೆಡಿ ಆಗ್ತಾ ಇದ್ದೇವೆ. ನೀವೆಲ್ಲರೂ ಬೆಂಬಲ ನೀಡಬೇಕು. ನೀವು ತಿಳಿದುಕೊಳ್ಬೇಡಿ, ಸೇವ್ ದ ಡ್ರೀಮ್ಸ್ ಎಂಬ ಟ್ರಸ್ಟ್, ನಾನಿಲ್ಲಿ ಗಾಂಧಿ ಯುವಕ ಸಂಘದವರು ಇರುವಾಗ ಅವರ ಬಗ್ಗೆ ಹೇಳದೆ ಸೇವ್ ದ ಡ್ರೀಮ್ಸ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸೇವ್ ದ ಡ್ರೀಮ್ಸ್ ಎಂಬುದು ಕೊಡಗಿನ ಪ್ರತಿಯೊಬ್ಬರ ಆಸ್ತಿಯಾಗಿದೆ. ಮುಂದಿನ ದಿನಗಳಲ್ಲಿ ಕೊಡಗಿನ ನಾಪೋಕ್ಲಿನಲ್ಲಿ ಮೈಸೂರವರೆಲ್ಲ ನಮ್ಮ ನಿರ್ದೇಶಕರಾಗಿದ್ದಾರೆ. ದೊಡ್ಡ ಒಂದು ಡಯಾಲಿಸಿಸ್ ಕೇಂದ್ರ ನಾಪೋಕ್ಲಿನಲ್ಲಿ ಬರ್ತಾ ಇದ್ದಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿದ್ದಂತಹ ನಾಪೋಕ್ಲು ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಇಸ್ಮಾಯಿಲ್ ರವರು ಅದಕ್ಕೆ ಬೇಕಾಗಿ ಜಾಗೆಯನ್ನು ನೀಡಿದ್ದಾರೆ. ಮತ್ತೊಂದು ಶಾಲೆ
ಬುದ್ಧಿ ಇಲ್ಲದಂತ ನನಗೆ ಎಷ್ಟೋ ಮಂದಿ ಚಿತ್ರದುರ್ಗದಿಂದ, ದಾವಣಗೆರೆಯಿಂದ, ಶಿವಮೊಗ್ಗದಿಂದ ಫೇಸ್ಬುಕ್ ನಲ್ಲಿ ನೋಡಿ ಫೋನ್ ಮಾಡ್ತಾರೆ, ಗುರುಗಳೇ ನಮಗೆ 80 ವಯಸ್ಸಾಯಿತು, 20 ವಯಸ್ಸಾಯಿತು, 60 ವಯಸ್ಸಾಯಿತು, ನಮಗೆ ರೋಗ ಬಂದಿದೆ, ನಮ್ಮ ಮಕ್ಕಳು ನಮಗೆ ನೋಡ್ತಾ ಇಲ್ಲ, ನಮ್ಮ ಮಕ್ಕಳು ನಮ್ಮನ್ನು ಬಿಟ್ಟೋಗಿದ್ದಾರೆ, ನಮಗೆ ಒಂದು ಆಶ್ರಮದ ವ್ಯವಸ್ಥೆ ಮಾಡಿಕೊಡ್ತೀರಾ ಅಂತ ಕೇಳುವಾಗ ಬಹಳ ನೋವಾಗ್ತಾ ಇದೆ ಅಂತ ಎಷ್ಟೋ ಮಂದಿಗೆ ಸೇವ್ ದ ಡ್ರೀಮ್ಸ್ 30ರಷ್ಟು ಬರುವಂತಹ ವೃದ್ಧರಾದಂತಹ ತಂದೆ ತಾಯಿಗಳನ್ನು ಅವಗಣಿಸಲ್ಪಟ್ಟಂತಹ ಮಕ್ಕಳಿಗೆ ಫೋನ್ ಮಾಡಿ ಕಾನೂನು ರೀತಿಯಲ್ಲಿ ಸೇವ್ ದ ಡ್ರೀಮ್ಸ್ ಹೋರಾಟ ನಡೆಸ್ತಾ ಇದೆ. ಅದರೊಂದಿಗೆ ಅವರಿಗೆ ಎಲ್ಲ ರೀತಿಯ ಸಹಕಾರ ನೀಡ್ತಾ ಇದ್ದೆ. ಅವರಿಗೆ ಒಂದು ಆಶ್ರಮ, ಅದು ಕೂಡ ನಾಪೋಕ್ಲುವಿನ ಚೆರಿಯ ಪರಂಬಿನಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಇರ್ಷಾದ್ ಎಂಬ ವ್ಯಕ್ತಿ ದಾನ ನೀಡಿದ್ದಾರೆ, ಅದು ಕೂಡ ಬರ್ತಾ ಇದೆ. ನೀವೆಲ್ಲರೂ ಬೆಂಬಲಿಸಬೇಕು. ಇವತ್ತು ನೋಡಿ ಎಷ್ಟೋ ಆಕ್ಸಿಡೆಂಟ್ಗಳು, ಅಪಘಾತ ನಡೆಯುವಾಗ ಆ ಮುಖೇಶ್ಗೆ 14 ಲಕ್ಷ ಬಿಲ್ ಕಟ್ಟಬೇಕು ಅಂತ ಹೇಳಿ ಬಿಲ್ ಕಟ್ಟದೆ ಕೊಡ್ಲಿಕ್ಕೆ ಇಲ್ಲ. ನಾವು ವಿಡಿಯೋ ಮಾಡಿ 9 ಲಕ್ಷ ಮಾಡಿಕೊಟ್ಟಿದ್ದೆವು. ಬಾಕಿ ಅಲ್ಲಿರುವಂತಹ ಯುಟಿ ಖಾದರ್ ರವರ ಯುಟಿ ಖಾದರ್ ರವರ ಕ್ಯಾರೋಫಿನೊಂದಿಗೆ 5.5 ಲಕ್ಷ ರೂಪಾಯಿ ಬಿಟ್ಟುಕೊಟ್ಟು ಕೊನೆಗೆ ಆ ಬಾಡಿಯನ್ನು ನಿನ್ನೆ ಅಯ್ಯಂಗೇರಿಗೆ ತರಲಾಯಿತು. ಆದ್ದರಿಂದ ನನ್ನ ಆತ್ಮೀಯರಲ್ಲಿ ಹೇಳ್ತಾ ಇರುವುದು, ಇಂತಹ ಯುವಕರು ಇಸ್ಮಾಯಿಲ್ ರವರು ಹೇಳಿದ ಮಾತು, ಅವರ ಭಾಷಣ ನನಗೆ ಅತ್ಯಂತ ವ್ಯತ್ಯಸ್ತವಾಗಿ ಕೇಳ್ತು. ಈ ರೀತಿಯಲ್ಲಿ ನಮ್ಮನ್ನು ಹೀಯಾಳಿಸುವವರು, ಇಂತಹ ಕಾರ್ಯ ಮಾಡುವಾಗ ಹೀಯಾಳಿಸುವವರು, ಬೈಯುವವರು, ಜಾಬಿರ್ ನಿಜಾಮಿ ವಿಡಿಯೋ ಮಾಡುವಾಗ ಹೇಳ್ತಾರೆ ಅವರಿಗೆ ಎಷ್ಟು ಕಮಿಷನ್ ಅಂತ. 18 ಕೋಟಿ ಅಂತ ಇಲ್ಲಿ ಹೇಳುವಾಗ ಕೆಲವರ ಮನಸ್ಸಲ್ಲಿ ಕ್ಯಾಲ್ಕುಲೇಟರ್ ಆಗಾಯ್ತು, ಇವರಿಗೆ 40% ಕಮಿಷನ್ ಅಂದ್ರೆ ಇಷ್ಟ ಆಗಿರ್ಬೋದು ಅಂತ. ದೇವರಾಣಗಳು, ಅಲ್ಲಾಹನನ್ನು ಸಾಕ್ಷಿ ಮಾಡಿ ಹೇಳ್ತೇನೆ, ಇಷ್ಟರವರೆಗೆ ಒಂದು ಕಮಿಷನ್ ಸಿಸ್ಟಮ್ ರೀತಿಯಲ್ಲಿ ನಾನು ಕಾರ್ಯನಿರ್ವಹಿಸಿಲ್ಲ. ನಾನು ಹೋದ್ರೆ ಅದರ ಖರ್ಚು ನಾನು ತೆಗೆದುಕೊಳ್ತೇನೆ. ಸೇವ್ ದ ಡ್ರೀಮ್ಸ್ ಟ್ರಸ್ಟ್ಗೆ ಒಂದು ನಿಯಮವಿದೆ, ಆ ನಿಯಮ ಪ್ರಕಾರ ನಾವು ಹೊರಡ್ತೇವೆ. ಆದ್ದರಿಂದ ಆತ್ಮೀಯ ಸಹೋದರರು ಹೇಳ್ತಾ ಇರುವುದು, ಯಾರಿಕೆಗಳು, ಬೈಯಿಕೆಗಳು ಎಲ್ಲ ಇರ್ತಾರೆ. ಎಷ್ಟರವರೆಗೂ ಅಂತ ನಾನು ಒಬ್ಬ ವ್ಯಕ್ತಿ ನನಗೆ ನಿರಂತರ ಫೋನ್ ಮಾಡ್ತಾ ಇದ್ದ, ಒಬ್ಬ ರಾಜಕಾರಣಿ, ಹೆಸರು ಹೇಳಲ್ಲ, ಅವರಿಗೆ ನಾನು ನಿರಂತರ ಅವರು ಯಾವುದೇ ಸಮಸ್ಯೆ ಹೇಳಿದ್ರು ಕೂಡ ಅವರು ಸಮಸ್ಯೆಗಳು, ಈಗ ಮೊಯ್ಸೀರವರು ಎಷ್ಟೋ ಸಮಸ್ಯೆಗಳು ನಮ್ಮಲ್ಲಿ ಹೇಳ್ತಾರೆ, ಉಸ್ತಾದ ಅಲ್ಲಿಂದ ಫೋನ್ ಮಾಡಿದ್ದಾರೆ, ಇಲ್ಲಿಂದ ಫೋನ್ ಮಾಡಿದ್ದಾರೆ, ಏನಾದರೂ ಮಾಡಬೇಕು, ನಮಗಾಗುವ ರೀತಿಯಲ್ಲಿ ಅವರ ಕೈಯಲ್ಲಿ ಇರುವುದು ಕೂಡ ಸೇರಿಸಿ ನಾವು ಕೊಡ್ತೇವೆ. ಕೆಲವರು ಫೋನ್ ಮಾಡಿ ಯಾವಾಗಲೂ ಅವರ ಸಂಬಂಧಿಕರಿಗೆ ಸಹಾಯ ಕೇಳ್ತಾ ಇರ್ತಾರೆ. 1-2 ಬಾರಿ ನಾವು ಸಹಾಯ ಮಾಡಿಕೊಟ್ಟೆವು ಅರ್ಹತೆ ಇರುವುದರಿಂದ. 1 ಬಾರಿ ನಾನು ಅವರಿಗೆ ಸಹಾಯ ಮಾಡಿಕೊಟ್ಟಿಲ್ಲ, ಕಾರಣ ಅದಕ್ಕೆ ಅರ್ಹರಲ್ಲ. ಅವರಿಗೆ ಆ ರೀತಿ ನಾವು ಸಹಾಯ ಮಾಡೋ ಅವಶ್ಯಕತೆ ಇಲ್ಲ. ಅವರ ಕುಟುಂಬದಲ್ಲಿ ಆ ರೀತಿ ಸಹಾಯ ಮಾಡುವವರಿದ್ದಾರೆ. ವಿಚಾರಿಸಿದಾಗ ಕೊಡದಿದ್ದಾಗ ಜಾಬಿರ್ ನಿಜಾಮಿ ಅವರಿಗೆ ಶತ್ರುವಾಗಿ ಮಾರ್ಪಟ್ಟ. ಜಾಬಿರ್ ನಿಜಾಮಿ ಮಾಡುವ ವಿಡಿಯೋಗಳ ಕೆಳಗಡೆ ಬಂದು ಕಮೆಂಟ್ಗಳನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಈ ರೀತಿ ಒಳ್ಳೆಯ ಕಾರ್ಯ ಮಾಡುವಾಗ ಸಪೋರ್ಟ್ ಮಾಡುವುದವರಿಗಿಂತ ಹೆಚ್ಚು ನಮ್ಮನ್ನು ಗುದ್ದುವವರೇ ಇರ್ತಾರೆ. ನಮ್ಮ ಮುಂದೆ ನೆಗಾಡ್ತಾರೆ, ನಮ್ಮ ಮುಂದೆ ಚೆನ್ನಾಗಿರ್ತಾರೆ, ನಮ್ಮ ಮುಂದೆ ಚೆನ್ನಾಗಿ ಮಾತಾಡ್ತಾರೆ. ಹಿಂದೆ ಹೋದರೆ ನಮ್ಮನ್ನು ಹೀಯಾಳಿಸುವವರಿದ್ದಾರೆ. ಇವತ್ತು ನೋಡಿ ಶರೀಫ್ ರವರು ಒಬ್ಬ, ನನಗೆ ಬಹಳ ಸಂತೋಷವಾಗಿದ್ದು, ಎಷ್ಟೋ ಪತ್ರಿಕಾ ಮಾಧ್ಯಮ ಮಿತ್ರರಿದ್ದಾರೆ, ಅವರೆಲ್ಲ ಕೂಡ ಸಮಾಜ ಸೇವೆ ಮಾಡುವವರೇ ಆಗಿದ್ದಾರೆ. ಆದರೆ ಶರೀಫ್ ರವರು ಒಂದು ತಂಡವನ್ನು, ಇಸ್ಮಾಯಿಲ್ ರವರು ಒಂದು ತಂಡವನ್ನು ಕಟ್ಟಿ ಒಬ್ಬ ಪತ್ರಿಕಾ ಧರ್ಮದಲ್ಲಿ ಇದ್ದುಕೊಂಡು ಸಮಾಜಕ್ಕೆ ನೀಡುತ್ತಿರುವಂತಹ ಇಷ್ಟೊಂದು ದೊಡ್ಡ ಮೆಸೇಜ್, ಅವರನ್ನು ಅಭಿನಂದಿಸಲೇಬೇಕು. ಅವರ ಅಧ್ಯಕ್ಷತೆಯಲ್ಲಿ 3 ವರ್ಷ ಅವರಿಗೆ ನೋಡಿ, ಒಬ್ಬ ಅಧ್ಯಕ್ಷನಾಗಿ ಯಾರಿಗೆ ಆ ರೀತಿ ಧೈರ್ಯದಿಂದ ಹೇಳಲಿಕ್ಕೆ ಸಾಧ್ಯ? ಒಬ್ಬ ಪ್ರಧಾನಮಂತ್ರಿಯೂ ಕೂಡ ಆ ರೀತಿಯಲ್ಲಿ ಹೇಳಿ ಇಳಿಯಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಅಧ್ಯಕ್ಷನಾಗಿ ತನ್ನ ಅಭಿಮಾನದಿಂದ ಪ್ರೌಡ್, ನಾನು ಈ 3 ವರ್ಷದಿಂದ ಅಧ್ಯಕ್ಷನಾಗಿ ಇಲ್ಲಿ ಇಳಿಯುವಾಗ ಒಂದು ಸಂಸ್ಥೆಗೆ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಕ್ಕೆ ನಾನು ಇಂಥದ್ದನ್ನು ಮಾಡಿ ತೋರಿಸಿದ್ದೇನೆ ಎಂಬ ಆ ಒಂದು ಎದೆ ಒಡ್ಡಿ ಹೇಳಲಿಕ್ಕೆ ಅವರಿಗೆ ಸಾಧ್ಯವಾಗಿದ್ದರೆ ಅವರಲ್ಲಿ ನಿಷ್ಕಳಂಕತೆ ಇದೆ. ಅವರಲ್ಲಿ ಧೈರ್ಯದಿಂದ ಒಬ್ಬ ಮನುಷ್ಯ ಆ ರೀತಿ ಮಾಡಬೇಕಾದಿದ್ದರೆ ಅವರಲ್ಲಿ ಕಳ್ಳತನ ಇಲ್ಲ. ಅವರಲ್ಲಿ ನೈಜವಾದ ನೇರ ದಿಟ್ಟ ನಿರಂತರ ಅಂತ ಹೇಳುವ ರೀತಿಯಲ್ಲಿ ಅವರ ಮನಸ್ಸು, ಅವರ ಶರೀರ, ಅವರ ಕಾರ್ಯಚಟುವಟಿಕೆ, ಮನಸ್ಸಲ್ಲೊಂದು ಹೊರಗೆ ಬೇರೆ, ಆ ರೀತಿಯಲ್ಲ. ಆದ್ದರಿಂದ ಅವರಿಗೆ ಸಾಧ್ಯವಾಯಿತು. ಇನ್ನೂ ಕೂಡ ಈ ರೀತಿಯಲ್ಲಿ ಕೊಡಗಿನ ಎಲ್ಲ ಕಡೆಗಳಲ್ಲಿ ನನಗೆ ಇವರು ಮಾತಾಡುವಾಗ ಹೆಸರು ಮರ್ತೋಯ್ತು, ಮಾತಾಡುವ ಒಂದು ಶಬ್ದ ನನಗೆ ಬಹಳ ಇಷ್ಟ ಆಯಿತು. ವಾಸು ಸರ್ ಹೇಳಿದ ಒಂದು ಮಾತು, ಈಗ ಹಲವಾರು ದೊಡ್ಡ ದೊಡ್ಡ ಸೌಕರ್ಯಗಳು ಕೊಡಗಲ್ಲಿದ್ದಾರೆ. ನಾನು ವಿಡಿಯೋ ಮಾಡುವರೆ 40 ಲಕ್ಷ, 30 ಲಕ್ಷ, 50 ಲಕ್ಷ. ನಾವು PDF ಅನ್ನು ತೆಗೆದು ನೋಡುವಾಗ ಅತಿ ಹೆಚ್ಚಾಗಿ ಇಂತಹ ರೋಗಿಗೆ ಸಹಾಯ ಮಾಡುವುದು ಯಾರು ಗೊತ್ತಾ? ನನಗೆ ಫೋನ್ ಮಾಡಿ ಹೇಳುವುದು ಯಾರು ಗೊತ್ತಾ? ಗುರುಗಳೇ, ನನ್ನ ಕೈಯಲ್ಲಿ 100 ರೂಪಾಯಿನೇ ಇರುವುದು, ನಾನು ಅದರಲ್ಲಿ 50 ರೂಪಾಯಿ ಹಾಕಿದ್ದೇನೆ. ಬಡವರು ಬೆಂಗಳೂರಿನಲ್ಲಿ ಒಂದು ಮಗುವಿಗೆ ನಾನು ವಿಡಿಯೋ ಮಾಡಿದಾಗ ನನಗೆ ನೆನಪಿದೆ, ಬೆಂಗಳೂರಿನಲ್ಲಿರುವಂತಹ ನಾವು ಅವರನ್ನು 9 ಅಥವಾ ಇನ್ನೊಂದು ಹೆಸರಲ್ಲಿ ಹೀಯಾಳಿಸ್ತೇವೆ. ಅವರೊಂದಿನ ನನಗೆ ಫೋನ್ ಮಾಡಿ ಹೇಳ್ತಾರೆ, ಗುರುಗಳೇ, ನಾವು ಕಲೆಕ್ಷನ್ ಮಾಡಿ ಬೆಂಗಳೂರಿನ ಮೆಜಿಸ್ಟ್ರೇಟ್ನಲ್ಲಿ ಕಲೆಕ್ಷನ್ ಮಾಡಿ ರುತಿನ್ ಕುಮಾರ್ ಎಂಬ ಅರಸಕೆರೆಯಲ್ಲಿರುವ ಒಬ್ಬ ಕಿಡ್ನಿ ರೋಗಿಗೆ ಬೇಕಾಗಿ ನಾವು 40,000 ರೂಪಾಯಿ ಒಂದು ದಿನ ನಾವೆಲ್ಲ ಶೇಖರಣೆ ಮಾಡಿ ಕೊಟ್ಟಿದ್ದೇವೆ. ಈ ರೀತಿಯಲ್ಲಿ
ಸಂಕಷ್ಟದಲ್ಲಿ ಬಡವರು ಅವರಿಗೆ ದೊಡ್ಡ ಮನಸ್ಸಿದೆ. ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಾನು ಕಂಡ ಒಂದು ದೊಡ್ಡ ಸಂತೋಷ ಅಂತ ಹೇಳಿದ್ರೆ, ಇತರ ಜಿಲ್ಲೆಗಳ ರೀತಿಯಲ್ಲ, ಕೊಡಗು ಜಿಲ್ಲೆಯಲ್ಲಿರುವಂತಹ ಈಗ ಉಸ್ಮಾನ್ ರವರಾಗಲಿ, ಮೈಸೂರವರು ಹಲವಾರು ಮಂದಿ ಇದ್ದಾರೆ, ಹೆಸರು ಹೇಳಲ್ಲ, ಲತೀಫ್ ರವರಾಗಲಿ, ಅವರಿಗೆಲ್ಲ ಅದೇ ರೀತಿ ಹಲವಾರು ಸಹೋದರ ಧರ್ಮದ ಮಿತ್ರರೇ, ಅವರಿಗೆಲ್ಲ ಭಗವಂತನು ಸಂಪತ್ತನ್ನು ಇನ್ನಷ್ಟು ಕೊಡಲಿ ಅಂತ ಯಾವಾಗಲೂ ಕೂಡ ನಾವು ಪ್ರಾರ್ಥಿಸ್ತೇನೆ. ಯಾಕಂತ ಹೇಳಿದ್ರೆ ನನಗೆ ಅನುಭವ ಇದೆ, ಏನಾದರೂ ಒಂದು ವಿಷಯ ಬಂದ್ರೆ ಅವರಲ್ಲಿ ಹೇಳಿದ್ರೆ ಅವರು ಮಾಡ್ತಾರೆ. ಇತರ ಜಿಲ್ಲೆಗಳ ರೀತಿಯಲ್ಲ ನಮ್ಮ ಕೊಡಗು ಜಿಲ್ಲೆಯ ಸಹೋದರರು ಎಂದು ಮಾತ್ರ ಹೇಳುತ್ತಾ ಒಂದೇ ಮಾತು ಆತ್ಮೀಯರಲ್ಲಿ ಹೇಳೋದು, ಈ ಮಣ್ಣಲ್ಲಿ ಹುಟ್ಟಿದ್ದು ಅಭಿಮಾನವಾಗಿದೆ. ಭಾರತ ಒಂದು ಪುಟ್ಟ ಬ್ರಹ್ಮಾಂಡವಾದರೆ ಕರ್ನಾಟಕ ಒಂದು ಪುಟ್ಟ ಭಾರತ ನೋಡ. ಇಲ್ಲಿಲ್ಲದ್ದು ಇನ್ನೆಲ್ಲಿದೆ ತೋರ, ಇಲ್ಲಿಯ ಮಣ್ಣು ಹೊನ್ನು, ಇಲ್ಲಿಯ ನೀರು ಸುದೆ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ. ಪೇಷಂಟ್ಗಳಿಗೆ, ರೋಗಿಗಳಿಗೆ, ಬಡವರಿಗೆ ಸಹಾಯ ಹಸ್ತವನ್ನು ಮಾಡಿ ಸೇವ್ ದಿ ಡ್ರೀಮ್ಸ್ ಎಂಬ ಸಂಘಟನೆಯ ಮುಖ್ಯಸ್ಥರಾಗಿ ಸಮಾಜ ಸೇವೆಯಲ್ಲೂ ಕೂಡ ಹಲವಾರು ಬಾರಿ ಅವರನ್ನು ಬಿಂಬಿಸುವಂತಹ ಒಂದು ವ್ಯಕ್ತಿತ್ವ ಶ್ರೀಯುತ ಜಾಬೀರ್ ನಿಜಾಮಿರವರಿಗೆ ನಮ್ಮ ಗಾಂಧಿ ಯುವಕ ಸಂಘದ ವತಿಯಿಂದ ಧನ್ಯವಾದವನ್ನು ಸಲ್ಲಿಸಿದ್ದೇವೆ. ಗಾಂಧಿ ಯುವಕ ಸಂಘದ ಸದಸ್ಯರಾಗಿ ಬಹುಶಃ ತುಮಕೂರಿನಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಸಾಜಿರ್ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನದಾಗಿ ಚುಟುಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಲಿಕ್ಕೆ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಉಸ್ಮಾನ್ ರವರನ್ನು ಸ್ವಾಗತಿಸ್ತಾ ಇದ್ದೇವೆ. ಉಸ್ಮಾನ್ ಸುಟಿಗೊಪ್ಪರ್ ಅವರನ್ನು ಸ್ವಾಗತಿಸ್ತಿದ್ದೇವೆ. ಅಸ್ಸಲಾಮು ಅಲೈಕುಂ. ಸರ್ವ ಧರ್ಮದವರಿಗೆ ನಮಸ್ಕಾರವನ್ನು ಹೇಳುತ್ತಾ, ಈ ಒಂದು ಸುಂದರ ಸಮಾರಂಭದ, ಅದು ಕೂಡ ಗಾಂಧಿ ಯುವಕ ಸಂಘದ ಕಂಡಕೆರೆ ಇವರು ಮಾಡುವಂಥ ಈ ಕಾರ್ಯಕ್ರಮಕ್ಕೆ ನಿಜವಾಗಿಯೂ ಮೆಚ್ಚಲೇಬೇಕು. ಇದು ಮನೆ ಕಟ್ಟಲು ಅಡಿಪಾಯ ಬೇಕು, ಆದರೆ ಇವರು ಅಡಿಪಾಯ ಆಗ್ತಾ ಇದ್ದಾರೆ. ಜಾಬೀರ್ ಉಸ್ತಾದು ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಾನು ನಮಸ್ಕರಿಸ್ತಾ ಸ್ವಾಗತ ಬಯಸ್ತಾ, ಎಲ್ಲರೂ ಸೇರಿದರೆ ಖಂಡಿತವಾಗಿಯೂ ಮುಂದಿನ ವರ್ಷ 3 ಸಾಮೂಹಿಕ ವಿವಾಹವನ್ನು ಮಾಡಬಹುದು. ನಾವೆಲ್ಲರೂ ನಿಮ್ಮೊಟ್ಟಿಗೆ ಕೈ ಜೋಡಿಸ್ತಾ ನಿಮ್ಮ ಈ ಕಾರ್ಯಕ್ಕೆ ಶುಭವಾಗಲಿ ಮತ್ತು ಇನ್ನು ಮುಂದೆ ನಿಮ್ಮೊಟ್ಟಿಗೆ ಈ ಒಂದು ಕಾರ್ಯಕ್ಕೆ ಸದಾ ನಿಮ್ಮೊಟ್ಟಿಗೆ ಇರ್ತೀನಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯ ಗಾಂಧಿ ಯುವಕ ಸಂಘ ಕಂಡಕೆರೆಯವರು ಕೊಡಗಿನಲ್ಲಿ ವಿಶೇಷವಾದಂತಹ ಒಂದು ಪಾವಿತ್ರ್ಯತೆಯ ಒಂದು ವೇದಿಕೆಯನ್ನು ಈ ದಿನ ನಮಗೆ ಸೃಷ್ಟಿ ಮಾಡಿಕೊಟ್ಟಿದ್ದೀರಿ. ಮೊದಲನೇದಾಗಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಬರುವಂಥ ಸಮಯದಲ್ಲಿ ಬಹುಶಃ ಇಸ್ಮಾಯಿಲ್ ಅವರು ಸ್ಪೀಚ್ ಮಾಡ್ತಾ ಇದ್ರು. ಕೆಲವೊಂದು ವಿಷಯಗಳನ್ನು ಕೇಳ್ಪಟ್ಟು ಅವರು ಕೂಡ ನನ್ನನ್ನು ಕೂಡ ಅವರ ಭಾಷಣದಲ್ಲಿ ಇನ್ಕ್ಲೂಡ್ ಮಾಡಿದ್ರು. ವಿರಾಮರ್ಶೆ ಕುರಿತು ಯಾವತ್ತು ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ನಾವು ಇಳಿತೀವಿ, ಅದು ಪ್ರಮುಖವಾಗಿ ಯುವಕರು. ನಾನು ನೋಡೋ ಮಟ್ಟಿಗೆ ಗಾಂಧಿ ಯುವಕ ಸಂಘದಲ್ಲಿ ಎಲ್ಲರೂ ಕೂಡ ಒಂದು 25 ವರ್ಷ ಕೆಳಗಿರೋರು ಆಗಿರಬೇಕು ಮೋಸ್ಟ್ಲಿ ಇಲ್ಲಿ ಕಾಣುವವರೆಲ್ಲ. ಯಾವೊಂದು ಊರಿನ ಯುವಕರು ಮಾಡಿದಂತಹ ಕೆಲಸ ಇವತ್ತು ಏನು ಗಾಂಧಿ ಯುವಕ ಸಂಘ ಮಾಡ್ತಾ ಇದೆ, ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಷಯವಾಗಿದೆ. ಹಾಗೆ ಪರಾಮರ್ಶೆ ಇದ್ದಿದೆ ಕೆಲವೊಂದು ಸಮಾಜಮುಖಿ ಕಾರ್ಯಗಳಲ್ಲಿ. ನಾವು ಕೂಡ ನೀವು ಹೇಳ್ತಾ ಇದ್ರಿ, ಯಾವುದೇ ಒಂದು ಪಕ್ಷವಾಗಲಿ ನಾವು ಒಂದು ವೇದಿಕೆಗೆ ಕಾಯ್ತಾ ಇದ್ದೀವಿ, ನಮಗೊಂದು ಪ್ಲಾಟ್ಫಾರ್ಮ್ ಬೇಕಿತ್ತು ಅಷ್ಟೇ. ಯಾಕಂದ್ರೆ ಜನರನ್ನ ಮುಟ್ಟಕ್ಕೆ ಅದು ಯಾವುದೇ ಪಕ್ಷ ಆಗಲಿ ಯಾವುದೇ ಸಂಘಗಳಾಗಿ ಒಳ್ಳೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾವು ಅವರಿಗೆ ಸಪೋರ್ಟ್ ಮಾಡಬೇಕಾದಂತಹ ನಮ್ಮೆಲ್ಲರ ಒಂದು ಕರ್ತವ್ಯವಾಗಿರ್ತದೆ. ಹಾಗೆ ಕೊಡಗಿನಲ್ಲಿ ಇವತ್ತು ಕಂಡಕೆರೆ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಇವತ್ತು ಕೊಡಗಿನಾದ್ಯಂತ ಸದ್ದು ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇಸ್ಮಾಯಿಲ್ ಅವರ ನೇತೃತ್ವದ ಗಾಂಧಿ ಯುವಕ ಸಂಘ. ತಮಗೆ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಒಳ್ಳೆ ಕಾರ್ಯಕ್ರಮಗಳು ಬರಲಿ. ಹಾಗೆ ಹೆಚ್ಚು ಭಾಷಣ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಈ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಈಗ ಕೊಡಗಿನಲ್ಲಿ ಹೆಚ್ಚು ಸದ್ದು ಮಾಡುವಂತಹ ನಿಜಾಮ್ ಉಸ್ತಾದ್ ಅವರ ವೈಯಕ್ತಿಕ ಪರಿಚಯ ನನಗಿಲ್ಲ, ಆದರೂ ಕೂಡ ನಿಮ್ಮ ಹಲವಾರು ವಿಡಿಯೋಗಳನ್ನು ನಾವು ನೋಡಿದ್ದೇವೆ. ಮುಂದಿನ ದಿನಗಳಲ್ಲಿ ತಾವು ಕೂಡ ಹೇಳ್ತಾ ಇದ್ರಿ,
ಏನಂದ್ರೆ ತಮ್ಮ ಬೆಂಬಲ ನಮಗೆ ಬೇಕು ಅಂತ ಹೇಳಿದ್ರು. ನಮ್ಮನ್ನ ಸಂಪರ್ಕ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಕೈಯಲ್ಲಾಗುವಂತಹ ಬೆಂಬಲ ನಿಮ್ಮ ಸಂಘಟನೆಗೆ ನಾವು ನೀಡ್ತೇವೆ. ಹಾಗೆ ಈ ವೇದಿಕೆಯಲ್ಲಿ ಇರುವಂತಹ ಎಲ್ಲಾ ಗಣ್ಯರಿಗೂ ಹಾಗೂ ಪತ್ರಕರ್ತರಿಗೂ ವಿಶೇಷವಾಗಿ ನೀವು ಕೂಡ ಇಸ್ಮಾಯಿಲ್ ಅವರಿಗೆ ತುಂಬಾ ಬೆಂಬಲ ನೀಡ್ತಾ ಇದ್ರಿ. ಯಾಕಂದ್ರೆ ಬಹುಶಃ ನಾವು ಬೆಳಗ್ಗೆ ಎದ್ದು ಶಕ್ತಿ ಪೇಪರ್ ನೋಡಿದ್ರೆ ಇಸ್ಮಾಯಿಲ್ ಅವರ ಆರ್ಟಿಕಲ್ ಇಲ್ಲದಂತಹ ದಿನ ಬಹಳ ಕಡಿಮೆ. ವಾಸ್ತವ ಸ್ಥಿತಿ, ಕೊಡಗಿನ ಎಲ್ಲಾ ಸ್ಥಿತಿಗಳನ್ನ ವಿವರವಾಗಿ ಕೊಡಗು ಜಿಲ್ಲೆಗೆ ಸಾರ್ತಾ ಇರುವಂತಹ ನೀವು, ನಿಮ್ಮ ಗಾಂಧಿ ಯುವಕ ಸಂಘವನ್ನು ಮತ್ತೊಮ್ಮೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಕೂತಿರುವಂತಹ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿ ಕೂತಿರತಕ್ಕ ನಾಗರಿಕ ಒಂದೆಲ್ಲ ಅಣ್ಣ ತಮ್ಮಂದಿರೆ, ಕೇಳ್ತಿದ್ಯಾ? ಖಂಡೇಕರೆ ಇಸ್ಮಾಯಿಲ್ ಗಾಂಧಿ ಯುವಕ ಸಂಘದ ಸಂಸ್ಥಾಪಕರು ಹಾಗೂ ಆ ತಂಡದ ಎಲ್ಲ ಸದಸ್ಯರಿಗೂ ಫಸ್ಟ್ ಒಂದು ಧನ್ಯವಾದ ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ ಅವನನ್ನೇ ನಾವೊಂದು ಸಣ್ಣ ಹುಡುಗ, ನಾವು ಸುಮಾರು ಸಿಕ್ಕ ವೇದಿಕೆಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ. ಅವ್ರ ಜೊತೆ ಎಲ್ಲ ಫಂಕ್ಷನ್ ನಮ್ಮನ್ನ ಇನ್ವೈಟ್ ಮಾಡ್ತಾರೆ ಅವರು. ಒಂದು ಗಾಂಧಿ, ನಾನು ಒಂದು ಹೆಸರು ಕೇಳೋದ್ರೆ ಒಂದು ಹೇಳಿದೆ, ಗಾಂಧಿ ತಳದಲ್ಲೇ ಒಂದು ಶಕ್ತಿ ಇದೆ. ನಮ್ಮ ಎಲ್ಲ ಒಂದು ಕೆಲವು ವಿಚಾರಗಳಲ್ಲಿ ನಮ್ಮನ್ನ ಒಂದು ಸಜೆಷನ್ ಕೇಳ್ತಾರೆ ಅವರು, ಯಾರು ಇಸ್ಮಾಯಿಲ್ ಅವರು. ಈ ಥರ ಮಾಡ್ತೀವಿ, ಏನು ಮಾಡಬೇಕು, ಹೇಗೆ ಮಾಡಬೇಕು, ಕೆಲವು ಪರೀಕ್ಷೆಗಳು ಈ ಒಳ್ಳೆ ಕೆಲಸ ನಮ್ಮ ಯಾವತ್ತು ಬೆಂಬಲ ಇದ್ದೇ ಇದೆ. ಗಾಂಧಿ ಅಂತ ಹೇಳೋ ಒಂದು ಹೆಸರಲ್ಲಿ ಒಂದು ಶಕ್ತಿ ಇದೆ. ಫಸ್ಟ್ ಅವ್ರು ಗಾಂಧಿಗೆ ಹೆಸರಿಟ್ಟುಕೊಂಡು ಫಸ್ಟ್ ಅದು ಯಾವುದು ಸ್ಪೋರ್ಟ್ಸಿಂದ ಸ್ಟಾರ್ಟ್ ಮಾಡಿದ್ರ, ಫುಟ್ಬಾಲ್. ನನ್ನ ಮಗನ ಫುಟ್ಬಾಲ್ ಪ್ರಿಯ, ಅವನು ಬಂದು ನಿಮ್ಮ ಜೊತೆ ಆಟ ಆಡ್ತಿದ್ದ, ಬಂದು ಮನೆಯಲ್ಲಿ ಕರ್ಕೊಂಡು ಹೋಗ್ತಿದ್ರು. ಫಸ್ಟ್ ಅಲ್ಲಿಂದ ಶುರುವಾದ ಒಂದು ಸಾಧನೆ. ಮತ್ತೆ ಒಂದು ಯಾವುದು ಸಾಧಕರಿಗೆ ಒಂದು ಸನ್ಮಾನ ಮಾಡೋದು. ನನಗೆ ಗೊತ್ತಿರೋ ಹಾಗೆ ಕೊಡಗಿನಲ್ಲಿ ಫಸ್ಟ್ ಒಂದು ಯಾರಿಗೆ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿದ್ರು ಇದೇ ಇವರು. ಯಾರಿಗೆ ನಮ್ಮ ಚಿಕ್ಕಳಿಂದ ಸ್ಟಾರ್ಟ್ ಆಗಿದ್ದವರು. ಕೊಡಗಿನಲ್ಲಿ ಯಾರು ಹೊರಗಡೆ ನನಗೆ ಗೊತ್ತಿಲ್ಲ, ಕೊಡಗಿನಲ್ಲಿ ಯಾರು ಮಾಡಿದವ್ರು ಸಾಧನೆ ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ಇವರು ಸಾಧನೆ. ಇವರ ಸಜೆಷನ್ ಆಗಿರ್ಬೋದು ಕೊಡ್ತಾ ಪ್ರತಿಯೊಂದು ನಮ್ಮ ಬೆಂಬಲ ಇದೆ. ಹಾಗೆ ಅಲ್ಲಿ ನಾವು ಸಲ ಈ ಕಾರ್ಯಕ್ರಮ ಮಾಡಬೇಕು ಒಂದು ಫಸ್ಟ್ ಒಂದು ವೇದಿಕೆಯಲ್ಲ ಇಲ್ಲಿ ಪೂರ್ವವಾಗಿ ಸಭೆ ಮಾಡಿದ್ರು. ಈ ಥರ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ ನಾವು. ಸರ್ವದ ಬಡ ಹೆಣ್ಣು ಮಕ್ಕಳ ಸಾಮೂಹಿಕ ವಿವಾಹ, ಜಾತಿ ಮತ ಬಿಟ್ಟುಬಿಟ್ಟು ಎಲ್ಲ ಥರದವರು ಸೇರಿಸ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ತೀನಿ ಹೇಳೋಣ. ನೀವು ಮಾಡು, ಅದು ಯಶಸ್ವಿ ಆಗ್ತದೆ ಅದು. ಅಲ್ಲಿಂದ ಶುರುವಾಯಿತು ನಿರಂತರ ಅವ್ರದ್ದು ಹೋರಾಟಗಳು. ಅವ್ರು ಹೇಳಿದ ಹೋರಾಟನ ತುಳಿಯೋರಿದ್ದ ಹೇಳಿದೆ, ಯಾವತ್ತು ನಿನ್ನ ತುಳಿಯೋರಿದ್ದಾಗಲೇ ಅವ್ರು ಬೆಳಿಲಿಕ್ಕೆ ಸಾಧ್ಯ. ನಮ್ಮನ್ನು ಇದೆ, ನಾನು 4 ಸತಿ ಪಕ್ಷ ನಾನು ಅದು 20 ವರ್ಷ ಗೆದ್ಕೊಂಡು ಬರ್ತಾ ಇದ್ದೀನಿ. ನಾನು ಈ ಊರಿಗೆ ಒಂದು ಹೊಸ ಸುಮಾರು ಜನ ಈ ಕೂತಲ್ಲಿ ಪರಿಚಯ ಇಲ್ಲ. ನಾನು ಬೇರೆ ಕಡೆ ಬಂದಿದ್ದ ಆಸ್ತಿ ತಗೊಂಡು ನನಗೆ ಇಸ್ಮಾನಿಗೆ ಗೊತ್ತಿದೆ. ಆವಾಗ ಫಸ್ಟ್ ಸದಸ್ಯ ಆಗಿದೆ ನಾನು ಖಂಡೇಕೆರೆಯಿಂದ. ಅದಕ್ಕೆ ನಿರಂತರವಾಗಿ ನಮ್ಮ ಸೇವೆ ಶುರುವಾಯಿತು. ಆವಾಗ ನನ್ನ ಜೊತೆಯಿಂದ ಆಬಿದ್ದು ಕೂತಿದ್ದಾರೆ ನನ್ನ ಗೆಳೆಯ. ನಾವಿಬ್ಬರು ಸೇರಿ ಖಂಡೇಕೆರೆ ವಾರ್ಡ್ ಮೆಂಬರ್ ಆದ್ವಿ. ನಾವು ಕೆಲವರು ಇವ್ರದ್ದು ಈ ಸಂಘಟನೆ ಮುಖಾಂತರ ಇವರು ಸೇವೆ ಮಾಡ್ತಿದ್ದಾರೆ. ನಾವು ರಾಜಕೀಯವಾಗಿ ನಮ್ಮ ನಿರಂತರ ಸೇವೆ ನಡೀತಾ ಇದೆ. ಯಾವುದೇ ಒಂದು ಆಕಾಂಕ್ಷೆ ಪಡೆದೆ ಸರ್ಕಾರದ ಸಿಗೋ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಪ್ರತಿಯೊಂದು ಕೆಲಸ ವಿಚಾರಗಳಲ್ಲಿ ನಮ್ಮ ರಾಜಕೀಯ ಸುಮಾರು ವಿರೋಧಗಳು ಬರ್ತದೆ. ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳಿಗೂ ವಿರೋಧ ಬರ್ತದೆ. ಜೆಡಿಎಸ್ ಕೆಲಸ ಆಯ್ತು, ಇಲ್ಲಿ ಭಾರಿ ವಿರೋಧ ಆಯ್ತು ಬಿಜೆಪಿ ಅವ್ರದ್ದು. ಕೆಲವು ವಿಷಯ ಹೇಳಬೇಕಾಗ್ತದೆ. ಅಲ್ಲಿ ಬೇಡ, ಈ ಭಾಗದ ಮುಸ್ಲಿಮ್ಸೇ ಜಾಸ್ತಿ, ಸೆಂಟ್ರಲ್ ಗೌರ್ಮೆಂಟ್ ಪ್ರೋಗ್ರಾಮ್ ಇಲ್ಲಿ ಬೇಡ, ಬೇರೆ ಕಡೆ ಮಾಡಲಿಕ್ಕೆ ಅದಕ್ಕೆ ದೊಡ್ಡ ಹೋರಾಟನೇ ಮಾಡಿದ್ವಿ. ಸುಮಾರು ಜನಕ್ಕೆ ಬೆಂಬಲ ಕೊಟ್ಟರು. ಆ ಬೆಂಬಲಕ್ಕೆ ಇಸ್ಮಾಯಿಲ್ ಜೊತೆಯಲ್ಲಿ ಇತ್ತು ಪತ್ರಿಕಾ ಮುಖಾಂತರ ನಮ್ಮ ಖಂಡೇಕೆರೆ ಜನಗಳಿಗೆ ಎಲ್ಲಿ ಕೊಡಗಿನಲ್ಲಿ ಎಲ್ಲಿ ಆಗದಂತ ಕೆಲಸ ಖಂಡೇಕೆರೆ ಮಾಡ್ತೀನಿ. ಅದೊಂದು ಸಾಧನೆ ನನಗೆ ಹೆಮ್ಮೆ ಇದೆ, ಹೇಳ್ಕೊಳ್ಳೋಕೆ ಹೆಮ್ಮೆ ಇದೆ. ಯಾಕೆಂದ್ರೆ ಎಲ್ಲ ಕಾಂಟ್ರಾಕ್ಟ್ ಬಂದು ಮಾಡಿರ್ತಾರೆ. ಪ್ರತಿ ಲೈನಿಗೆ ಲೈನ್ ಹಾಕಿ ರೋಡ್ ಕಾಂಕ್ರೀಟ್ ಹಾಕಿ ಅದಕ್ಕೆ ಅವತ್ತು ಎಲ್ಲ ಬೆಂಬಲ ಕೊಟ್ಟರು. ಯಾಕಂದ್ರೆ ಒಬ್ಬರಿಂದ ಮಾತ್ರ ಸಾಧ್ಯ ಅಲ್ಲ. ಅದಕ್ಕೆ ನಮ್ಗೆ ಎಲ್ಲ ಬೇಕಾದ ಬೆಂಬಲ ನಮಗೆ ಸಿಕ್ಕಿದೆ. ಇದೇ ಥರ ಈ ಇಸ್ಮಾಯಿಲ್ ನಿನಗೆ ಆಗ 17 ವರ್ಷ ಕಾಣ್ತದೆ. 16 ವರ್ಷಕ್ಕೆ ಫಸ್ಟ್ ಪ್ರೆಸ್ ಮೀಟ್ ಮಾಡಿದೆ ಹುಡುಗ. ಓಟ್ ಇಲ್ಲ, ಸಾಮಾಜಿಕ ಕಳಕಳಿಯ ಬಗ್ಗೆ ನನಗೆ ಆಶ್ಚರ್ಯ. ಈ ಹುಡುಗ ಇರೋದು ಇಷ್ಟು ಉದ್ದ ಇಷ್ಟು ದಪ್ಪ, ಇವಾಗ ಓಟ್ಗೆ ಇಲ್ಲ. ಇವ್ರು ಏನಪ್ಪ ಇವ್ರು ಮಾಡ್ತಾರೆ ಮುಂದಕ್ಕೆ ನೋಡೋಕೆ. 16 ವರ್ಷಕ್ಕೆ ಅವ್ರು ಫಸ್ಟ್ ಪ್ರೆಸ್ ಮೀಟ್ ಮಾಡಿದ್ರು. ಅವಾಗಲೇ ಮತ್ತೆ ಈ ಸಮಾಜದ ಆಗು ಹೋಗುಗಳ ಬಗ್ಗೆ ಯಾರೋ ಒಂದು ಆ ವಯಸ್ಸಿನಲ್ಲಿ ನಮಗೆಲ್ಲ ಏನು ಗೊತ್ತಿಲ್ಲ. 16 ವರ್ಷಕ್ಕೆ ಪ್ರೆಸ್ ಮೀಟ್ ಮಾಡಿ ಅಲ್ಲಿದ್ದೇ ಶುರುವಾಯಿತು ನಿರಂತರ. ಇಸ್ಮಾಯಿಲ್ ಅವರೇ, ತುಳಿಯೋರಿದ್ಲೇ ಬೆಳೀಲಿಕ್ಕೆ ಸಾಧ್ಯ. ನನಗಷ್ಟೇ, ನಾನು ಖಂಡೇಕೆರೆ ಇದ್ದಾಗ ಈಗ 17 ಜನ ಕಂಟೆಸ್ಟ್ ಮಾಡಿದ್ವಿ. ಎಷ್ಟು 100 ಜನ ನಾವು ನನ್ನ ಪರವಾಗಿ ನಿಲ್ಲಿಸಬೇಕಂತ ಸೋತಿಗೋಸ್ಕರ ಅಲ್ಲಿಂದ ಬೇರೆ ಬೇರೆ ಕಡೆ ಹೋದ್ವಿ. ನಾನು ಪ್ರಾಮಾಣಿಕವಾಗಿ ನಾನು ಇಡೀ ಚಟ್ಟೆಯಲ್ಲಿ ನಾನು ಹೆಮ್ಮೆಲೆ ಹೇಳ್ಕೊಡ್ತೀನಿ. 1 ರೂಪಾಯಿ ಖರ್ಚು ಮಾಡಿದ್ರೆ ಗೆಲುವು ನಾನು ಒಬ್ಬನೇ ಇಲ್ಲಿ ಇಡೀ ಚಟ್ಟೆ ಗ್ರಾಮ ಪಂಚಾಯತ್ ಜನಗಳು ನಿಲ್ಲಿಸ್ತಾರೆ. ಅವರೇ ಖರ್ಚು ಮಾಡ್ತಾರೆ, ಅವರೇ ಗೆಲ್ಸಿಕೊಡ್ತಾರೆ. ಆಗ ನಾವು ಅವ್ರ ಸೇವೆ ಕೊಟ್ಟರೆ ಮಾಡಲೇಬೇಕಲ್ವ, ಯಾವುದೇ ಆಸೆ ಆಕಾಂಕ್ಷೆಗಳು ಇಲ್ಲದೆ. ಹಾಗೆ ಇಸ್ಮಾಯಿಲ್ ಅವರೇ, ಇನ್ನು ಮುಂದಿನ ನಿಮಗೆ ಭವಿಷ್ಯ ಇದೆ. ಈಗ ಒಂದು ಸಂಘನ ಈಗ ರಾಜರ ಮೇಲೆ ಹೋದ್ರು ನಿಮ್ಮ ಸೇವೆಯಲ್ಲಿ ಯಾವ್ದು ನಿರಂತರದಲ್ಲಿ ಇರಲೇಬೇಕು. ಯಾಕೆಂದ್ರೆ ನಿಮ್ಮ ಸೇವೆ ಪ್ರಮೋಷನ್ ಸಿಗುವಾಗ ಡಿಮೋಷನ್ ಪ್ರಮೋಷನ್ ಹೋಗಲೇಬೇಕು. ಆದ್ರೆ ಈಗ ನೀವು ಯಾರ ಅಧ್ಯಕ್ಷ ಆಗಲಿ
ನೀವು ಸಾಧಿಸಬೇಕು. ನಾವು ಜೊತೆ ಸಪೋರ್ಟ್ ಆಗಿ ನಿಲ್ಬೋದು ಅಷ್ಟೇ. ಹೋರಾಟ ಓಡಾಡಲಿಕ್ಕೆ ನಮಗೆಲ್ಲ ನಿಮಗೆ ಗೊತ್ತಿದೆ ಅಲ್ಲ, ಸಹಕಾರ ಮುಂದೆ ಇದ್ದೇ ಇದೆ ಮುಂದಿನ ದಿನಗಳಲ್ಲಿ. ಹಾಗೆ ನಮ್ಮ ಈ ಸನ್ಮಾನ ಈಗ ಸಾಧಕ ಸನ್ಮಾನ ಹೇಳಿದ್ರು. ನನಗೆ ಆ ಸಾಧನೆಗೆ ನಾನು ಆರೋಗ್ಯ ಇಲ್ಲೋ ನನಗೆ ಗೊತ್ತಿಲ್ಲ. ಅದೇ ನಾನು ನಿರತಾಗಿ ಪ್ರಾಮಾಣಿಕವಾಗಿ 20 ರಾಜಕೀಯವಾಗಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದಕ್ಕೆ ಕೊಡ್ತೀನಿ, ಒಂದು ಗೌರವ ಅಂತ ಅಂದ್ಕೊಳ್ತೀನಿ. ಇದನ್ನು ನೋಡಲಿಕ್ಕೆ ನನ್ನ ಅಕ್ಕ ಸ್ವಾಮಿ ಬಂದಿದೆ. ಅವ್ರು ಯಾವ ವೇದಿಕೆಯಲ್ಲಿ ಹೋಗಲ್ಲ, ಅಕ್ಕ ಮಗ ಏನೋ ಖುಷಿಯಾಗಿ ಮನೆಗೆ ಹೋಯ್ತಾರೆ. ನೀನು ಮನೆಗೆ ಮಾಡಿ ಪರವಾಗಿ ಹೋಗ್ತಾರೆ. ಹೌದು, ಹುಟ್ಟಿ ಸಾಯದೊಳಗೆ ಏನೋ ಮಾಡ್ಬೇಕಲ್ವ ರೀ. ವಿರೋಧಗಳು ಇದ್ದೇ ಇರ್ತದೆ. ಏನು ಮಾಡಿದ್ರು ಒಳ್ಳೆ ಕೆಲಸಗಳು ವಿರೋಧ ಇದ್ದೇ ಇರ್ತದೆ. ಒಂದು ಸಾಧನೆ ಮಾಡ್ಬೇಕು ಮನೆ ಅದು ಹೌದು. ರಾಜ್ಯಗಳ ಎಲ್ಲ ವಿಚಾರ ಹೇಳಿದೆ, ಹುಟ್ಟಿದ ಮೇಲೆ ಏನೋ ಸಾಧನೆ ಮಾಡೋದು ಕೈಲಿ ಆಗೋಂಥದ್ದು. ನಾನೇ ದುಡ್ಡು ಕಾಸು ಕೊಟ್ಟು ನಾನು ಸನ್ಮಾನ ಮಾಡಿಸ್ಕೊಳ್ಳೋದಲ್ಲ. ಬೇರೆ ಕಡೆ ಬೇಕಾದ್ರೆ ಸನ್ಮಾನ ಮಾಡ್ತಾರೆ. ಕೆಲವು ಜನ ದುಡ್ಡು ಕೊಟ್ಟು ಸನ್ಮಾನ ಮಾಡಿಸ್ಕೊಂಡಿದ್ದಾರೆ ಚರ್ಚೆಯಲ್ಲಿ. ಆದರೆ ದುಡ್ಡು ಕೊಟ್ಟು ಪೇಪರ್ ಹಾಕ್ಸ್ಕೊಂಡಿದ್ದಾರೆ. ಅವರೇ ಕಳ್ಸ್ಕೊಳ್ಳೋದು, ಅವರೇ ಮೀಡಿಯಾ ಮುಖಾಂತರ ಹೈಲೈಟ್ ಆಗೋದು. ಹಾಗೆ ನಾನು ಇನ್ನು ಜಾಸ್ತಿ ಮಾತಾಡಲಿಕ್ಕೆ ಶ್ರಮ ಇಲ್ಲ. ನಾನು ದೊಡ್ಡ ಭಾಷಣಗಾರನಲ್ಲ, ಇರೋ ವಿಚಾರ ಹೇಳಲೇಬೇಕಲ್ವಾ. ಈ ಮುಂದೆ ನಿಮ್ಮ ಸೇವೆ ಇದೇ ಥರ ಈ ಜಾತಿ ಮತ ಬಿಟ್ಟು ರಾಜಕೀಯ ರಹಿತವಾಗಿ ಇವ್ರು ಮಾಡ್ತಿರೋ ಕೆಲಸ ರಾಜಕೀಯ ರಹಿತವಾಗಿ ನಿಮ್ಮ ಸೇವೆಗೆ ನಡ್ಕೊಂಡು ಹೋಗಿಸಿದ್ರೆ ಮುಂದಿನ ಭವಿಷ್ಯ ಇದೆ. ಎಲ್ಲಾದ್ರೂ ನಿಮಗೆ ಐಶ್ವರ್ಯ ಆರೋಗ್ಯ ಭಾಗ್ಯ ಕೊಟ್ಟುಬಿಟ್ಟು ಕೊಡ್ಲಿಕ್ಕೆ ಆಶೀರ್ವಾದ ಹೇಳ್ತಾ ಅವ್ರಿಗೆಲ್ಲ ಭಾಷೆಗೆ ಒಳ್ಳೊಳ್ಳೆ ಮಾತಾಡಿದ್ದಾರೆ. ಅವ್ರ ಬಗ್ಗೆ ಜಾಸ್ತಿ ಮಾತಾಡೋ ಅವಶ್ಯಕತೆ ಏನಿಲ್ಲ. ಸರಿ ಮೀರ್ತಾ ಇದೆ. ನನ್ನ ಸದಾ ಬೆಂಬಲ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಇಲ್ಲ ಅಲ್ಲಲ್ಲ, ಅಯ್ಯೋ ಎಲ್ಲರದ್ದು ಅಲ್ಲ, ಅದು ನೋಡಪ್ಪ, ಇದು ಅದು ಓಟ್ ಇದೆ ನೋಡು, ಅದು ಜನಗಳ ತೀರ್ಮಾನ. ಈ ಕಾನ್ಸ್ಟಿಟ್ಯೂಷನ್ಲಿ ಎಲ್ಲರಿಗೂ ನಮ್ಮ ಸರ್ಕಾರ ಇಂಡಿಯಾ ದೇಶದಲ್ಲಿ ಎಲ್ಲರಿಗೂ ಅಧಿಕಾರ ಕೊಟ್ಟಿದೆ. ಯಾರು ಬೇಕಾದ್ರೆ ನಿಲ್ಬೋದು, ಯಾರು ಬೇಕಾದ್ರೆ ಗೆಲ್ಬೋದು. ನಾವು ಮಾಡೋ ಸೇವೆಯಲ್ಲಿ ನೀವು ಗೆಲ್ಲಿ, ನಾನು ನನಗೆ ಶಾಸಕ ನಾನು ನಿಮಗೆ ಬಿಟ್ಟು ಕೊಡ್ತೀನಿ. ಇದನ್ನ ಆಕ್ಷನ್ ಇತ್ತಕ್ಕೆ ನಾವು ತೆಗಿಲಿಕ್ಕೆ ಆಗಲ್ಲ. ಖಂಡಿತ. ಜೈ ಜೈ. ಧನ್ಯವಾದಗಳು ಸರ್. ಮೊದಲನೇದಾಗಿ ಕೊಡಗು ಜಿಲ್ಲಾ SDPIನ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ಅಡ್ಕಾರ್ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಎಲ್ಲ ಗಣ್ಯರೇ ಹಾಗೂ ಕುಲಮಾನರು, ವೇದಿಕೆಯ ಮುಂಭಾಗದಂಥ ನನ್ನ ಆತ್ಮೀಯ ಎಲ್ಲ ಸಹೋದರಗಳ ಸಹೋದರಿಯರೇ ಮತ್ತು ತಾಯಿ ಮಕ್ಕಳು, ಗಾಂಧಿ ಯುವಕ ಸಂಘ ತಂಡಕೆರೆ ಇವರು ಒಂದು ಹಾಕಿಕೊಂಡಂತಹ ಒಂದು ಮಹತ್ತರವಾದ ಒಂದು ಪುಣ್ಯ ಕಾರ್ಯ. ಇವನು ಬಡ ಹೆಣ್ಣು ಮಕ್ಕಳ ವಿವಾಹ ಕಾರ್ಯಕ್ರಮ. ಮೊದಲು ಯುವಕ ಸಂಘ ಅಂತ ಹೇಳಿದಾಗ ಎಲ್ಲರಿಗೂ ಜ್ಞಾಪಕಗಳು ಏನೋ ಸ್ಪೋರ್ಟ್ಸ್ ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಇರ್ಬೋದು ಅಂತ. ಆದರೆ ಈ ಯುವಕರು ಏನು ಮಾಡಿದ ಅಂತಂದರೆ ಬಡಬಡುತ್ತ ಒಂದು ಉತ್ತಮವಾದ ಒಂದು ಅಡಿಪಾಯವನ್ನು ಹಾಕಿ ತೋರಿಸಿದ್ದಾರೆ. ಯುವಕರಿಂದ ಏನನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಬರೀ ಒಂದು ಸ್ಪೋರ್ಟ್ಸ್ ಅಲ್ಲ, ಇಡೀ ಸಮಾಜದ ಎಲ್ಲ ವರ್ಗಗಳ ನೋವುಗಳನ್ನು ಸಹ ಅರಿಯಲು ಅವರು ಅದರಲ್ಲಿ ಪಣ ತೊಟ್ಟಿದ್ದಾರೆ. ನಾನು ಈ ಯುವಕ ಸಂಘಕ್ಕೆ ಬೇಕಾದ ಈ ಯುವಕರಿಗೆ ಬೇಕಾದ ಎಲ್ಲ ನಮ್ಮ ಕೈಲಾದಂಥ ಸಹಾಯವನ್ನು ಮಾಡಲಿಕ್ಕೆ ಯಾವಾಗಲೂ ಯಾವುದೇ ಸಂದರ್ಭದಲ್ಲೂ ಸಹ ಅವರು ಕರೆದರು. ನಮ್ಮ ಪಕ್ಷದ ವತಿಯಿಂದ ಸಹ ನಾವು ಯಾವಾಗಲೂ ಅವರಿಗೆ ಕಾಯರಿದ್ದೇವೆ. ಅದೇ ರೀತಿ ಇಸ್ಮಾಯಿಲ್ ರವರೇ, ಯಾವುದೇ ಟೀಕೆ ಟಿಪ್ಪಣಿಗೆ ತಾವು ಗುಂದಬೇಕಾಗಿಲ್ಲ. ಟೀಕೆ ಟಿಪ್ಪಣಿಗಳಿಗೂ ಬರುವುದು ಸಹಜ. ಎಲ್ಲಿ ಚೆನ್ನಾಗಿರ್ತೇವೆ, ಯಾವುದು ಒಳ್ಳೆ ಹಣ್ಣು ಕಾಯುವ ಮರವಿದೆ ಅದಕ್ಕೆ ತಾನೇ ಕಲ್ಲು ಬಿಸಾಡೋದು. ಖಾಲಿ ಬೋಳು ಮರಕ್ಕೆ ಯಾರೂ ಕಲ್ಲು ಬಿಸಾಡೋದಿಲ್ಲ. ಅಲ್ಲಿಂದ ಒಂದು ಹಣ್ಣು ಸಿಗ್ಬೋದು ಅಂತ ಹೇಳುವಂಥ ಉದ್ದೇಶ ತಾನೇ ಕಲ್ಲು ಬಿಸಾಡೋದು. ಆ ಕಲ್ಲನ್ನು ಕಡಿಯುವಂಥ ಶಕ್ತಿ ನಿಮಗೆ ಇದೆ ಅಂತ ಇಲ್ಲಿ ನೀವು ತೋರಿಸಿಕೊಟ್ಟಿದ್ದೀರಾ. ಆದ ಕಾರಣ ಆ ಬಗ್ಗೆ ಎದೆಗುಂದಬೇಕಾಗಿಲ್ಲ. ಇಲ್ಲಿಂದ ನೀವು ರಾಜಿ ಕೊಟ್ಟು ಹೋಗ್ತೇನೆ ಅಂತ ಹೇಳಿದರೆ ಏನೋ ಇವರು ಕಾಲು ಕಿತ್ತುಕೊಂಡ್ರು ಅಂತ ತಿಳ್ಕೊಳ್ತಾರೆ. ಅದಕ್ಕೆ ಯಾವಾಗಲೂ ಅವಕಾಶ ನೀಡಬಾರ್ದು ಅಂತ ಈ ಸಂದರ್ಭದಲ್ಲಿ ಇನ್ನೊಂದು ನಾನು ನಿಮಗೆ ಒಂದು ವಿಷಯವನ್ನು ಮುಟ್ಟಿಸ್ತಾ ಇದ್ದೇನೆ. ಅದೇ ರೀತಿ ಏನು ಇವಾಗ ಒಂದು ಉತ್ತಮವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ನಮ್ಮ ಈಗ ಯುವಕರು ಈ ಸಂದರ್ಭದಲ್ಲಿ ಇಲ್ಲಿ ಸಾಧಾರಣ ಕೊಡಗಿನ ಎಲ್ಲಿ ನೋಡಿದರೂ ಸಹ ಒಂದು ಮಾದಕ ವ್ಯಸನಕ್ಕೆ ಬಲಿಯಾಗುವಂಥ ಇಡೀ ನಮ್ಮ ಯುವ ಸಮುದಾಯ ಅದಕ್ಕೆ ಬೇಕಾದಂಥ ಒಂದು ಕಾರ್ಯಕ್ರಮವನ್ನು ಈ ಗಾಂಧಿ ಯುವಕ ಸಂಘ ಹಮ್ಮಿಕೊಂಡು ಅದಕ್ಕೆ ಬೇಕಾದಂಥ ಎಲ್ಲ ಏನು ವ್ಯವಸ್ಥೆಗಳು ಬೇಕಿದೆ ಅದು ನಾವು ಸಂಪೂರ್ಣವಾಗಿ ನಿಮಗೆ ಸಹಕಾರ ನೀಡುತ್ತೇನೆ. ಈ ಜಿಲ್ಲೆಯಲ್ಲಿ ಮಾದಕ ವ್ಯಸನಿಗಳು ಬಹಳ ಜಾಸ್ತಿ ಆಗಿದೆ. ಅದನ್ನು ತಡೆಯಲು ಒಂದು ಜನಜಾಗೃತಿ ಮೂಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಇವತ್ತಿನ ಈ ಕಾರ್ಯಕ್ರಮವು ಶುಭವಾಗಲಿ, ಇದಕ್ಕೆ ಶುಭವನ್ನು ಕೋರುತ್ತಾ ನನಗೆ ಮಾತನಾಡುವ ಅವಶ್ಯಕತೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನೆರಡು ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ. ಶ್ರೀಯುತ ಮುಸ್ತಫ್ ಸಕಾಫಿ ರವರ ಆಶ್ರಯದಲ್ಲಿ ಈ ಒಂದು ನಿಕಾಹ್ ಕಾರ್ಯಕ್ರಮ ನಡೀತಾ ಇದೆ. ಇದಾದ ಬಳಿಕ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಸರ್ವರ ಗಮನಕ್ಕೂ ಕೂಡ
ಇದೀಗ ವೇದಿಕೆಯಲ್ಲಿ ನಮ್ಮ ಮಹಲ್ನ ಖತೀಬರಾಗಿರುವಂತಹ ಮುಸ್ತಫಾ ಸಕಾಫಿರ್ ಅವರ ಮುಂದಾಳತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನಿಕಾಹ್ ಕಾರ್ಯಕ್ರಮ. ರಶೀದ್ ಉಸ್ತಾದ್ ರವರೆಲ್ಲರೂ ಕೂಡ ವೇದಿಕೆ ಹತ್ರ ಬನ್ನಿ. ಈ ಒಂದು ಕಾರ್ಯಕ್ರಮದಲ್ಲಿ 5 ಪವನ್ ಅಷ್ಟು ಚಿನ್ನವನ್ನ ಗಾಂಧಿ ಯುವಕ ಸಂಘದ ವತಿಯಿಂದ ನೀಡಲಾಗ್ತಾ ಇದೆ. ಸಾಮೂಹಿಕ ವಿವಾಹ ಕಾರ್ಯಕ್ರಮ. ಅದೇ ರೀತಿಯಲ್ಲಿ ಮುಂಬರುವಂತಹ ಗಾಂಧಿ ಜಯಂತಿಯಂದು ಅಕ್ಟೋಬರ್ 2ಕ್ಕೆ ಗಾಂಧಿ ಯುವಕ ಸಂಘದ ವತಿಯಿಂದ ಕೊಡಗು ಜಿಲ್ಲೆಯ ಪ್ರತಿಭಾನ್ವಿತ 150 ವಿದ್ಯಾರ್ಥಿಗಳಿಗೆ ತಲಾ 5,000 ರೂಪಾಯಿಗಳಷ್ಟು ನಗದನ್ನು ಕೂಡ ನೀಡಲಾಗುತ್ತೆ ಮುಂಬರುವಂತಹ ಗಾಂಧಿ ಜಯಂತಿಯಂದು. ಜಾಬೀರ್ ನಿಜಾಮಿರ್ ಅವರನ್ನು ವೇದಿಕೆ ಅಂತ ಆಹ್ವಾನಿಸ್ತಾ ಇದ್ದೇವೆ. ಮುಂಬರುವಂತಹ ಗಾಂಧಿ ಜಯಂತಿ ಆ ದಿನದಂದು ಗಾಂಧಿ ಯುವಕ ಸಂಘ ಖಂಡಕೆರೆಯವರ ಆಶ್ರಯದಲ್ಲಿ ಪ್ರತಿಭಾನ್ವಿತ 150 ವಿದ್ಯಾರ್ಥಿಗಳಿಗೆ ತಲಾ 5,000 ನಗದನ್ನು ನೀಡಲಾಗುತ್ತೆ. ಆ ಒಂದು ವಿದ್ಯಾರ್ಥಿಗಳು ಅದಕ್ಕಿರುವಂತಹ ಅಪ್ಲಿಕೇಶನ್ ಅನ್ನು ಕೂಡ ಪಡ್ಕೋಬಹುದು. الحمد لله نحمده ونستعينه ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلله فلا هادي له ونشهد أن لا إله إلا الله وحده لا شريك له ونشهد أن محمدا عبده ورسوله أرسله بالهدى ودين الحق ليظهره على الدين كله ولو كره المشركون. اللهم صل على سيدنا محمد وعلى آل سيدنا ومولانا محمد. أما بعد فيا أيها الناس أوصيكم عباد الله وإياي بتقوى الله. ألا وإن الله سبحانه وتعالى أمرنا بالنكاح ونهانا عن السفاح فقال مخبرا وآمرا وأنكحوا الأيام منكم والصالحين من عبادكم وإمائكم
إن يكونوا فقراء يغنيهم الله من فضله والله واسع عليم. قال النبي صلى الله عليه وسلم استوصوا بالنساء خيرا. وقال النبي صلى الله عليه وسلم تنكح المرأة لأربع خصال لمالها ولجمالها ولحسبها ولدينها فاظفر بذات الدين. وأقول قولي هذا أستغفر الله العظيم لي ولكم وأستعفيه عني وعنكم وعن جميع المسلمين والمؤمنين أجمعين فاستغفروه إنه هو الغفور الرحيم. بسم الله الرحمن الرحيم. يا أيها الذين آمنوا اتقوا الله وقولوا قولا سديدا يصلح لكم أعمالكم ويغفر لكم ذنوبكم ومن يطع الله ورسوله فقد فاز فوزا عظيما. ولا سيدنا محمد وبارك وسلم عليه. اللهم صل على سيدنا محمد وعلى ال سيدنا محمد وبارك وسلم عليه. اللهم صل على سيدنا محمد وعلى ال سيدنا محمد وبارك وسلم عليه وصل على جميع الانبياء والمرسلين والحمد لله رب العالمين. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين والصلاة والسلام على سيدنا محمد وعلى آله وصحبه أجمعين. يزوجك على ما أمر الله به من إنفاق بمعروف أو تسريح بإحسان زوجك أنكحتك أختي ساهرة بهذا الذي من الذهب مهرا قبلت منك نكاحها وتزويجها بهذا المهر مذكور ورضيت به. എൻ്റെ സഹോദരി സാഹിറ എന്നവളെ ഈ സ്വർണ്ണാഭരണം മഹറിന് പകരം നിങ്ങൾക്ക് ഞാൻ ഇണയാക്കി കൂട്ടിച്ചേർത്ത് തന്നു. നിങ്ങളുടെ സഹോദരി ഷാഹിറ എന്നവളെ മേൽപ്പറയപ്പെട്ട മഹറിന് പകരം നിങ്ങൾ എനിക്ക് ഇണയാക്കി കൂട്ടിച്ചേർത്ത് തന്നതിന് ഞാൻ സ്വീകരിച്ചു, തൃപ്തിപ്പെട്ടു. الفاتحة. بسم الله الرحمن الرحيم. الحمد لله رب العالمين الرحمن الرحيم مالك يوم الدين. إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم.
قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد بسم الله الرحمن الرحيم قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس الحمد لله رب العالمين حمدا يوافي نعمه ويكافئ مزيدا اللهم صل وسلم على رسولك سيدنا محمد وعلى آل سيدنا ومولانا محمد اللهم أوصل وبلغ نسل ثواب ما قرأناه من القرآن العظيم هذه هدية واصلة ورحمة نازلة وبركة شاملة بعد القبول منا ولن إلى حضرة النبي المصطفى محمد صلى الله عليه وسلم وإلى حضرات سائر أهل الخير أجمعين اللهم بحق جاههم وبكراماتهم بارك لنا في جميع أمورنا خصوصا في أمرنا هذا كما باركت على عبادك الصالحين اللهم بحقوقهم ألف بين هذا الزوج وزوجته كما ألفت بين نبينا محمد صلى الله عليه وسلم وأزواجه الطاهرات أمهات المؤمنين أيها الزوجان بارك الله لكما وبارك عليكما وجمع بينكما في خير ولطف وعافية بارك الله لكما وبارك عليكما وجمع بينكما في خير ولطف وعافية بارك الله لكما وبارك عليكما وجمع بينكما في خير ولطف وعافية ربنا هب لنا من أزواجنا وذرياتنا قرة أعين واجعلنا للمتقين إماما ربنا آتنا في الدنيا حسنة وفي الآخرة حسنة وقنا عذاب النار ربنا تقبل منا إنك أنت السميع العليم وتب علينا إنك أنت التواب الرحيم آمين برحمتك يا أرحم الراحمين وصلى الله تعالى وسلم على خير خلقه سيدنا محمد وآله وصحبه أجمعين سبحان ربك رب العزة عما يصفون والسلام على المرسلين والحمد لله رب العالمين صلى الله على محمد صلى الله عليه وسلم صلى الله على محمد صلى الله عليه وسلم اللهم صل على محمد يا رب صل وسلم രോഗിക്കുന്നവർക്ക് എല്ലാവിധ ആശീർവാദങ്ങളും അഭിനന്ദനങ്ങളും മംഗളാശംസകളും നേരുന്നു അല്ലാഹു തആല നമ്മുടെ ജീവിതത്തിൽ സന്തോഷവും സമാധാനവും മരണം വരെയും നിലനിർത്തി തരുമാറാവട്ടെ എന്ന് പ്രത്യേകിച്ച് പ്രാർത്ഥിക്കുന്നു. ಇದೀಗ ನಮ್ಮ ಸರ್ವ ಗಾಂಧಿ ಯುವಕ ಸಂಘದ ಪದಾಧಿಕಾರಿಗಳು ವಧುವಿನ ಕುಟುಂಬಕ್ಕಿರುವಂತಹ ಒಂದು ಚಿನ್ನಾಭರಣವನ್ನು ಹಸ್ತಾಗಿದೆಯಲ್ಲಿ ಈ ಸಂದರ್ಭ ಚಿನ್ನಾಭರಣವನ್ನು ಹಸ್ತಾಂತರಿಸ್ತಾ ಇದ್ದಾರೆ ನಮ್ಮ ಗಾಂಧಿ ಯುವಕ ಸಂಘದ ಎಲ್ಲ ಪದಾಧಿಕಾರಿಗಳು ಇದನ್ನು ಕೈ ಜೋಡಿಸಿ ನೋಡ್ತಾ ಇದ್ದಾರೆ. ಯಾರು ಕೂಡ ತೆರಳುವಂತಿಲ್ಲ. ಇದಾದ ಬಳಿಕ ನಮ್ಮ ಒಂದು ಕಾರ್ಯಕ್ರಮದ ಮುಖ್ಯ ಪಾತ್ರರು ಕೆಲವು ಸನ್ಮಾನ ಕಾರ್ಯಕ್ರಮವಿದೆ. ಅದಾದ ಬಳಿಕ ಭೋಜನದ ವ್ಯವಸ್ಥೆ ಸಿದ್ಧತೆಗಳಿರುತ್ತೆ. ಸನ್ಮಾನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ ನಂತರ ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆ ಸಿದ್ಧತೆಯಲ್ಲಿದೆ. ವೇದಿಕೆಯಲ್ಲಿ ನಮ್ಮ ಪ್ರತಿಭಾನ್ವಿತ ಅತಿಥಿಗಳಿದ್ದಾರೆ. ವೇದಿಕೆಯಲ್ಲಿ ಅದೇ ರೀತಿಯಲ್ಲಿ ಗೌರವಾನ್ವಿತ ಕೆಲ ವ್ಯಕ್ತಿಗಳನ್ನು ಗುರುತಿಸಿ ಅವರ ಸಾಧನೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂತಹ ನಿಟ್ಟಿನಲ್ಲಿ ಗಾಂಧಿ ಯುವಕ ಸಂಘ ಸನ್ಮಾನ ಕಾರ್ಯಕ್ರಮವನ್ನು ಇದೀಗ ವೇದಿಕೆಯಲ್ಲಿ ನೆರವೇರಿಸಲಿದ್ದಾರೆ. ನಮ್ಮ ಗೌರವಾನ್ವಿತ ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ
പ്രിയപ്പെട്ടവരെ, ഒരു മിനിറ്റ് എല്ലാവരും കേൾക്കൂ. ഇന്ന് ഏറ്റവും കൂടുതൽ ಇವತ್ತು ಪ್ರಶಸ್ತಿ ಕೊಡಬೇಕಾಗಿದ್ದು ಯಾರಿಗೆ ಅಂತ ಹೇಳಿದ್ರೆ, എല്ലാവരും മലയാളക്കാരല്ലേ, ഇവിടെ ഒരുപാട് മലയാളക്കാരുണ്ട്. അതുകൊണ്ടാണ് സിരികന്നഡം കേൾക്കുക. ആ രാജ്യത്തിന്റെ ഭാഷ, ആ ഭാഷയെ സ്നേഹിക്കുക. പക്ഷെ മലയാളക്കാരുള്ളത് കൊണ്ട് ഒരുപാട് നേരമായി നിങ്ങളൊക്കെ കാത്തു നിൽക്കാൻ. ഞാനിപ്പോ ഇത് പറയാനുള്ള കാരണം, ആദരിക്കേണ്ടതും ഇവിടെ സന്മാനം കൊടുക്കേണ്ടതും ആർക്കെന്ന് ചോദിച്ചാല് ഇന്നത്തെ പുതിയാപ്ലക്ക. അള്ളാഹു ബർക്കത്ത് ചെയ്യട്ടെ. അള്ളാഹുവേ, നീ അർഹമായ പ്രതിഫലം ആ പുതിയാപ്ലക്ക് നീ കൊടുക്കണേ റഹ്മാനെ. ഇവിടെ നിക്കാഹ് നടക്കുമ്പോൾ എനിക്കറിയില്ല, ഒരു യതീം പെൺകുട്ടിയാണെന്ന് എനിക്കറിയില്ല. സഹോദരൻ ഇരുന്നപ്പോഴാണ് എന്റെ സഹോദരിയെ വിവാഹം കഴിക്കുമ്പോ ഒരു യതീമായ വാപ്പയില്ലാത്ത വളരെ പാവപ്പെട്ട കുട്ടിയെ നിക്കാഹ് കഴിക്കാൻ മാത്രമെന്നല്ല, സാമൂഹിക വിവാഹം വെച്ച് ജനങ്ങളുടെ ഇടയിൽ ആ നിക്കാഹിന് സമ്മതിച്ച ആ പുതിയാപ്ല റിയൽ ഹീറോ. കാരണം എത്രയോ പാവപ്പെട്ട കുട്ടികൾ ഞങ്ങളുടെ അടുത്ത് കുടുംബം വരും. അലോസ്മൻജ അവര് പറയും നമുക്ക് 5 പവൻ സ്വർണം വേണം, പക്ഷെ സാമൂഹിക വിവാഹത്തിന് പുതിയാപ്ലന്റെ ടീം ഒക്കൂല, സമ്മതിക്കൂല എന്ന് പറയുന്ന എത്രയോ ആളുകളുടെ ഇടയിൽ റിയൽ ഹീറോ ആ പുതിയാപ്ലയാണ്. അള്ളാഹു ബറക്കത്ത് നൽകട്ടെ. കയ്യടിക്കൊപ്പുറം ആ കുടുംബത്തിന്, ആ ദമ്പതികൾക്ക് അള്ളാഹു നല്ല സ്വാലിഹായ ആരോഗ്യമുള്ള സന്താനം അള്ളാഹു പ്രദാനം ചെയ്യട്ടെ. പുതുനാട്ടിക്കും പുതിയാപ്ലക്കും അള്ളാഹു ബറക്കത്ത് നൽകട്ടെ. നേരത്തെ ഞാൻ ഇവിടെ പറഞ്ഞു, സാമൂഹിക വിവാഹത്തിന് വ്യക്തിപരമായി ഞാൻ എതിരാണ്. എന്തുകൊണ്ടെന്ന് ചോദിച്ചാല് ഇങ്ങനെയൊക്കെ പ്രശ്നങ്ങൾ. പക്ഷെ ഇപ്പൊ സന്തോഷായി. ആ പ്രിയപ്പെട്ട ചെറുപ്പക്കാരനെ അംഗീകരിക്കണം. ഞാനൊരു പാവപ്പെട്ട പെൺകുട്ടിയെ, യതീമായ വാപ്പയില്ലാത്ത ഒരു കുട്ടിയെ കല്യാണം കഴിക്കുമ്പോ അത് ജനങ്ങളെ സഹായിച്ച് ജനങ്ങളുടെ മുമ്പിൽ എന്റെ അഭിമാനം എനിക്ക് പ്രശ്നമല്ല, എന്റെ ഇസ്സത്ത് എനിക്ക് പ്രശ്നമല്ല. ഒരു യതീം പെൺകുട്ടിയെ മുത്തുനബി സല്ലല്ലാഹു അലൈഹി വസല്ലം തങ്ങൾ പറഞ്ഞല്ലോ, ഞാനും യതീമിനെ സംരക്ഷിക്കുന്നവൻ നാളെ സ്വർഗത്തിൽ ഇതുപോലെയാണെന്ന് മുഹമ്മദുർ റസൂലുള്ളാഹ്. ഇതുപോലെ ഈ ഇന്നത്തെ പുതിയാപ്ലയോട് എനിക്ക് പറയാനുള്ളത്, ഭാഗ്യവാന, അങ്ങ് ഭാഗ്യവാന. കാരണം മുത്തുനബി പഠിപ്പിച്ചത് അന വകാഫിലിൽ യതീമി ഫിൽ ജന്നതി ഹകദാ ഔ കമാ ഖാല സല്ലല്ലാഹു അലൈഹി വസല്ലം. യതീമിനെ സംരക്ഷിക്കുന്നവൻ, യതീമിനെ സഹായിക്കുന്നവൻ, യതീമിനെ കൂട്ടുപിടിക്കുന്നവൻ സ്വർഗ്ഗത്തിൽ ഇപ്പടി മുത്തു റസൂലുള്ളാഹിന്റെ കൂടെ നിൽക്കാൻ അള്ളാഹു അദ്ദേഹത്തിനും ഞങ്ങൾക്കും ഇതുമായി ബന്ധപ്പെട്ട് സഹകരിച്ച ഇവിടുത്തെ ഇസ്മായിൽ ഉൾപ്പെടെയുള്ള ഷെരീഫ് ഉൾപ്പെടെയുള്ള ആ പ്രിയപ്പെട്ട യുവാക്കൾക്ക് അള്ളാഹു ബറക്കത്ത് നൽകട്ടെ എന്ന് ആത്മാർത്ഥമായി ദുആ ചെയ്ത് ഇനിയുള്ള കുറച്ച് നേരത്തെ പരിപാടിക്ക് എല്ലാവരും ഒന്ന് സഹകരിക്കണം. ഈ യുവാക്കൾക്ക് അള്ളാഹു തആല വശാബുൻ നശഅ ഫീ ഇബാദത്തില്ലാഹി തആല, അള്ളാഹുവിന്റെ അർശ് ലഭിക്കുന്ന വിഭാഗത്തിൽ പറഞ്ഞു, അള്ളാഹുവിന്റെ ഇബാദത്തിലായി വളർന്നു വരുന്ന യുവാക്കൾക്ക് അള്ളാഹിന്റെ അർശുണ്ട്. അത് നിസ്കരിക്കൽ കൊണ്ട് മാത്രമല്ല, കുറെ ഹജ്ജ് ചെയ്തത് കൊണ്ട് കാര്യം മാത്രമില്ല. കുറെ നമ്മുടെ നിസ്കാരം ഫർളാണ്, അത് നിർവഹിക്കണം. പക്ഷെ ഇത്തരത്തിലുള്ള സാന്ത്വന പ്രവർത്തനം നമ്മുടെ നാടുകളിൽ ഉണ്ടാക്കണം. ആ യുവാക്കൾക്ക് അല്ലാഹു ബറക്കത്ത് നൽകട്ടെ എന്ന് മാത്രം പറഞ്ഞ് അസ്സലാമു അലൈക്കും വറഹ്മത്തുള്ളാഹി വബറകാതുഹു. ಈಗ ಎಲ್ಲರೂ ಕೂಡ ಸ್ವಲ್ಪ ಸಮಯದ ಮಧ್ಯೆ ಕೈ ಜೋಡಿಸಿ ಸ್ನೇಹಿತರೆ. ಇಂತಹ ಒಂದು ಕಾರ್ಯಕ್ರಮ, ಇಂತಹ ಒಂದು ನಿಟ್ಟಿನಲ್ಲಿ ಗಾಂಧಿ ಯುವಕ ಸಂಘ ಇವರು ನೆರವೇರಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ತಡವಾಗಿದೆ. ಈ ಒಂದು ಸನ್ಮಾನ ಕಾರ್ಯಕ್ರಮ ಮುಕ್ತಾಯಗೊಂಡ ನಂತರ ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆ ಕೂಡ ಸಿದ್ಧತೆಗಳಿದೆ. ಎಲ್ಲರಿಗೂ ನಮ್ಮಂತ ಪ್ರಶಸ್ತಿಗಳನ್ನ ನೀಡ್ತಾ ಇದ್ದೀವಿ. ಇವತ್ತು ಆ ಸನ್ಮಾನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸರ್ವಧರ್ಮಿ ಬಡ ಹೆಣ್ಣು ಮಕ್ಕಳ ಸಾಮೂಹಿಕ ವಿವಾಹ ಹಾಗೂ ಗಾಂಧಿ ಯುವಕ ಸಂಘದಿಂದ ಮಾದರಿ ಸಮಾಜ ಸೇವಕ ಎಂಬ ಪ್ರಶಸ್ತಿಗೆ ಎಲ್ಲರೂ ಸಭೆಯಲ್ಲಿ ಮುಕ್ತವಾಗಿ ಆಯ್ಕೆಯಲ್ಲಿ ದುಡಿದ್ದಾರೆ. ಪ್ರಸ್ತುತ ಇವರು ಕೊಡಗು ಜಿಲ್ಲಾ ಹಿಂದೂ ಮಲಯಾಳಿ ಸಮಾಜದ ಸಲಹೆಗಾರರು ಹಾಗೂ SNDP ಮಡಿಕೇರಿ ಶಾಖಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ದುಡಿದಿದ್ದಾರೆ. ಇವರಿಗೆ ನಾವು ಹೆಮ್ಮೆಯಿಂದ ಮಾದರಿ ಸಮಾಜ ಸೇವಕ ಎಂಬ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೀವಿ. ಸನ್ಮಾನ ಕಾರ್ಯಕ್ರಮವನ್ನ ಅತಿಥಿಗಳು ನಿರ್ವಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಉಸ್ಮಾನ್ ಶಾ ಎಲ್ಲರೂ ಬರ್ಬೇಕು. ಜಾಸ್ತಿ ಬೈ ಎಲ್ಲರೂ ಅತಿಥಿಗಳು ಕೈ ಜೋಡಿಸಬೇಕಾಗಿ ಕೇಳ್ಕೊಳ್ತಾರೆ. TR ವಾಸುದೇವ್,
ಎಲ್ಲರೂ ಅತಿಥಿಗಳು ಕೈಜೋಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಆರ್ ವಾಸುದೇವ್ ಅವರಿಗೆ ಮಾದರಿ ಸಮಾಜ ಸೇವಕ ಪ್ರಶಸ್ತಿ. ಎಲ್ಲರೂ ಒಂದು 5 ನಿಮಿಷ ಸಹಕರಿಸಬೇಕು. ಸಹಕರಿಸಿದರೆ ಎಲ್ಲರಿಗೂ ಕೂಡ ಭೋಜನ ಕೂಟವನ್ನು ಏರ್ಪಡಿಸಿದ್ದೇವೆ. ದಯವಿಟ್ಟು ಎಲ್ಲರೂ ಸಹಕರಿಸಿ. ಕೇವಲ ಕೆಲ ನಿಮಿಷಗಳು ಮಾತ್ರ ನಮ್ಮೊಂದಿಗೆ ಸಹಕರಿಸಿ ಎಲ್ಲರೂ ಕೂಡ. ವಾಸುದೇವ್ ಅವರಿಗೆ ಮಾದರಿ ಸಮಾಜ ಸೇವಕ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ವಾಸುದೇವರ ಸಮಾಜ ಸೇವೆ ಇನ್ನೂ ಕೂಡ ಕೊಡಗು ಜಿಲ್ಲೆಯ ರಾಜ್ಯದಂತ ಮುಂದುವರಿಯುವಂತಹ ಸಂಘದಿಂದ ನಾವು ಅಭಿನಂದಿಸ್ತಾ ಇದ್ದೀವಿ, ಶುಭ ಕೋರ್ತಾ ಇದ್ದೀವಿ. TR ವಾಸುದೇವ್ ಅವರು ನಿಜ ಕೂಡ ಹೆಮ್ಮೆಯ ವ್ಯಕ್ತಿತ್ವ. ಅವರಿಗೆ ಸಂಘದ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುವಲ್ಲಿ ಯಶಸ್ಸಾದಂತಹ ಜಾಬೀರ್ ನಿಜಾಮಿರ್ ಅವರಿಗೆ ಬಡವರ ಬೆಳಕು ಎಂಬ ಬಿರುದನ್ನು ನೀಡಲಾಗ್ತಾ ಇದೆ. ಅದೇ ರೀತಿಯಲ್ಲಿ ಮುಂದಿನದಾಗಿ ನಮ್ಮ ಗಾಂಧಿ ಯುವಕ ಸಂಘ ಒಂದು ಬಿರುದನ್ನು ನೀಡ್ತಾ ಇದೆ. ಭರವಸೆಯ ಯುವ ನಾಯಕ ಈ ಒಂದು ಪಟ್ಟವನ್ನು ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಒಂದು ಬಿರುದನ್ನು ನೀಡ್ತಾ ಇದ್ದಾರೆ. ಮಾದಂಡ ತಿಮ್ಮಯ್ಯರವರು ನಿಜಕ್ಕೂ ಕೂಡ ಅದ್ಭುತವಾದ ಸಾಲುಗಳು. ಯುವಕರಿಗೆ ಸ್ಪಂದನೆ ಆಗುವಂತಹ ಒಂದು ವ್ಯಕ್ತಿತ್ವ. ಯುವಕರು ಮುಂದೆ ಯುವ ಜನತೆಯನ್ನು ಸೃಷ್ಟಿ ಮಾಡುವಂತಹ ನಿಟ್ಟಿನಲ್ಲಿ ಭರವಸೆಯ ಯುವ ನಾಯಕ ಎಂಬ ಬಿರುದನ್ನು ಈ ಸಂದರ್ಭದಲ್ಲಿ ಗಾಂಧಿ ಯುವಕ ಸಂಘ ಗೌರವಿಸಲಾಗ್ತಾ ಇದೆ, ಸನ್ಮಾನಿಸಲಾಗ್ತಾ ಇದೆ ಮಾದಂಡ ತಿಮ್ಮಯ್ಯರವರಿಗೆ. ಧನ್ಯವಾದಗಳು. ಮುಂದಿನದಾಗಿ ನಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರು ಮೂಡಳ್ಳಿ ರವಿರವರು, ತೀರ್ಥಕುಮಾರ್ ರವರು ಅತ್ಯುತ್ತಮ ಸಮಾಜ ಸೇವಕ ಎಂಬ ಬಿರುದನ್ನ ನಮ್ಮ ಗಾಂಧಿ ಯುವಕ ಸಂಘ ನೀಡ್ತಾ ಇದೆ. ಚೊಟ್ಟಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ, ಸದಸ್ಯರಾಗಿ ಕಳೆದ 3 ವರ್ಷಗಳಿಗಿಂತಲೂ ಕೂಡ ಮಿಗಿಲಾಗಿ ತಮ್ಮ ಸೇವೆ, ಅತ್ಯುತ್ತಮ ಸಮಾಜ ಸೇವಕ ಎಂಬ ಬಿರುದನ್ನು ನೀಡಲಾಗ್ತಾ ಇದೆ ತೀರ್ಥಕುಮಾರ್ ರವರಿಗೆ. ಧನ್ಯವಾದಗಳು. ಮುಂದಿನದಾಗಿ ಕೊಡಗು ಜಿಲ್ಲೆಯ ಓರ್ವ ಪ್ರಮುಖ ಸಮಾಜ ಸೇವಕನಾಗಿ, ಯುವ ನಾಯಕನಾಗಿ ಉತ್ತಮ ಮೆಚ್ಚುಗೆಗೆ ಪಾತ್ರರಾದಂತವರು ಶ್ರೀಯುತ ಮೈಸಿ ಕತ್ತಣಿರವರಿಗೆ ಮಾದರಿ ಯುವ ನಾಯಕ ಎಂಬ ಬಿರುದನ್ನು ನೀಡಲಾಗ್ತಾ ಇದೆ, ಯುವ ನಾಯಕ ಮೈಸಿ ಕತ್ತಣಿರ. ಇದನ್ನು ಕೂಡ ಗಾಂಧಿ ಯುವಕ ಸಂಘ ಬಿರುದನ್ನು ನೀಡ್ತಾ ಇದೆ. ಸಂದರ್ಭದಲ್ಲಿ ಮಾದರಿ ಯುವ ನಾಯಕ ಎಂಬ ಬಿರುದನ್ನು ಪಡೆದುಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಮೊದಲನೇದಾಗಿ KV ಶಂಸುದ್ದೀನ್ ರವರು ಈ ಭಾಗದ ಎಲ್ಲ ಹೆಚ್ಚುವರಿ ಕಾರ್ಯಗಳಿಗೆ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಕಳೆದ 4 ವರ್ಷಗಳಿಂದ ಕೂಡ ಎಲ್ಲ ಅತಿಥಿಗಳ ಕೂಡ ಎಂದು ಸಂದರ್ಭದಲ್ಲಿ ಕಾಯ್ತಾ ಇದ್ದಾರೆ. ಜಾನ್ಸನ್ ಪೆಂಟರ್ ಅವರಿಗೆ ಗೌರವಿಸಲಾಗ್ತಾ ಇದೆ. ಧನ್ಯವಾದಗಳು. ಮುಂದಿನದಾಗಿ ಬರುವ ಸಮಾಜ ಸೇವಕ ಈ ಒಂದು ಬಿರುದಿಗೆ ಭಾಜನರಾಗ್ತಾ ಇದ್ದಾರೆ. ಈ ಒಂದು ಭವ್ಯ ವೇದಿಕೆಯಲ್ಲಿ ಆಕ್ಸ್ಫರ್ಡ್ ವೈಸ್ ಚೇರ್ಮನ್ ಆಗಿ, ಅದೇ ರೀತಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಯುವಕರಿಗೆ ಆಸರೆಯಾದಂತಹ ಒಂದು ವ್ಯಕ್ತಿತ್ವ ಝೈನುಲ್ ಆಬಿದ್ ರವರನ್ನು ಸ್ವಾಗತಿಸುತ್ತಿದ್ದೇವೆ. ಕೋವಿಡ್ ಸಂದರ್ಭದಲ್ಲಿ ಬಡವರಿಗೆ ಆಸರೆಯಾದಂತಹ ಒಂದು ವ್ಯಕ್ತಿತ್ವ, ಸಮಾಜ ಸೇವಕ, ಶ್ರಮಜೀವಿ ಝೈನುಲ್ ಆಬಿದ್ ರವರನ್ನು ಗುರುತಿಸ್ತಾ ಇದ್ದೇವೆ.
ಮುಂದಿನದಾಗಿ SSLC ವಾರ್ಷಿಕ ಪರೀಕ್ಷೆಯಲ್ಲಿ 564 ಅಂಕಗಳನ್ನು ಪಡೆಯುವುದರ ಮೂಲಕ ಇಕ್ರಾ ಪಬ್ಲಿಕ್ ಶಾಲೆ ಹಾಗೂ ಖಂಡಕೆರೆ ಗ್ರಾಮಕ್ಕೆ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡಂತಹ ಓರ್ವ ವಿದ್ಯಾರ್ಥಿನಿಗೆ ಇರುವಂತಹ ಸನ್ಮಾನ ಕಾರ್ಯಕ್ರಮ. ಅಂತರ್ ಕಾಲೇಜು ಮಟ್ಟದ ಪುರುಷರ ಫುಟ್ಬಾಲ್ ಪಂದ್ಯಾಟದಲ್ಲಿ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿನ ವಿದ್ಯಾರ್ಥಿಯಾಗಿ ಚಾಂಪಿಯನ್ ಪಟ್ಟವನ್ನು ಕೂಡ ಅಲಂಕರಿಸಿದಂತಹ ಸಮಾಸರವರನ್ನು ಕೂಡ ವೇದಿಕೆ ಹತ್ತ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಹೆಮ್ಮೆಯ ಓರ್ವ ಕಾಲ್ಚೆಂಡು ಆಟಗಾರ ಸಮಾಸ್. ಇದನ್ನು ನಮ್ಮ ಅತಿಥಿಗಳು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಈ ಭಾಗದ ಪ್ರತಿಭಾನ್ವಿತ ವಿದ್ಯಾರ್ಥಿ SSLCಯಲ್ಲಿ ಫಾತಿಮತ್ ಶಮ್ನಾ, ಅದೇ ರೀತಿಯಲ್ಲಿ ನಮ್ಮ ಕಾಲ್ಚೆಂಡು ಕ್ರೀಡಾಪಟು ಸನಾಸ್ ಕೂಡ ನಮ್ಮೊಂದಿಗಿದ್ದಾರೆ. ಅಜನ್ಯ ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಾರೆ. ಅವರಿಗಿರುವಂತಹ ಒಂದು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ನೋಡಿ ಸ್ನೇಹಿತರೆ, ಸಾಧಕರಿಗೆ ಸನ್ಮಾನ ಮಾಡುವುದು ಸಹಜ. ನಾವು ಗುರುತಿಸಿ ಸನ್ಮಾನವನ್ನು ಮಾಡಲಾಗ್ತಾ ಇದೆ. ನಮ್ಮ ಗಾಂಧಿ ಯುವಕ ಸಂಘ ಬಹುಶಃ ಕಳೆದ ಕೆಲವು ವರ್ಷಗಳಿಂದ ಸಜೀವವಾಗಿ ಕೊಡಗು ಜಿಲ್ಲೆಯಾದ್ಯಂತ ತಮ್ಮ ಇರುವಿಕೆಯನ್ನ ಪದೇ ಪದೇ ತಿಳಿಸ್ತಾ ಇದ್ದಾರೆ. ಇದೀಗ ಸೌಹಾರ್ದತೆ ನಮ್ಮ ಉದ್ದೇಶ, ಸೌಹಾರ್ದತೆ ನಮ್ಮ ಸಂದೇಶ ಗಾಂಧಿ ಯುವಕ ಸಂಘದ ಟ್ಯಾಗ್ಲೈನ್ ನೊಂದಿಗೆ ಸರ್ವಧರ್ಮೀಯ ಬಡ ಹೆಣ್ಣು ಮಕ್ಕಳ ಸಾಮೂಹಿಕ ವಿವಾಹದ ಮೊದಲ ಹಂತ ಇಲ್ಲಿ ಮುಕ್ತಾಯವಾಗ್ತಾ ಇದೆ. ವೇದಿಕೆಯಲ್ಲಿ ಸಂಪೂರ್ಣವಾಗಿ ವೇದಿಕೆಯ ಕಾರ್ಯಕ್ರಮವು ಕೂಡ ಮುಕ್ತಾಯವಾಗ್ತಾ ಇದೆ. ಇದೀಗ ಎಲ್ಲರನ್ನೂ ಕೂಡ ಅದೇ ರೀತಿಯಲ್ಲಿ ಕಾಲ್ಚೆಂಡು ಆಟಗಾರನಾಗಿ ಗುರುತಿಸಿಕೊಂಡು ಮಂಗಳೂರು ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಗಿಟ್ಟಿಸಿ ನಮ್ಮ ಖಂಡಕೆರೆಯ ಹೆಮ್ಮೆ ಆಗ್ತಾ ಇದ್ದಾನೆ. ಸಮಾಜ್ ಕಾಲ್ಚೆಂಡಿನಲ್ಲಿ ಅತಿ ಪ್ರತಿಭಾನ್ವಿತ ಯುವ ಆಟಗಾರ, ಇನ್ನೂ ಕೂಡ ಭವಿಷ್ಯದಲ್ಲಿ ಉತ್ತಮ ಆಟಗಾರನಾಗಿ ಉಜ್ವಲ ಭವಿಷ್ಯವನ್ನು ಹೊಂದಲಿ ಎಂಬ ಭರವಸೆಯನ್ನ ನಾವಿದೀಗ ಗಾಂಧಿ ಯುವಕ ಸಂಘದ ವತಿಯಿಂದ ಆಶಾದಿಸ್ತಾ ಇದ್ದೇವೆ. ಈ ಸಂದರ್ಭ ನಮ್ಮ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳೆಲ್ಲರೂ ಕೂಡ ಇದ್ದಾರೆ. ಧನ್ಯವಾದಗಳು. ಇದೀಗ ನಮ್ಮ ಎಲ್ಲ ಅತಿಥಿಗಳಿರುವಂತಹ ನೆನಪಿನ ಕಾಣಿಕೆಯನ್ನು ಅತಿ ವೇಗವಾಗಿ ವಿತರಿಸಬೇಕು. ದೂರದರ್ಶನ ಚಿತ್ತಾರ ನೇರ ಪ್ರಸಾರವಾಗ್ತಾ ಇದೆ ಈ ಒಂದು ಕಾರ್ಯಕ್ರಮ. ಎಲ್ಲ ಅತಿಥಿಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡುವಂತಹ ಸಮಯದಾಗಿದೆ. ಆದಷ್ಟು ಬೇಗ ನೋಡಿ, ಸಮಯ ಬಹಳಷ್ಟು ಕಡಿಮೆ ಇದನ್ನು ಕೂಡ ಹೆಮ್ಮೆಯಾದದ್ದು, ಹೆಗ್ಗಳಿಕೆಗೆ ಪಾತ್ರರಾಗ್ತಾ ಇದೆ. ಗಾಂಧಿ ಯುವಕ ಸಂಘದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಾಗೂ ಪ್ರತಿಭಾನ್ವಿತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿ ಜಯಪ್ರಕಾಶ್ ಅವರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ
ನಮ್ಮ ಎಲ್ಲ ಅತಿಥಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ನೆನಪಿನ ಕಾಣಿಕೆಯನ್ನು ತರಿಸಲಾಗ್ತಾ ಇದೆ. ನಮ್ಮ ಗಾಂಧಿ ಯುವಕ ಸಂಘದ ಅಧ್ಯಕ್ಷ ಸ್ಥಾನದಲ್ಲಿರುವಂತಹ ಇಸ್ಮಾಯಿಲ್ ಹಾಗೂ ಅವರ ಸಂಘಟಕರು ಅದನ್ನು ಮಾಡ್ತಾ ಇದ್ದಾರೆ. ಜಯಪ್ರಕಾಶ್ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಭೋಜನದ ವ್ಯವಸ್ಥೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ದಯವಿಟ್ಟು ಭೋಜನದ ವ್ಯವಸ್ಥೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಚಿತ್ತಾರದಲ್ಲಿ ನೇರ ಪ್ರಸಾರವಾಗ್ತಾ ಇದೆ. ಸರ್ವರ ಗಮನಕ್ಕೂ ಕೂಡ ವೇದಿಕೆಯ ಸಂಪೂರ್ಣ ಕಾರ್ಯಕ್ರಮಗಳು ಮುಕ್ತಾಯವಾಗ್ತಾ ಇದೆ. ಈ ಸಂದರ್ಭ ನಮ್ಮೊಂದಿಗೆ ಸಹಕರಿಸಿದ ಎಲ್ಲ ದಾನಿಗಳಿಗೆ, ಎಲ್ಲ ಅತಿಥಿಗಳಿಗೆ, ಸನ್ಮಾನಿತರಿಗೆ, ಈ ಭಾಗದಲ್ಲಿ ಆಗಮಿಸಿದ ಎಲ್ಲ ಮತ ಬಾಂಧವರಿಗೆ, ಬಹುಶಃ ಇದು ಹಿಂದೂ ಎಂಬುದು ಇಲ್ಲ, ಮುಸಲ್ಮಾನನೆಂಬುದು ಇಲ್ಲ, ಕ್ರೈಸ್ತನೆಂಬುದು ಇಲ್ಲ, ಜಾತಿ ಭೇದ ಭಾವಕ್ಕೆ ಎಲ್ಲಿ ಅರ್ಹತೆ ಇಲ್ಲ. ಇದು ಗಾಂಧಿ ಯುವಕ ಸಂಘದ ಕಾರ್ಯಕ್ರಮ. ಕೊನೆಯದಾಗಿ ರಾಷ್ಟ್ರಗೀತೆ ಮೊಳಗಲಿದೆ. ಸರ್ವರ ಗಮನಕ್ಕೂ ಕೂಡ ನ್ಯಾಷನಲ್ ಆಂಥಮ್ ಮೊಳಗಲಿದೆ. ಆದಷ್ಟು ಬೇಗ ಎಲ್ಲರೂ ಕೂಡ ಎದ್ದು ನಿಲ್ಲಿ. ಯಾರಾದ್ರೂ ಕೂತಿದ್ರೆ ದಯವಿಟ್ಟು ಎದ್ದೇಳಿಸಿ. ನಿಮ್ಮ ಪಕ್ಕದಲ್ಲಿ पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे